ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಈ ಸೆಷನ್ ಅಲ್ಲಿ KCET ಸಫಲ್ತಾ ಟೆಸ್ಟ್ ಸೀರೀಸ್ ನ ಥರ್ಡ್ ಟೆಸ್ಟ್ ನಲ್ಲಿ ಇದ್ದಂತಹ ಬಾಟ್ನಿ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕ್ವೆಶ್ಚನ್ ನಂಬರ್ 1. ಫಾರ್ಮ್ಯುಲೇಷನ್ ಆಫ್ ಸೆಲ್ ಥಿಯರಿ ಇಸ್ ಅಟ್ರಿಬ್ಯೂಟೆಡ್ ಟು. ಸೆಲ್ ಥಿಯರಿನ ಫಾರ್ಮ್ಯುಲೇಟ್ ಮಾಡಿದವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ನಲ್ಲಿ ಶ್ಲೀಡನ್ ಮತ್ತೆ ರಾಬರ್ಟ್ ಬ್ರೌನ್, ಶ್ಲೀಡನ್ ಮತ್ತೆ ಶ್ವಾನ್ ಮತ್ತೆ ರಾಬರ್ಟ್ ಬ್ರೌನ್, ರಾಬರ್ಟ್ ಹುಕ್ ಮತ್ತೆ ರಾಬರ್ಟ್ ಬ್ರೌನ್ ಕೊಟ್ಟಿದ್ದಾರೆ. ಸೆಲ್ ಥಿಯರಿನ ಫಾರ್ಮ್ಯುಲೇಟ್ ಮಾಡಿದ್ದು ಮೆಥಾಯಸ್ ಶ್ಲೀಡನ್ ಮತ್ತೆ ಥಿಯೋಡರ್ ಶ್ವಾನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮೆಥಾಯಸ್ ಶ್ಲೀಡನ್ ಇಸ್ ಅ ಬಾಟನಿಸ್ಟ್, ಥಿಯೋಡರ್ ಶ್ವಾನ್ ಒಂದು ಝುವಾಲಜಿಸ್ಟ್ ಆಗಿದ್ರು. ಅವ್ರು ಹೇಳ್ತಾರೆ ಆಲ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ನಲ್ಲಿ they are made up of cells and its products anta. That is the thing that they postulated. So option B is the correct answer to this question. Question number 2 na nodana. The primary site for lipid biosynthesis in a cell is. Cells na ಒಳಗಡೆ ಯಾವ ಆರ್ಗನಲ್ ನಲ್ಲಿ ಲಿಪಿಡ್ ನ ಬಯೋಸಿಂಥಸಿಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನಲ್ಲಿ ಗಾಲ್ಜಿ ಅಪ್ಯಾರಟಸ್, ಮೈಟೊಕಾಂಡ್ರಿಯಾ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ಗಾಲ್ಜಿ ಅಪ್ಯಾರಟಸ್ ನಲ್ಲಿ ಏನಾದರೂ ಕೆಲವೊಂದು ಗ್ಲೈಕೋಸಿಲೇಷನ್ ಆಫ್ ಲಿಪಿಡ್ಸ್ ಪ್ರೋಟೀನ್ಸ್ ಆಗ್ಬೋದು, ಪ್ಯಾಕೇಜಿಂಗ್ ಆಗ್ಬೋದು, ಅದೆಲ್ಲ ನಡೆಯುತ್ತೆ. ಮೈಟೊಕಾಂಡ್ರಿಯಾದಲ್ಲಿ ATP ಪ್ರೊಡಕ್ಷನ್ ಆಗುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಲಿಪಿಡ್ ಬಯೋಸಿಂಥಸಿಸ್ ಆಗೋದು. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ಸ್ ಇನ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್, ಯಾಕೆಂದ್ರೆ ಅದ್ರ ಮೇಲೆ ರೈಬೋಸೋಮ್ಸ್ ಇರುತ್ತೆ. ಇಲ್ಲಿ ಲಿಪಿಡ್ ಬಯೋಸಿಂಥಸಿಸ್ ಆಗೋದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 3. ವಿಚ್ ಆಫ್ ದ ಫಾಲೋಯಿಂಗ್ is not considered a part of the endomembrane system. Endomembrane system ನಲ್ಲಿ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ನೋಡ್ಬೋದು. ಕೆಲವೊಂದು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅದರ ಫಂಕ್ಷನ್ ಇಂಟರ್ ರಿಲೇಟೆಡ್ ಆಗಿರೋ ಕಾರಣದಿಂದ, ಕೋಆರ್ಡಿನೇಟೆಡ್ ಆಗಿರೋ ಕಾರಣದಿಂದ ಆ ಆರ್ಗನೆಲ್ಸ್ ನೆಲ್ಲ ನಾವು ಒಂದು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಯಾವ ಆರ್ಗನೆಲ್ ಎಂಡೋಮೆಂಬ್ರೇನ್ ಸಿಸ್ಟಮ್ದು ಪಾರ್ಟ್ ಅಲ್ಲ ಅಂತ ಕೇಳಿದ್ದಾರೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಮೈಟೊಕಾಂಡ್ರಿಯಾ ಇದೆ, ಲೈಸೋಸೋಮ್ ಇದೆ, ವ್ಯಾಕ್ಯೂಲ್ ಇದೆ. ಸೊ ಇದರಲ್ಲಿ ಯಾವುದು ಎಂಡೋಮೆಂಬ್ರೇನ್ ಸಿಸ್ಟಮ್ದು ಪಾರ್ಟ್ ಅಲ್ಲ ಅಂತ ಅಂದರೆ ಮೈಟೊಕಾಂಡ್ರಿಯಾ, ER, ಲೈಸೋಸೋಮ್, ವ್ಯಾಕ್ಯೂಲ್, ಗಾಲ್ಜಿ ಅಪ್ಯಾರಟಸ್ ಕೂಡ is part of the endomembrane system. Okay, mitochondria is not, so option B is the correct answer. Question number 4 nodana. In prokaryotes, a thick glycocalyx layer is referred to as. Prokaryotes ನಲ್ಲಿ glycocalyx layer ಎಲ್ಲಿರುತ್ತೆ? Prokaryotes ಅಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಇದೆಲ್ಲ ಅಲ್ವಾ. ಬ್ಯಾಕ್ಟೀರಿಯಲ್ ಸೆಲ್ ಎನ್ವೆಲಪ್ ನಲ್ಲಿ 3 ಲೇಯರ್ಸ್ ಇರುತ್ತೆ. ಹೊರಗಡೆ ಗ್ಲೈಕೋಕೇಲಿಕ್ಸ್, ಮಧ್ಯದಲ್ಲಿ ಸೆಲ್ ವಾಲ್, ಅದರೊಳಗಡೆ ಸೆಲ್ ಮೆಂಬ್ರೇನ್. ಗ್ಲೈಕೋಕೇಲಿಕ್ಸ್ ಥಿಕ್ ಆಗಿದ್ದಾಗ ನಾವು ಅದಕ್ಕೆ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅದು ಲೂಸ್ ಶೀಟ್ ಆಗಿದ್ದಾಗ ನಾವು ಅದಕ್ಕೆ ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಇಲ್ಲಿ ಕೇಳಿರೋದು ಥಿಕ್ ಅಂತ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Now let's take a look at question number 5. The primary function of the centriole is. Centriole ನ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಸೆಂಟ್ರಿಯೋಲ್ ಇರೋದು ಬರೀ ಆನಿಮಲ್ ಸೆಲ್ಸ್ ನಲ್ಲಿ. ಓಕೆನಾ? ಆನಿಮಲ್ ಸೆಲ್ಸ್ ನಲ್ಲಿ ಸೆಂಟ್ರಿಯೋಲ್ ಏನು ಕೆಲಸ ಮಾಡುತ್ತೆ? ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್, ಫಾರ್ಮೇಷನ್ ಆಫ್ ನ್ಯೂಕ್ಲಿಯೋಲಸ್, ಇನಿಷಿಯೇಷನ್ ಆಫ್ ಸೆಲ್ ಡಿವಿಷನ್, ಫಾರ್ಮೇಷನ್ ಆಫ್ ದ ಸೆಲ್ ಪ್ಲೇಟ್. ಸ್ಪಿಂಡಲ್ ಫೈಬರ್ಸ್ ಫಾರ್ಮ್ ಆಗುತ್ತಲ್ವಾ ಸೆಲ್ ಡಿವಿಷನ್ ಆಗುವಾಗ, ಕ್ರೋಮೋಸೋಮ್ಸ್ನೆಲ್ಲ ಈಕ್ವಲ್ ಆಗಿ ಸೆಪರೇಟ್ ಮಾಡಬೇಕು ಡಾಟರ್ ಸೆಲ್ಸ್ಗೆ ಅಂತ. ಆ ಸ್ಪಿಂಡಲ್ ಫೈಬರ್ನ ಫಾರ್ಮೇಷನ್ ಆಗೋದ್ರಲ್ಲಿ ಸೆಂಟ್ರಿಯೋಲ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ. ಕ್ವೆಶ್ಚನ್ ನಂಬರ್ 6 ನೋಡೋಣ. ದಿ ಎನ್ಸೈಮ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್ ಆಫ್ ಕ್ರಾಸಿಂಗ್ ಓವರ್ ಇಸ್. ಕ್ರಾಸಿಂಗ್ ಓವರ್ ಯಾವಾಗ ಆಗುತ್ತೆ? ಕ್ರಾಸಿಂಗ್ ಓವರ್ ಅನ್ನೋ ಒಂದು ಪ್ರಾಸೆಸ್ ಮಯೋಸಿಸ್ ನಲ್ಲಿ ಆಗುತ್ತೆ. ಸ್ಪೆಸಿಫಿಕಲಿ ಪ್ರೋಫೇಸ್ 1 ಆಫ್ ಮಯೋಸಿಸ್ ನಲ್ಲಿ ಆಗುತ್ತೆ. ಓಕೆನಾ? ಸೊ ಈ ಕ್ರಾಸಿಂಗ್ ಓವರ್ ಆಗುವಾಗ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ನ ಮಧ್ಯೆ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮಟೀರಿಯಲ್ ಅಥವಾ ಸೆಗ್ಮೆಂಟ್ಸ್ ಆಫ್ DNA ಆಗುತ್ತೆ. ಅದಕ್ಕೆ ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ದಟ್ ಇಸ್ ಮೀಡಿಯೇಟೆಡ್ ಬೈ ಅನ್ ಎನ್ಸೈಮ್ ಕಾಲ್ಡ್ recombinase. So option B is the correct answer to this question. Question number 7 na nodana. The correct sequence of events during prophase 1 of meiosis. Meiosis na prophase 1 ಅಲ್ಲಿ ಯಾವ ಸೀಕ್ವೆನ್ಸ್ ನಲ್ಲಿ ಇವೆಂಟ್ಸ್ ಆಗುತ್ತೆ? ಸೊ ಫಸ್ಟ್ ಏನಾಗುತ್ತೆ? ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಆಪ್ಷನ್ಸ್ ನೋಡಿದ್ರೆ ಸಿನಾಪ್ಸಿಸ್, ಕ್ರಾಸಿಂಗ್ ಓವರ್, ಕ್ಯಾಸ್ಮ್ಯಾಟಾ, ಟರ್ಮಿನಲೈಸೇಷನ್. ಇದೇ 4 ಟರ್ಮ್ಸ್ನ ಬೇರೆ ಬೇರೆ ಆರ್ಡರ್ನಲ್ಲಿ ಕೊಟ್ಟಿದ್ದಾರೆ. ಸಿನಾಪ್ಸಿಸ್ ಅಂದರೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಒಟ್ಟಿಗೆ ಬಂದು ಜಾಯಿನ್ ಆಗೋದು, ಇದು ಫಸ್ಟ್ ಆಗುತ್ತೆ. ಆಮೇಲೆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಮಧ್ಯೆ ಸೆಗ್ಮೆಂಟ್ಸ್ ಆಫ್ DNA ಎಕ್ಸ್ಚೇಂಜ್ ಆಗುತ್ತೆ, ಅದು ಕ್ರಾಸಿಂಗ್ ಓವರ್. ಎಲ್ಲೆಲ್ಲಿ ಎಕ್ಸ್ಚೇಂಜ್ ಆಗಿದೆ ಅಲ್ಲಿ ಅಟ್ಯಾಚ್ ಆಗಿರುತ್ತೆ, ಬೇರೆ ಕಡೆ ಎಲ್ಲ ಸೆಪರೇಟ್ ಆಗೋಕ್ಕೆ ಶುರು ಆಗುತ್ತೆ. ಅಟ್ಯಾಚ್ ಆಗಿರೋ ಕಡೆ ಎಗ್ ಶೇಪ್ ಸ್ಟ್ರಕ್ಚರ್ಸ್ ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಕ್ಯಾಸ್ಮ್ಯಾಟಾ ಅಂತ ಕರಿತೀವಿ.
ಲಾಸ್ಟ್ ಫೇಸ್ನಲ್ಲಿ ಟರ್ಮಿನಲೈಸೇಷನ್ ಆಗುತ್ತೆ ಕಯೋಸ್ಮ್ಯಾಟದು. ಝೈಗೋಟಿನಲ್ ಸೈನಾಪ್ಸಿಸ್ ಆಗುತ್ತೆ, ಪ್ಯಾಕೆಟಿನಲ್ ಕ್ರಾಸಿಂಗ್ ಓವರ್ ಆಗುತ್ತೆ, ಡಿಪ್ಲೋಟಿನಲ್ ಕಯಾಸ್ಮ್ಯಾಟೋ ಫಾರ್ಮೇಷನ್ ಆಗುತ್ತೆ, ಡಯಾಕೈನೆಸಿಸ್ ನಲ್ಲಿ ಟರ್ಮಿನಲೈಸೇಷನ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 8. ದ ಸೆಲ್ಸ್ ಇನ್ ದ ಕ್ವೀಸೆಂಟ್ ಸ್ಟೇಜ್, G0 ಫೇಸ್, ಆಕ್ಚುಲಿ ಇದೊಂದು ಟೈಪಿಂಗ್ ಎರರ್ ಇರ್ಬೋದು. ದಿಸ್ ಇಸ್ G0 ಫೇಸ್ ಆಯ್ತಾ. ಆಲ್ವೇಸ್ ಬಿಕಮ್ಸ್ ಕ್ಯಾನ್ಸರಸ್, ಶೋಸ್ ಇನ್ಡೆಫಿನಿಟ್ ಪ್ರಾಲಿಫರೇಷನ್, ರಿಮೇನ್ ಮೆಟಬಾಲಿಕಲಿ ಇನ್ಆಕ್ಟಿವ್, ರಿಮೇನ್ ಮೆಟಬಾಲಿಕಲಿ ಆಕ್ಟಿವ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ ಸೆಲ್ಸ್ G0 ಫೇಸ್ ಅಲ್ಲಿ ಇರುತ್ತೆ ಅಂತ ಅಂದ್ರೆ ಯಾವ ಸೆಲ್ಸ್ ನೋ ಲಾಂಗರ್ ಡಿವೈಡ್ ಆಗ್ತಿದೆ, ಡಿವಿಷನ್ ನ ಸ್ಟಾಪ್ ಮಾಡಿದೆ. ಸೊ ಒಂದು ಇನ್ಆಕ್ಟಿವ್ ಸ್ಟೇಜ್ ನ ಎಂಟರ್ ಮಾಡಿದೆ ಅಂತ ಹೇಳ್ತೀವಿ. ಇನ್ಆಕ್ಟಿವ್ ಯಾಕೆ ಅಂತ ಅಂದ್ರೆ ಆಕ್ಟಿವ್ ಆಗಿ ಸೆಲ್ ಡಿವಿಷನ್ ಮಾಡ್ತಾ ಇಲ್ಲ ಅಂತ, ಆದ್ರೆ ಮೆಟಬಾಲಿಕಲಿ ಅದು ಆಕ್ಟಿವ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಸೆಂಟ್ರೋಸೋಮ್ ಡ್ಯೂಪ್ಲಿಕೇಟ್ಸ್ ಡ್ಯೂರಿಂಗ್ ವಿಚ್ ಫೇಸ್ ಆಫ್ ದ ಸೆಲ್ ಸೈಕಲ್? ಸೆಂಟ್ರೋಸೋಮ್ ಅಂದ್ರೆ ಎರಡು ಸೆಂಟ್ರಿಯೋಲ್ಸ್ ಒಟ್ಟಿಗೆ ಇರುತ್ತಲ್ವಾ, ವಿತ್ ಸಮ್ ಪೆರಿಸೆಂಟ್ರಿಯೋಲಾರ್ ಮೆಟೀರಿಯಲ್ ಆನಿಮಲ್ ಸೆಲ್ಸ್ ನಲ್ಲಿ. ಆ ಆರ್ಗನಲ್ಗೆ ನಾವು ಸೆಂಟ್ರೋಸೋಮ್ ಅಂತ ಕರಿತೀವಿ. ಆನಿಮಲ್ ಸೆಲ್ಸ್ ನಲ್ಲಿ DNA ಹೇಗೆ ಎಕ್ಸ್ಟ್ರಾ ಕಾಪಿ ಮಾಡ್ಕೊಳ್ಳುತ್ತೆ, ಹಾಗೆ ಸೆಂಟ್ರೋಸೋಮ್ ಕೂಡ ಎಕ್ಸ್ಟ್ರಾ ಕಾಪಿ ಮಾಡ್ಕೊಳ್ಳುತ್ತೆ. ಯಾವ ಫೇಸ್ ನಲ್ಲಿ ಎಕ್ಸಾಕ್ಟ್ಲಿ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಇನ್ ಎಸ್ ಫೇಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವೆಶ್ಚನ್ ನಂಬರ್ 10 ನ ನೋಡೋಣ. ಚೂಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮಯೋಸಿಸ್. There are two cycles of division. ಹೌದು, meiosis 1 and meiosis 2. The phase between meiosis 1 and meiosis 2 is called interkinesis. ಹೌದು, ಅದು ಕೂಡ ಕರೆಕ್ಟ್. Chromosome number is reduced to half in meiosis 2 ಅಂತ ಕೊಟ್ಟಿದ್ದಾರೆ. ಇದು ಇನ್ಕರೆಕ್ಟ್. ಆಕ್ಚುಲಿ meiosis 1 ನಲ್ಲೇ ಕ್ರೋಮೋಸೋಮ್ ನಂಬರ್ ಹಾಫ್ ರೆಡ್ಯೂಸ್ ಆಗ್ಬಿಟ್ಟಿರುತ್ತೆ, ಯಾಕಂದ್ರೆ ಹೋಮೋಲಾಗಸ್ ಕ್ರೋಮೋಸೋಮ್ ಸೆಪರೇಟ್ ಆಗಿರುತ್ತೆ ಇಂಟು 2 ಡಾಟರ್ ಸೆಲ್ಸ್ ಅಲ್ವಾ. ಕ್ರಾಸಿಂಗ್ ಓವರ್ ಅಕರ್ಸ್ ಡ್ಯೂರಿಂಗ್ meiosis 1, ಅದು ಕರೆಕ್ಟ್. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಅಂದ್ರೆ ಪ್ರೋಫೇಸ್ 1 ನಲ್ಲಿ ನಡೆಯುತ್ತೆ. ಇನ್ನ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಅಂದ್ರೆ ಪ್ಯಾಕೆಟಿನ್ ಫೇಸ್ ನಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಇನ್ಕರೆಕ್ಟ್ ಆಗಿರೋದು ಆಪ್ಷನ್ ಸಿ. ನೌ ಲೆಟ್ಸ್ ಟೇಕ್ ಅ ಲುಕ್ ಅಟ್ ಕ್ವೆಶ್ಚನ್ ನಂಬರ್ 11. ಫೋಟೋಸಿಂಥಸಿಸ್ ಚಾಪ್ಟರ್ ಇದು. ಇನ್ C4 ಪ್ಲಾಂಟ್ಸ್ ದ C3 ಸೈಕಲ್ ಅಕರ್ಸ್ ಇನ್. C4 ಪ್ಲಾಂಟ್ಸ್ ಅಂದ್ರೆ ಯಾವ ಪ್ಲಾಂಟ್ಸ್? ಯಾವ್ದೆಲ್ಲ ಪ್ಲಾಂಟ್ಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಸಿಮಿಲೇಷನ್ ಆಗುವಾಗ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಆಕ್ಸಾಲೋಎಸಿಟಿಕ್ ಆಸಿಡ್ ಆಗಿರುತ್ತೆ, C4 ಕಾಂಪೌಂಡ್ ಆಗಿರುತ್ತೆ. ಅಂತಹ ಪ್ಲಾಂಟ್ಸಿಗೆ C4 ಪ್ಲಾಂಟ್ಸ್ ಅಂತ ಕರಿತೀವಿ. C4 ಪ್ಲಾಂಟ್ಸ್ ನಲ್ಲೂ C3 ಸೈಕಲ್ ನಡೆಯುತ್ತೆ. C4 ಪ್ಲಾಂಟ್ಸ್ ನಲ್ಲಿ ಅದರದೇ ಆದ ಒಂದು ಸ್ಪೆಷಲೈಸ್ಡ್ ಲೀಫ್ ಅನಾಟಮಿ ಇರುತ್ತೆ, ಅದಕ್ಕೆ ನಾವು ಕ್ರಾನ್ಸ್ ಅನಾಟಮಿ ಅಂತ ಕರಿತೀವಿ. ಸೊ ಅಲ್ಲಿ ಆಕ್ಚುಲಿ C3 ಸೈಕಲ್ ಅಥವಾ ಕ್ಯಾಲ್ವಿನ್ ಸೈಕಲ್ ನಡೆಯೋದು ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ. ಕ್ಯಾಲ್ವಿನ್ ಸೈಕಲ್ ಅಥವಾ C3 ಸೈಕಲ್ ನಡಿಬೇಕು ಅಂತ ಅಂದ್ರೆ ರುಬಿಸ್ಕೋ ಅನ್ನೋ ಎನ್ಸೈಮ್ ಬೇಕು. ಆ ರುಬಿಸ್ಕೋ ಪ್ರೆಸೆಂಟ್ ಇರೋದು ಬರೀ ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ. ಸೊ ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ C3 ಸೈಕಲ್ ಅಥವಾ ಕ್ಯಾಲ್ವಿನ್ ಸೈಕಲ್ ನಡೆಯೋದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಲೆಟ್ಸ್ ಲುಕ್ ಎಟ್ ಕ್ವೆಶ್ಚನ್ ನಂಬರ್ 12. ಡ್ಯೂರಿಂಗ್ ಕೆಮಿಯೋಸ್ಮಾಟಿಕ್ ಸಿಂಥಸಿಸ್ ಆಫ್ ATP ಇನ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ನಲ್ಲಿ ATP ಸಿಂಥಸೈಸ್ ಆಗುವಾಗ, ನೆನಪಿದ್ರೆ ಲೈಟ್ ರಿಯಾಕ್ಷನ್ ಆಗುವಾಗ ATP ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಂಟ್ ಸೆಲ್ಸ್. ಅದು ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಒಂದು ಹೈಪೋಥೆಸಿಸ್ ಇಸ್ ಕೆಮಿಯೋಸ್ಮಾಟಿಕ್ ಹೈಪೋಥೆಸಿಸ್, ಅದ್ರ ರಿಲೇಟೆಡ್ ಕ್ವೆಶ್ಚನ್ ಇದು. ಸೊ ಒಂದು ಪ್ರೋಟಾನ್ ಗ್ರೇಡಿಯಂಟ್ ಅಂತೂ ಫಾರ್ಮ್ ಆಗುತ್ತೆ. ಆಪ್ಷನ್ಸ್ ನ ನೋಡೋಣ. ಪ್ರೋಟಾನ್ಸ್ ಅಕ್ಯುಮುಲೇಟ್ ಇನ್ ದಿ ಇಂಟರ್ಮೆಂಬ್ರೇನ್ ಸ್ಪೇಸ್ ಆಫ್ ಕ್ಲೋರೋಪ್ಲಾಸ್ಟ್. ಪ್ರೋಟಾನ್ ಗ್ರೇಡಿಯಂಟ್ ಇಸ್ ನಾಟ್ ರಿಕ್ವೈರ್ಡ್. ಪ್ರೋಟಾನ್ ಅಕ್ಯುಮುಲೇಟ್ ಇನ್ ದಿ ಇಂಟರ್ಮೆಂಬ್ರೇನ್ ಸ್ಪೇಸ್ ಆಫ್ ಮೈಟೋಕಾಂಡ್ರಿಯಾ. ಪ್ರೋಟಾನ್ಸ್ ಅಕ್ಯುಮುಲೇಟ್ ವಿದಿನ್ ದ ಲೂಮೆನ್ ಆಫ್ ಥೈಲೋಕಾಯ್ಡ್ಸ್. ನಾವು ಮಾತಾಡ್ತಾ ಇರೋದು ಫೋಟೋಸಿಂಥಸಿಸ್ ಬಗ್ಗೆ. ಮೈಟೋಕಾಂಡ್ರಿಯಾ ಅಂತೂ ಅಲ್ಲಿ ಪಿಕ್ಚರ್ ಅಲ್ಲೇ ಇಲ್ಲ, ಇದನ್ನ ಎಲಿಮಿನೇಟ್ ಮಾಡಬಹುದು. ಪ್ರೋಟಾನ್ ಗ್ರೇಡಿಯಂಟ್ 100% ಬೇಕು, ಇಲ್ಲದಿದ್ರೆ ATP ಸಿಂಥಸಿಸ್ ಆಗಲ್ಲ. ಎಲ್ಲಿ ಪ್ರೋಟಾನ್ಸ್ ಅಕ್ಯುಮುಲೇಟ್ ಆಗುತ್ತೆ? ಇಂಟರ್ಮೆಂಬ್ರೇನ್ ಸ್ಪೇಸ್ ಅಲ್ಲ, ಆಕ್ಚುಲಿ ಲೂಮೆನ್ ನಲ್ಲಿ ಅಕ್ಯುಮ್ಯುಲೇಟ್ ಆಗುತ್ತೆ. ಆ ಕಾರಣದಿಂದ ಥೈಲೋಕಾಯ್ಡ್ ಮೆಂಬ್ರೇನ್ಸ್ ನ ಒಂದು ಕಡೆ ಲೂಮೆನ್ ಸೈಡ್ ನಲ್ಲಿ ಜಾಸ್ತಿ ಪ್ರೋಟಾನ್ಸ್ ಇರುತ್ತೆ, ಸ್ಟ್ರೋಮಾ ಸೈಡ್ ನಲ್ಲಿ ಕಡಿಮೆ ಪ್ರೋಟಾನ್ಸ್ ಇರುತ್ತೆ. ಆ ಕಾರಣದಿಂದ ಒಂದು ಪ್ರೋಟಾನ್ ಗ್ರೇಡಿಯಂಟ್ ಫಾರ್ಮ್ ಆಗುತ್ತೆ. ಒಳಗಡೆ ಲೂಮೆನ್ ಅಲ್ಲಿ ಜಾಸ್ತಿ ಪ್ರೋಟಾನ್ಸ್ ಇರೋದು, ಹೊರಗೆ ಬರೋದು ATP ಸಿಂಥೇಸ್ ಮುಖಾಂತರ. ಆಸ್ ದ ಪ್ರೋಟಾನ್ಸ್ ಆರ್ ಮೂವಿಂಗ್ ಅಲಾಂಗ್ ದ ಗ್ರೇಡಿಯಂಟ್, ಇಟ್ ಇಸ್ ಗೆಟಿಂಗ್ ಡಿಫ್ಯೂಸ್ಡ್. ನಾವು ATP ಸಿಂಥಸಿಸ್ ಆಗೋದನ್ನ ನೋಡ್ತೀವಿ. ದಟ್ ಇಸ್ ವಾಟ್ ಇಸ್ ಎಕ್ಸ್ಪ್ಲೇನ್ಡ್ ಇನ್ ಕೆಮಿಯೋಸ್ಮಾಟಿಕ್ ಹೈಪೋಥೆಸಿಸ್. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13 ನ ನೋಡೋಣ. ಇನ್ Z scheme, the Z scheme in photosynthesis represents transfer of electrons involving. ಫಸ್ಟ್ ಆಫ್ ಆಲ್ Z scheme ಅಂದ್ರೆ ಏನು? Z scheme ಅಂದ್ರೆ ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್. ಏನಾಗುತ್ತೆ ಇಲ್ಲಿ? ಎರಡು ಫೋಟೋ ಸಿಸ್ಟಮ್ಸ್ ಇನ್ವಾಲ್ವ್ ಆಗಿರುತ್ತೆ. ಯು ಹ್ಯಾವ್ PS2, ಯು ಆಲ್ಸೋ ಹ್ಯಾವ್
PS1. ಇದಕ್ಕೆ ಲೈಟ್ ಇನ್ಸಿಡೆಂಟ್ ಆಯಿತು, ಇದಕ್ಕೂ ಲೈಟ್ ಇನ್ಸಿಡೆಂಟ್ ಆಯಿತು. ಎಲೆಕ್ಟ್ರಾನ್ಸ್ ಎಕ್ಸೈಟ್ ಆಯಿತು, ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡೋ ಎಲೆಕ್ಟ್ರಾನ್ ಆಕ್ಸೆಪ್ಟರ್ಸ್ ಇತ್ತು. ಸೊ ಇಟ್ ಗೋಸ್ ಥ್ರೂ ಅ ಸೀರೀಸ್ ಆಫ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಅಲ್ವಾ. And then in that process ATP is produced from ADP. In that process NADPH is produced from NADP plus. ಹಾಗೇನೆ ವಾಟರ್ ಕೂಡ splits to give you protons plus electrons plus oxygen. ಇದು Z scheme. So Z scheme ನಲ್ಲಿ ಫೋಟೋ ಸಿಸ್ಟಮ್ 1 ಫೋಟೋ ಸಿಸ್ಟಮ್ 2 ಎರಡೂ ನಡೆಯುತ್ತೆ, ಎರಡೂ ಇನ್ವಾಲ್ವ್ ಆಗಿರುತ್ತೆ. ಸೊ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ ಬಿ ಆ್ಯಂಡ್ ಸಿ ಆರ್ ಇನ್ವಾಲ್ವ್ಡ್. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 14. ಹೌ ಮೆನಿ ಟರ್ನ್ಸ್ ಆಫ್ ಕ್ಯಾಲ್ವಿನ್ ಸೈಕಲ್ ಆರ್ ರಿಕ್ವೈರ್ಡ್ ಟು ಈಲ್ಡ್ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್? ಎಷ್ಟು ಟರ್ನ್ ಬೇಕು? ಕ್ಯಾಲ್ವಿನ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಗ್ಲೂಕೋಸ್ ನಡೆಯುತ್ತೆ ಅಲ್ವಾ. ಆಕ್ಚುಲಿ ಕ್ಯಾಲ್ವಿನ್ ಸೈಕಲ್ ನಲ್ಲಿ 3 ಸ್ಟೆಪ್ಸ್ ಇದೆ. ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್ ಆಫ್ RUBP ಅಂತ. ಸೊ ಇದು 3 ಸ್ಟೆಪ್ಸ್ ಒಂದ್ಸತಿಗೆ ಒಂದು ಕ್ಯಾಲ್ವಿನ್ ಸೈಕಲ್ ಆಗುತ್ತೆ. ಪ್ರತಿ ಒಂದು ಕ್ಯಾಲ್ವಿನ್ ಸೈಕಲ್ ನಲ್ಲೂ 1 ಕಾರ್ಬನ್ ಆಟಮ್ ವಿತ್ಡ್ರಾ ಆಗುತ್ತೆ. ಟೋಟಲ್ ಆಗಿ ಗ್ಲೂಕೋಸ್ ಫಾರ್ಮ್ ಆಗಬೇಕು ಅಂದ್ರೆ ನಮಗೆ 6 ಕಾರ್ಬನ್ ಆಟಮ್ಸ್ ಬೇಕು. ಸೊ ಟೋಟಲಿ 6 ಟರ್ನ್ಸ್ ನ ಈ ಕ್ಯಾಲ್ವಿನ್ ಸೈಕಲ್ ತಗೊಂಡ್ರೆ ನಮಗೆ 1 ಗ್ಲೂಕೋಸ್ ಮಾಲಿಕ್ಯೂಲ್ ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 15. ಫೋಟೋ ರೆಸ್ಪಿರೇಷನ್ ಯಾವಾಗ ಆಗುತ್ತೆ? ಫೋಟೋ ರೆಸ್ಪಿರೇಷನ್ ಅಂದ್ರೆ ಏನು? ಇಟ್ ಇಸ್ ಅ ವೇಸ್ಟ್ಫುಲ್ ಪ್ರಾಸೆಸ್. ಕೆಲವೊಂದು C3 ಪ್ಲಾಂಟ್ಸ್ ನಲ್ಲಿ ನಾವು ನೋಡ್ಬೋದು. ಏನಾಗುತ್ತೆ ಅಂದ್ರೆ ರುಬಿಸ್ಕೋ RUBP ಜೊತೆ ಅಂತೂ ಬೈಂಡ್ ಮಾಡುತ್ತೆ, ಅದ್ರೊಟ್ಟಿಗೆ ಆಕ್ಸಿಜನ್ ಜೊತೆನಾದ್ರೂ ಬೈಂಡ್ ಮಾಡ್ಬೋದು, ಕಾರ್ಬನ್ ಡೈಆಕ್ಸೈಡ್ ಜೊತೆನಾದ್ರೂ ಬೈಂಡ್ ಮಾಡ್ಬೋದು. ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಮಾಡಿದಾಗ ಕ್ಯಾಲ್ವಿನ್ ಸೈಕಲ್ ಆಗುತ್ತೆ, ಆಕ್ಸಿಜನ್ ಜೊತೆ ಬೈಂಡ್ ಮಾಡಿದಾಗ ಫೋಟೋ ರೆಸ್ಪಿರೇಷನ್ ಆಗುತ್ತೆ. ಫೋಟೋ ರೆಸ್ಪಿರೇಷನ್ ಆದ್ರೆ ಫಿಕ್ಸ್ ಆಗಿರೋ ಕಾರ್ಬನ್ ಡೈಆಕ್ಸೈಡ್ ಕೂಡ ನಾವು ಲೂಸ್ ಮಾಡ್ಕೊಳ್ತೀವಿ, ATP ಯುಟಿಲೈಸ್ ಆಗುತ್ತೆ, ATP ಜನರೇಟ್ ಆಗಲ್ಲ. ಸೊ ಇಟ್ಸ್ ಅ ವೇಸ್ಟ್ಫುಲ್ ಪ್ರಾಸೆಸ್. ಯಾವಾಗ ಅದು ನಡೆಯುತ್ತೆ ಅಂತ ಅಂದ್ರೆ ಯಾವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಗಿಂತ ಜಾಸ್ತಿ ಇರುತ್ತೆ ರುಬಿಸ್ಕೋನ ಸುತ್ತ, ಅವಾಗ ಫೋಟೋ ರೆಸ್ಪಿರೇಷನ್ ನಡೆಯೋದು. ಸೊ ವಾಟ್ ಇಸ್ ಇಟ್ ಫೇವರ್ಡ್ ಬೈ? ಹೈ ಆಕ್ಸಿಜನ್ ಅಂಡ್ ಲೋ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡೋಣ. ಕ್ವೆಶ್ಚನ್ ನಂಬರ್ 16. When tripalmitin is used as a respiratory substrate in aerobic respiration, the process consumes 145 molecules of oxygen and releases 102 molecules of carbon dioxide. What would the RQ value be? RQ andre enu? Respiratory quotient athwa respiratory ratio. How do you calculate that? Volume of carbon dioxide evolved to volume of oxygen utilized. So ಇಲ್ಲಿ carbon dioxide ಎಷ್ಟು? Carbon dioxide 102, oxygen 145. So correct answer ಇಲ್ಲಿ ಬರೋದು 0.7, which is option B. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 17. Complex 1 in respiratory ETS is also called. Complex 1 ಗೆ ನಾವು ಏನಂತ ಕರಿತೀವಿ? ರೆಸ್ಪಿರೇಟರಿ ETS ಅಂದ್ರೆ ರೆಸ್ಪಿರೇಷನ್ ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಡೆಯುತ್ತಲ್ವಾ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಅಲ್ಲಿ. ಅದ್ರಲ್ಲಿ ಟೋಟಲ್ 5 ಕಾಂಪ್ಲೆಕ್ಸ್ ಇದೆ. ಅದರಲ್ಲಿರುವಂತಹ ಫಸ್ಟ್ ಕಾಂಪ್ಲೆಕ್ಸ್ 1 ನ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. ಆ ಕಾಂಪ್ಲೆಕ್ಸ್ 1 ನ ಇನ್ನೊಂದು ಹೆಸರು NADH ಡಿಹೈಡ್ರೋಜನೇಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸಕ್ಸಿನೇಟ್ ಡಿಹೈಡ್ರೋಜನೇಸ್ ಇಸ್ ಕಾಂಪ್ಲೆಕ್ಸ್ 2, ಸೈಟೋಕ್ರೋಮ್ C ಆಕ್ಸಿಡೇಸ್ ಇಸ್ ಕಾಂಪ್ಲೆಕ್ಸ್ 4, NADP ರಿಡಕ್ಟೇಸ್ ಇದರಲ್ಲಿ ಬರೋದೇ ಇಲ್ಲ. ಕರೆಕ್ಟ್ ಆದ ಉತ್ತರ ಆಪ್ಷನ್ ಬಿ. ಕ್ವೆಶ್ಚನ್ ನಂಬರ್ 18 ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೊಬೈಲ್ ಎಲೆಕ್ಟ್ರಾನ್ ಕ್ಯಾರಿಯರ್ ಇನ್ ರೆಸ್ಪಿರೇಟರಿ ETS? ಸೇಮ್ ಮತ್ತೆ ರೆಸ್ಪಿರೇಷನ್ ನ ETS ರಿಲೇಟೆಡ್ ಕ್ವೆಶ್ಚನ್ ಇದು. ಮೊಬೈಲ್ ಎಲೆಕ್ಟ್ರಾನ್ ಕ್ಯಾರಿಯರ್ ಯಾವುದು? 2 ಮೊಬೈಲ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಇದೆ. ಇನ್ಫ್ಯಾಕ್ಟ್ ಒಂದು ಯುಬಿಕ್ವಿನೋನ್, ಒಂದು ಸೈಟೋಕ್ರೋಮ್ C. ಯುಬಿಕ್ವಿನೋನ್ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಅಲ್ಲಿ ಇರುತ್ತೆ. This will transfer electrons between complex 1 and complex 3, complex 2 and complex 3. Cytochrome C idu present on the outer side of inner membrane. This will transfer electrons from 3 to 4. Idu 1 to 3 ಮತ್ತೆ 2 to 3. ಓಕೆನಾ? ಸೊ
Option C is the correct answer, both A and B. Fucoxanthin is the characteristic pigment that you find in brown algae. Okay. Now let's take a look at question number 19. Which group of scientists discovered EMP pathway of glycolysis? EMP pathway ಅಂದ್ರೇನೆ glycolysis ಗೆ ಇನ್ನೊಂದು ಹೆಸರು. ಯಾಕೆ EMP ಅಂದ್ರೆ ಯಾವ ಮೂರು ಸೈಂಟಿಸ್ಟ್ ಅದನ್ನ ಎಲ್ಯೂಸಿಡೇಟ್ ಮಾಡಿದ್ರು ಅವರ ಹೆಸರನ್ನ ಫಸ್ಟ್ ಲೆಟರ್ ನ ಅಬ್ರಿವಿಯೇಷನ್ ಅದು. ಓಕೆನಾ? ಯಾರ ಮೂರು ಜನ ಅಂದ್ರೆ ಎಂಬ್ಡೆನ್, ಮೇಯರ್ಹಾಫ್, ಪಾರ್ನಾಸ್ ಅಂತ ಮೂರು ಜನ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಎ. ಕ್ವೆಶ್ಚನ್ ನಂಬರ್ 20. ಡಿಕಾರ್ಬಾಕ್ಸಿಲೇಷನ್ ಯಾವಾಗ ಆಗಲ್ಲ? ಡಿಕಾರ್ಬಾಕ್ಸಿಲೇಷನ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್. ನೋಡೋಣ. ಲಿಂಕ್ ರಿಯಾಕ್ಷನ್. ಲಿಂಕ್ ರಿಯಾಕ್ಷನ್ ಅಂದ್ರೆ ಏನ್ ಹೇಳಿ? ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಅದ್ರ ಇನ್ನೊಂದು ಹೆಸರು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಆಕ್ಚುಲಿ ಅಲ್ಲಿ ಡಿಕಾರ್ಬಾಕ್ಸಿಲೇಷನ್ ನಡೆಯುತ್ತೆ. ಲಿಂಕ್ ರಿಯಾಕ್ಷನ್ ಅಲ್ಲಿ ಯು ಹ್ಯಾವ್ 3 ಕಾರ್ಬನ್ pyruvic acid. This will get oxidized to 2 carbon acetyl CoA, acetyl coenzyme A, and release carbon dioxide. Of course ಇದು ಕಂಪ್ಲೀಟ್ ರಿಯಾಕ್ಷನ್ ಅಲ್ಲ. ಕೋಎನ್ಸೈಮ್ ಎ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಈ ಪ್ರಾಸೆಸ್ ನಲ್ಲಿ. ಮೆಗ್ನೀಷಿಯಂ ಅಯಾನ್ಸ್, ಪೈರುವೇಟ್ ಡಿಹೈಡ್ರೋಜನೇಸ್ ಎನ್ಸೈಮ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಜಸ್ಟ್ ತೋರಿಸ್ತಾ ಇದೆ ನಿಮಗೆ 3 ಕಾರ್ಬನ್ ಇಂದ 2 ಕಾರ್ಬನ್ ಸಿಕ್ತು, 1 ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್. ಗ್ಲೈಕಾಲಿಸಿಸ್ ನಲ್ಲಿ ಆಗಲ್ಲ. ಕ್ರೆಬ್ಸ್ ಸೈಕಲ್ ನಲ್ಲಿ 2 ಟೈಮ್ಸ್ ಆಗುತ್ತೆ. ಆಕ್ಚುಲಿ ಫಸ್ಟ್ ಟೈಮ್ 6 ಕಾರ್ಬನ್ ಕಾಂಪೌಂಡ್ ಐಸೋಸಿಟ್ರೇಟ್ ಇಂದ ಆಲ್ಫಾ ಕೀಟೋಗ್ಲೂಟರೇಟ್ಗೆ, ಆಲ್ಫಾ ಕೀಟೋಗ್ಲೂಟರೇಟ್ ಇಂದ ಸಕ್ಸಿನೈಲ್ ಕೋಎನ್ಸೈಮ್ ಎಗೆ 2 ಟೈಮ್ಸ್ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಲ್ಲೂ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. ಪೈರುವಿಕ್ ಆಸಿಡ್ 3 ಕಾರ್ಬನ್ ಕಾಂಪೌಂಡ್, ಎಥನಾಲ್ 2 ಕಾರ್ಬನ್ ಕಾಂಪೌಂಡ್, 1 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಯಾವ್ದ್ರಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆಗಲ್ಲ ಅಂದ್ರೆ ಆಪ್ಷನ್ ಬಿ, ಗ್ಲೈಕಾಲಿಸಿಸ್ ನಲ್ಲಿ ಆಗಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 21. Phenomenon called apical dominance is due to which phytohormone? ಇದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ದು. ಏಪಿಕಲ್ ಡಾಮಿನೆನ್ಸ್ ಅಂತ ಅಂದ್ರೆ ಪ್ಲಾಂಟ್ಸ್ ನಲ್ಲಿ ಈ ರೀತಿ ಲೀಫ್ ನ ನೀವು ತಗೊಂಡ್ರೆ ಇಲ್ಲಿ ಒಂದು ಎಪಿಕಲ್ ಬಡ್ ಅಂತ ಇರುತ್ತೆ. ಇಲ್ಲಿ ಆಕ್ಸಿಲ್ಸ್ ನಲ್ಲಿ ನಿಮಗೆ ಆಕ್ಸಿಲರಿ ಬಡ್ ಅಥವಾ ಲ್ಯಾಟ್ರಲ್ ಬಡ್ ಅಂತ ಕರಿತೀವಿ, ಪ್ರೆಸೆಂಟ್ ಇರುತ್ತೆ. ಆಕ್ಸಿನ್ಸ್ ಅನ್ನೋ ಹಾರ್ಮೋನ್ಸ್ ಇಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಏಪೆಕ್ಸ್ ನಲ್ಲಿ. ಇದು ಏಪಿಕಲ್ ಬಡ್ ನೇ ಜಾಸ್ತಿ ಡೆವಲಪ್ ಆಗಿ ಬೆಳೆಯೋ ತರ ನೋಡ್ಕೊಳ್ಳುತ್ತೆ. ಈ ಆಕ್ಸಿಲರಿ ಅಥವಾ ಲ್ಯಾಟ್ರಲ್ ಬಡ್ ನ ಗ್ರೋತ್ ನ ಸಪ್ರೆಸ್ ಮಾಡುತ್ತೆ. ಸೊ ಪ್ಲಾಂಟ್ ಉದ್ದ ಬೆಳೀತಾ ಹೋಗುತ್ತೆ, ತುಂಬಾ ಬುಷಿಯಾಗಿ ಬೆಳೆಯಲ್ಲ. ಅದಕ್ಕೆ ನಾವು ಏಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಅದಕ್ಕೆ ಕಾರಣ, ಏಪಿಕಲ್ ಡಾಮಿನೆನ್ಸ್ಗೆ ಕಾರಣ ಆಕ್ಸಿನ್ಸ್. ಅದನ್ನ ಓವರ್ಕಮ್ ಮಾಡ್ಬೇಕಂದ್ರೆ ನಾವು ಸೈಟೋಕೈನಿನ್ಸ್ ನಿಂದ ಓವರ್ಕಮ್ ಮಾಡ್ಬೋದು. ಇಲ್ಲಿ ಕೇಳಿರೋದು ಯಾವ ಹಾರ್ಮೋನ್ ನಿಂದ ಅದಾಗುತ್ತೆ ಏಪಿಕಲ್ ಡಾಮಿನೆನ್ಸ್ ಅಂತ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಕ್ಸಿನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 22. One hormone hastens the maturity period in juvenile conifers, another controls xylem differentiation, while a third increases the tolerance of plants to various stresses. They are respectively. ಯಾವ ಹಾರ್ಮೋನ್ ಜುವೆನೈಲ್ ಕೋನಿಫರ್ಸ್ ನಲ್ಲಿ ಮೆಚುರಿಟಿ ಪೀರಿಯಡ್ ನ ಫಾಸ್ಟ್ ಮಾಡುತ್ತೆ? ಅದು ಜಿಬರ್ಲಿಕ್ ಆಸಿಡ್ ಅಥವಾ ಜಿಬರ್ಲಿನ್. ಸೊ ದಿಸ್ ಇಸ್ ಜಿಬರ್ಲಿಕ್ ಆಸಿಡ್. xylem differentiation ಕಂಟ್ರೋಲ್ ಮಾಡೋದು ಆಕ್ಸಿನ್. ಟಾಲರೆನ್ಸ್ ಟು ವೇರಿಯಸ್ ಸ್ಟ್ರೆಸ್ ಆಬ್ಸಿಸಿಕ್ ಆಸಿಡ್. ಅದಕ್ಕೆ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಸೊ ಜಿಬರ್ಲಿಕ್ ಆಸಿಡ್, ಆಕ್ಸಿನ್, ಆಬ್ಸಿಸಿಕ್ ಆಸಿಡ್, ಈ ಕಾಂಬಿನೇಷನ್ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 23 ನ ನೋಡೋಣ. ದ ಡಿಸ್ಕವರಿ ಆಫ್ ವಿಚ್ ಪ್ಲಾಂಟ್ ಹಾರ್ಮೋನ್ ವಾಸ್ ಲಿಂಕ್ಡ್ ವಿತ್ ಫೂಲಿಶ್ ಸೀಡ್ಲಿಂಗ್ ಡಿಸೀಸ್. ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ಗೆ ಬಕಾನೆ ಡಿಸೀಸ್ ಅಂತ ಕೂಡ ಕರೀತಾರೆ. ಆಕ್ಚುಲಿ ಜಪಾನ್ ನಲ್ಲಿ ಈ ಕುರೋಸಾವಾ ಅನ್ನೋರು ಈ ಡಿಸೀಸ್ ನ ಸ್ಟಡಿ ಮಾಡ್ತಾ ಇರುವಾಗ ಅವ್ರು ನೋಟಿಸ್ ಮಾಡಿದ್ರು, ರೈಸ್ ಪ್ಲಾಂಟ್ಸ್ ಯಾವುದಕ್ಕೆಲ್ಲ ಫಂಗಲ್ ಇನ್ಫೆಕ್ಷನ್ ಆಗಿತ್ತು ಆ ಪ್ಲಾಂಟ್ಸ್ ಎಲ್ಲ ತುಂಬಾ ಜಾಸ್ತಿ, ನಾರ್ಮಲ್ಗಿಂತ ತುಂಬಾ ಜಾಸ್ತಿ ಎತ್ತರ ಬೆಳೀತಾ ಇತ್ತು. ಅದರಲ್ಲಿ ಲೀವ್ಸ್ ಚೆನ್ನಾಗಿ ಡೆವಲಪ್ ಆಗ್ತಾ ಇರಲಿಲ್ಲ, ಗ್ರೇನ್ಸು ಫಾರ್ಮ್ ಆಗ್ತಾ ಇರಲಿಲ್ಲ. ಅದಕ್ಕೆ ಫೂಲಿಶ್ ಸೀಡ್ಲಿಂಗ್ ಅಂತ ಕರೀತಾ ಇದ್ರು. ಅದರಿಂದ ನಮಗೆ ಜಿಬ್ಬರ್ಲಿನ್ಸ್ ಅನ್ನೋ ಫೈಟೋ ಹಾರ್ಮೋನ್ ಬಗ್ಗೆ ಗೊತ್ತಾಯ್ತು. ಆಯ್ತಾ? ಸೊ ಅದನ್ನ ಕಾಸ್ ಮಾಡ್ತಾ ಇದ್ದಂತಹ, ಆ ಡಿಸೀಸ್ ನ ಕಾಸ್ ಮಾಡ್ತಾ ಇದ್ದ ಫಂಗಸ್ ನ ಹೆಸರು ಜಿಬರೆಲ್ಲಾ ಫ್ಯೂಜಿಕೋರೈ ಅಂತ. ಅದೇ ಆ ಜಿಬರ್ಲಿನ್ ಅನ್ನೋ ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಆಪ್ಷನ್ ಡಿ, GA ಅಂದ್ರೆ ಜಿಬರ್ಲಿಕ್ ಆಸಿಡ್, ದ್ಯಾಟ್ ಇಸ್ ದ ಕರೆಕ್ಟ್ ಆನ್ಸರ್. ABA ಅಂದ್ರೆ ಆಬ್ಸಿಸಿಕ್ ಆಸಿಡ್, 2,4-D ಅಂದ್ರೆ 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಸಿಡ್, ದಟ್ ಇಸ್ ಅ ಟೈಪ್ ಆಫ್ ಆಕ್ಸಿನ್. IAA ಇಂಡೋಲ್ ಅಸಿಟಿಕ್ ಆಸಿಡ್, ಅದು ಕೂಡ ಒನ್ ಟೈಪ್ ಆಫ್ ಆಕ್ಸಿನ್. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಬರ್ಲಿಕ್ ಆಸಿಡ್, ಆಪ್ಷನ್ ಡಿ. ಕ್ವೆಶ್ಚನ್ ನಂಬರ್ 24 ನ ನೋಡೋಣ. ಪ್ಲಾಸ್ಟಿಸಿಟಿ ಇನ್ ಪ್ಲಾಂಟ್ ಗ್ರೋತ್ ಮೀನ್ಸ್ ದ್ಯಾಟ್. ಇದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ ಇದು ಕ್ವೆಶ್ಚನ್. Plant roots are extensible. Plant development depends on the environment. Stems can extend, both A and C. Actually, plant
ಪ್ಲಾಸ್ಟಿಸಿಟಿ ಅಂತ ಅಂದರೆ ಪ್ಲಾಂಟ್ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟಲ್ ಪಾತ್ವೇಸ್ ಇರುತ್ತೆ, ಬೇರೆ ಬೇರೆ ಪಾತ್ವೇ. ಪ್ಲಾಂಟ್ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಎನ್ವೈರ್ಮೆಂಟ್, ಡಿಪೆಂಡಿಂಗ್ ಅಪಾನ್ ಇಟ್ಸ್ ಫೇಸ್ ಇನ್ ದ ಲೈಫ್ ಸೈಕಲ್, ಅದು ಯಾವ ಡೆವಲಪ್ಮೆಂಟ್ ಪಾತ್ವೇನ ಚೂಸ್ ಮಾಡ್ಕೊಳ್ಳುತ್ತೆ, ದಟ್ ಇಸ್ ಕಾಲ್ಡ್ ಪ್ಲಾಸ್ಟಿಸಿಟಿ. ಆಯ್ತಾ? ಸೊ ಪ್ಲಾಂಟ್ ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ದಿ ಎನ್ವೈರ್ಮೆಂಟ್. ಈ ಆಪ್ಷನ್ಸ್ನಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರುವಂತಹ ಆನ್ಸರ್ ಇದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಎಕ್ಸಾಂಪಲ್ ನೀವು ಓದಿರ್ತೀರಾ, ಕೊತ್ತಂಬರಿ ಸೊಪ್ಪಿನಲ್ಲಿ ಹೇಗೆ 2 ಬೇರೆ ಬೇರೆ ಟೈಪ್ಸ್ ಆಫ್ ಲೀವ್ಸ್ ಬರುತ್ತೆ, ಬಟರ್ ಕಪ್ನಲ್ಲಿ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಹ್ಯಾಬಿಟ್ಯಾಟ್, ಅಕ್ವಾಟಿಕಾ ಟೆರೆಸ್ಟ್ರಿಯಲಾ, ಲೀಫ್ನ ಶೇಪ್ ವೇರಿ ಆಗುತ್ತೆ, ಹೆಟ್ರೋಫಿಲಿ ಅಂತ ಕರಿತೀವಿ ನಾವು ಅದಕ್ಕೆ. ಆ ಎಕ್ಸಾಂಪಲ್ಸ್ ನೀವು ಓದಿರ್ಬೋದು. ಸೊ ದಟ್ ಇಸ್ ಕ್ವೆಶ್ಚನ್ ನಂಬರ್ 24. Now let's move on to the last question, question number 25. Which of the following generally acts as an antagonist to gibberellins? Antagonist ಅಂತ ಅಂದರೆ ಆಪೋಸಿಟ್ ಎಫೆಕ್ಟ್ನ ತೋರಿಸೋದು. ಜಿಬರ್ಲಿನ್ಸ್ಗೆ ಜನರಲ್ ಆಗಿ ಆಪೋಸಿಟ್ ಎಫೆಕ್ಟ್ನ ತೋರಿಸೋದು ಆಪ್ಸಿಸಿಕ್ ಆಸಿಡ್. ಆಪ್ಸಿಸಿಕ್ ಆಸಿಡ್ ಸೀಡ್ ಡಾರ್ಮೆನ್ಸಿನ ಪ್ರಮೋಟ್ ಮಾಡಿದ್ರೆ, ಜಿಬರ್ಲಿಕ್ ಆಸಿಡ್ ಸೀಡ್ ಡಾರ್ಮೆನ್ಸಿನ ಬ್ರೇಕ್ ಮಾಡಿ ಸೀಡ್ ಜರ್ಮಿನೇಷನ್ ಪ್ರಮೋಟ್ ಮಾಡುತ್ತೆ. ಸೊ ಒಂದೇ ಪ್ರಾಸೆಸ್ನಲ್ಲಿ 2 ಆಪೋಸಿಟ್ ಎಫೆಕ್ಟ್ನ ಈ 2 ಹಾರ್ಮೋನ್ಸ್ ತೋರಿಸುತ್ತೆ. ಅದಕ್ಕೆ ನಾವು ಆಂಟಗೋನಿಸ್ಟಿಕ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಸೊ ವಿತ್ ದಿಸ್ ವಿವ್ ಕಮ್ ಟು ದಿ ಎಂಡ್ ಆಫ್ ಡಿಸ್ಕಷನ್ ಆಫ್ ಟೆಸ್ಟ್ 3 KCET ಸಫಲ್ತಾ ಟೆಸ್ಟ್ ಸೀರೀಸ್ದು. ಹೋಪ್ಫುಲಿ ದಿಸ್ ವಾಸ್ ಹೆಲ್ಪ್ಫುಲ್. ಮತ್ತೆ ಸಿಗೋಣ ಮುಂದಿನ ವಾರ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಆಲ್ಸೋ ಹ್ಯಾಪಿ ದಸರಾ. ಬಾಯ್ ಬಾಯ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು 𝐊𝐄𝐍𝐶𝐃. ಸ್ಟೂಡೆಂಟ್ಸ್, ಇವತ್ತು ನಾವು KCET ಸಫಲ್ತಾ ಟೆಸ್ಟ್ ಸೀರೀಸ್ ಅಲ್ಲಿ ಪಾರ್ಟ್ ಟೆಸ್ಟ್ ನಂಬರ್ 3 ಫಿಸಿಕ್ಸ್ ನ ವಿಡಿಯೋ ಸೊಲ್ಯೂಷನ್ ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇವತ್ತು ಸಫಲ್ತಾ ಟೆಸ್ಟ್ ಸೀರೀಸ್ ಅಲ್ಲಿ ಪಾರ್ಟ್ ಟೆಸ್ಟ್ ನಂಬರ್ 3 ಸೊಲ್ಯೂಷನ್ಸ್ ನ ನೋಡ್ತಾ ಇದ್ದೇವೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 1. If stress is equal to Young's modulus, then change in length, okay, is equal to. So option ನೋಡೋಣ. Option A, original length. Option B, half of the original length. Option C, twice the original length. And option D, 1/4 of the original length. Okay. So video na pause ಮಾಡಿ. So try to solve this first question. Okay. ಏನಾದರೂ ಸಪೋಸ್ ನಮಗೆ ಬರಲಿಲ್ಲ ಅಂತಂದ್ರೆ ಸೊಲ್ಯೂಷನ್ ನೋಡಿ. ಓಕೆ, ಸೊ ಫಸ್ಟ್ ನೀವು ಟ್ರೈ ಮಾಡಬೇಕು, ದೆನ್ ನಿಮ್ಗೆ ಏನಾದರೂ ಬರಲಿಲ್ಲ ಅಂದರೆ ವಿಡಿಯೋ ಸೊಲ್ಯೂಷನ್ ನೋಡಿ. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಫಸ್ಟ್ ನೋಡೋಣ. ಸ್ಟ್ರೆಸ್ ಈಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಸ್ಟ್ರೆಸ್, ಯಂಗ್ಸ್ ಮಾಡ್ಯುಲಸ್ ಅಂಡ್ ಸ್ಟ್ರೈನ್? ಚೇಂಜ್ ಇನ್ ಲೆಂತ್ ಕೇಳಿರೋದ್ರಿಂದ ಸೊ ಸ್ಟ್ರೈನ್ ಸಹಿತ ಈ ಟಾಪಿಕ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ವಿ ನೋ ದಟ್ ಯಂಗ್ಸ್ ಮಾಡ್ಯುಲಸ್ ಇಸ್ ಗಿವೆನ್ ಬೈ ಸ್ಟ್ರೆಸ್ ಅಪಾನ್ ಸ್ಟ್ರೈನ್. ಕರೆಕ್ಟಾ? ಅಂಡ್ ಇಲ್ಲಿ ಕೊಟ್ಟಿರೋದೇನು? ಸ್ಟ್ರೆಸ್ ಈಸ್ ಈಕ್ವಲ್ಸ್ ಟು ಯಂಗ್ಸ್ ಮಾಡ್ಯುಲಸ್. ಸ್ಟ್ರೆಸ್ ಈಸ್ ಈಕ್ವಲ್ಸ್ ಟು ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ, ಸೊ ಇದನ್ನ ನಾನು ರೀಅರೇಂಜ್ ಮಾಡ್ಕೊಂಡ್ರೆ ಯಾವ ತರ ರೀಅರೇಂಜ್ ಮಾಡ್ಕೋಬಹುದು? ಸ್ಟ್ರೆಸ್ 1/by ಸ್ಟ್ರೈನ್ ಅಂತ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಸೊ ಸ್ಟ್ರೆಸ್ ಮತ್ತೆ ಯಂಗ್ಸ್ ಮಾಡ್ಯುಲಸ್ ಸೇಮ್ ಆಗಿರೋದ್ರಿಂದ ಅಥವಾ ಈಕ್ವಲ್ ಆಗಿರೋದ್ರಿಂದ ಯು ಕ್ಯಾನ್ ರೈಟ್ ಇಟ್ ಆಸ್ ಇನ್ ಟರ್ಮ್ಸ್ ಆಫ್ ಯಂಗ್ಸ್ ಮಾಡ್ಯುಲಸ್ ಅಲ್ಲಿ ಬರೀಬಹುದು ಅಥವಾ ಇನ್ ಟರ್ಮ್ಸ್ ಆಫ್ ಸ್ಟ್ರೆಸ್ ಅಲ್ಲೂ ಬರೀಬಹುದು. ಓಕೆ, ಸೊ ನಾನು ಸ್ಟ್ರೆಸ್ ಅಲ್ಲೇ ಬರೀತೀನಿ. ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೆಸ್. ಯಾಕೆ? ಫ್ರಮ್ ದ್ಯಾಟ್. ಓಕೆ, ಅಂಡ್ ಸ್ಟ್ರೈನ್ ಯಾವ ತರ ಬರೀಬಹುದು? ದಟ್ ಈಸ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಓಕೆ, ಅಂಡ್ ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸ್ಟ್ರೆಸ್ ಗೆಟ್ ಕ್ಯಾನ್ಸಲ್. ಆಫ್ಟರ್ ರೀಅರೇಂಜಿಂಗ್ ದಿಸ್, ಡೆಲ್ಟಾ L divided by L is equals to 1 ಅಥವಾ ಡೆಲ್ಟಾ L is equals to L ಅಂತ ಹೇಳ್ಬೋದು. ಸೊ ಚೇಂಜ್ ಇನ್ ಅ ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು ಒರಿಜಿನಲ್ ಲೆಂತ್. L is the original length. Okay, ಡೆಲ್ಟಾ L ಏನ್ ಇಂಡಿಕೇಟ್ ಮಾಡುತ್ತೆ? ಚೇಂಜ್ ಇನ್ ಲೆಂತ್. Therefore, right option, that is option A. Okay, is that clear? Now let's move on to the next question. Question number 2. When a wire of Young's modulus gamma, it actually looks like a Y. Okay, so gamma ಬರಿಬೇಕು. Alpha, beta, gamma ನೆನಪಿದೆಯಲ್ಲ, is subjected to tensile force. The strain produced is alpha. Then the elastic energy stored per unit volume. So ಇಲ್ಲೂ ಅಷ್ಟೇ Young's modulus ಇನ್ವಾಲ್ವ್ ಆಗಿದೆ. That is gamma ಬರಬೇಕು. It looks like a Y ತರ ಕಾಣಿಸ್ತಾ ಇದೆ, but it is the just a typing error ಅಷ್ಟೇ. Subjected to tensile force. Tensile force ಅಂತಂದ್ರೆ ಮೇ ಬಿ ನಮಗೆ ಒಂದು
ವೈರ್ನ ತೊಗೊಂಡ್ರೆ ಅದರದ್ದು ಲೆಂತ್ ಇನ್ಕ್ರೀಸ್ ಮಾಡ್ಬೋದು. ಕಂಪ್ರೆಸ್ಡ್ ಫೋರ್ಸ್ ಅಂತಂದ್ರೆ ಲೆಂತ್ನ ಡಿಕ್ರೀಸ್ ಮಾಡೋದು. ಸೊ ಇಲ್ಲಿ ಟೆನ್ಸೈಲ್ ಫೋರ್ಸ್ ಅಂತ ಇದೆ. ಅಂಡ್ ಸ್ಟ್ರೇನ್ ಸಹಿತ ಮೆನ್ಷನ್ ಮಾಡಿದ್ದಾರೆ. ಸ್ಟ್ರೇನ್ ಪ್ರೊಡ್ಯೂಸ್ಡ್ ಈಸ್ ಆಲ್ಫಾ. ದೆನ್ ಎಲಾಸ್ಟಿಕ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ನ ಯಾವ ತರ ಬರೀತೀವಿ? ದಟ್ ಈಸ್ ಆಫ್ ಸ್ಟ್ರೆಸ್ into strain. And also, what is the relation between stress, strain and Young's modulus ಅಂತ ಹೇಳೋದಾದ್ರೆ previous slide ಅಲ್ಲಿ ಡಿಸ್ಕಸ್ ಮಾಡಿದ್ವಿ. Young's modulus that is equals to stress divided by strain. Okay, stress divided by strain. Okay, and ಇಲ್ಲಿ ನಮಗೆ ಕೆಲವು ಡೇಟಾ ಕೊಟ್ಟಿದ್ದಾರೆ. strain produced is alpha ಅಂತ ಕೊಟ್ಟಿದ್ದಾರೆ. Okay, so that means ಇದನ್ನ ಯಾವ ತರ ಬರೀಬಹುದು? Stress divided by alpha ಅಂತ ಬರೀಬಹುದು, right? So in the same way ಇಲ್ಲೂ ಸಹಿತ ನಾವು ಬರೀಬಹುದು that E is equals to energy per unit volume ಅಂತ. So that is 1/2. So stress ನ ಯಾವ ತರ ಬರೀಬಹುದು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ stress is equals to gamma into alpha. ಯಾಕೆ gamma into alpha ಬರಿಬೇಕು ಅಂತಂದ್ರೆ you can see in the options gamma and alpha ದಲ್ಲಿದೆ. Okay, so stress is can be written as gamma alpha into strain, it is alpha. Okay, so final ಆಗಿ ಏನಂತ ಬರೀಬಹುದು? That is 1/2 gamma alpha square. Okay, so right answer for this question of gamma alpha square, of gamma alpha square, that is option B. Okay, so this is the right answer. Okay, now let's move on to the next question. That is the question number 3. The isothermal bulk modulus of a perfect gas at a atmospheric pressure is. Okay, ಸೊ ಇಲ್ಲಿ ನಮಗೆ ಅಟ್ಮಾಸ್ಫೆರಿಕ್ ಪ್ರೆಷರ್, ಓಕೆ, ಎಟ್ ಅಟ್ಮಾಸ್ಫೆರಿಕ್ ಪ್ರೆಷರ್ ಐಸೋಥರ್ಮಲ್ ಬಲ್ಕ್ ಮಾಡ್ಲಸ್ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ನಮಗೆ ಪ್ರೆಷರ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್, ಅಟ್ಮಾಸ್ಫೆರಿಕ್ ಪ್ರೆಷರ್ ಅಂತ ಗೊತ್ತಿದೆ, ದಟ್ ಈಸ್ 1 atm. ಅಟ್ಮಾಸ್ಫೆರಿಕ್ ಪ್ರೆಷರ್ ಎಷ್ಟಾಗುತ್ತೆ? ದಟ್ ಈಸ್ 1.0315 ಅಥವಾ 1.031 into 10⁵ ಪಾಸ್ಕಲ್ ಅಂತೂ ನಡೆಯುತ್ತೆ, ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೂ ನಡೆಯುತ್ತೆ. ಸೊ ಇದು ಡೈರೆಕ್ಟ್ ಕ್ವಶನ್ ಆಗಿರುತ್ತೆ. ಓಕೆ, ಸೊ ಇದು ಡೈರೆಕ್ಟ್ ಕ್ವಶನ್ ಆಗಿರುತ್ತೆ. ಸೊ ಯು ಕ್ಯಾನ್ ಕನ್ಸಿಡರ್ 10⁵ ಅಲ್ಲಿದೆ. ಸೊ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ನೀವು ಎಲ್ಲ 1.03, 1.0, 1.03, 1.03 ಅಂತಿದೆ. ಬಟ್ 10 ಪವರ್ಸ್ ಅಬ್ಸರ್ವ್ ಮಾಡಿದಾಗ ಇಟ್ ಇಸ್ ದ 10⁵ ಇಲ್ಲಿದೆ. ಮಿಕ್ಕಿದ್ದೆಲ್ಲ ಎಲಿಮಿನೇಟ್ ಮಾಡಬಹುದು. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 4. A force of 100 Newton increases the length of a given wire by 0.1 millimeter. Then the force required to increase its length by 0.25 millimeter is. Option A 50 Newton, option B 150 Newton, option C 250 Newton, option D 500 Newton ಅಂತ ಇದೆ. ಸೊ ಡೇಟಾನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ರೆ ನಮಗೊಂದು ಕ್ಲೂ ಸಿಗುತ್ತೆ. ಫೋರ್ಸ್ ಆಫ್ 100 Newton increases the length of a given wire by 0.1 mm. ಅಂದ್ರೆ ಇಲ್ಲಿ ಫೋರ್ಸ್ is directly related to the length, right? ಸೊ ಫಸ್ಟ್ ಕೇಸ್ ನೋಡ್ಕೊಂಡ್ರೆ ಇಲ್ಲಿ ಫಸ್ಟ್ ಫೋರ್ಸ್ ಅಂತ ಕ್ಯಾನ್ಸಲ್ ಮಾಡ್ಕೋತೀನಿ. ಸೊ ದಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು 0.1 mm. ಓಕೆ, 1 mm. ಅಂಡ್ ಸೆಕೆಂಡ್ ಫೋರ್ಸ್ಗೆ ಎಷ್ಟು ಬೇಕಾಗುತ್ತೆ? ಸೆಕೆಂಡ್ ಫೋರ್ಸ್ ಎಷ್ಟು ಇನ್ಕ್ರೀಸ್ ಮಾಡ್ತಾ ಇದೆ? ದಟ್ ಈಸ್ 0.25 mm. ಈ ಎರಡನ್ನ ರೇಷಿಯೋ ತಗೊಂಡ್ರೆ ಯಾವ ತರ ಬರೀಬಹುದು? Eliminating this proportionality. So F1 divided by F2, that is equals to, this is 0.1 mm, okay, and divided by 0.25 mm. Okay, so mm get cancelled. Okay, millimeter get cancelled. And what about F1? F1 ನಮಗೆ to increase the 0.1 mm ಎಷ್ಟು ಬೇಕಾಗಿದೆ? that is 100 Newton ಬೇಕಾಗಿತ್ತು. Okay, so 100 Newton divided by F2. ಸೊ ಇಲ್ಲಿ 0.1 divided by 0.25. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡೋದು. F2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 100 into 0. Okay, 100 into 0.25 divided by 0.1. Am I right? 0.1 divided by 0.25 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ that becomes 100 into 0.25 divided by 0.1 ಅಂತಿದೆ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ಎಲಿಮಿನೇಟ್ ಮಾಡೋಕೆ ನಾನು ಏನ್ ಮಾಡ್ತೀನಿ? ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡ್ತೀನಿ. ಓಕೆ, ಸೊ ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡಿದ್ರೆ ಸೊ ವಾಟ್ ವಿಲ್ ಬಿ ದ ಫೈನಲ್ ಆನ್ಸರ್? F2 that is equals to ಇಲ್ಲಿ 100 into 0.25 ಎಷ್ಟಾಗುತ್ತೆ? that is a 25. and into 10 ಇದೆ, that is a 250 divided by 0.1 into 10, that is a 1. Therefore, so to increase 0.25 mm
ಓಕೆ, ಎಷ್ಟು ಫೋರ್ಸ್ ಬೇಕಾಗುತ್ತೆ? ದಟ್ ಈಸ್ ಅ 250 ನ್ಯೂಟನ್ ಆಫ್ ಫೋರ್ಸ್ ಬೇಕಾಗುತ್ತೆ. ಓಕೆ, ದೇರ್ ಫೋರ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನಂಬರ್ 4 is option C. Clear? Now, let's move on to the question number 5. A metal plate of area 10 power minus 3 meter square is placed on a liquid layer of a thickness 0.8 millimeter. The coefficient of viscosity of that liquid is 24 poise. Then the horizontal force required to move the plate with a velocity of 1 centimeter per second is. So, ಇಲ್ಲಿ horizontal force ಬಗ್ಗೆ ಕೇಳಿದ್ದಾರೆ. Okay, horizontal force ಬಗ್ಗೆ ಕೇಳಿದ್ದಾರೆ. So, this concept is based on viscosity. Like ನಮಗೆ ನಾರ್ಮಲ್ ಆಗಿ ಸಾಲಿಡ್ಸ್ ಅಲ್ಲಿ ಫ್ರಿಕ್ಷನ್ ಹೇಗಿರುತ್ತೆ ಅದೇ ರೀತಿ ಫ್ಲೂಯಿಡ್ಸ್ ಅಲ್ಲಿ ಫೋರ್ಸ್ ಇರುತ್ತೆ, ದಟ್ ಈಸ್ ಅ ಫ್ರಿಕ್ಷನಲ್ ಫೋರ್ಸ್. ಬಟ್ ಇಲ್ಲಿ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರೆಯಲ್ಲ, ಇನ್ಸ್ಟೆಡ್ ಆಫ್ ದಟ್ ವಿಸ್ಕಾಸಿಟಿ ಆಫ್ ದ ಲಿಕ್ವಿಡ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ವಿಸ್ಕಾಸಿಟಿ ಡೆಫಿನೇಷನ್ ಅದೆಲ್ಲ ನೋಡ್ಕೊಂಡಾಗ, ಸೊ ಅಲ್ಲಿ ಸ್ಟೋಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, so force, that is the horizontal force, is required, that is eta into A, that is the area, and dV divided by dx. Okay, and negative sign ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ the force is acting opposite to the flow of a liquid ಅಥವಾ fluid ಅಂತ ಹೇಳ್ತೀವಿ. ಇಲ್ಲಿ ಲಿಕ್ವಿಡ್ ಕೊಟ್ಟಿರೋದ್ರಿಂದ ಲಿಕ್ವಿಡ್ ಲೇಯರ್ ಅಂತ ಹೇಳ್ಬೋದು. ಓಕೆ, ಅಪೋಸಿಟ್ ಟು ದ ಫ್ಲೋ ಆಫ್ ಲಿಕ್ವಿಡ್. ಅಂಡ್ ಇಲ್ಲಿ ಈಟಾ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 24 ಪಾಯ್ಸ್ ಅಂತಿದೆ. ದಿಸ್ ಪಾಯ್ಸ್ ಇಸ್ ನಾಟ್ ಎ SI ಯೂನಿಟ್. Then what is the SI unit of a eta ಅಂತ ಹೇಳಿದ್ರೆ coefficient of viscosity, that is the Pascal second ಅಂತ ಬರುತ್ತೆ. ಸೊ ಇದನ್ನ ಪಾಸ್ಕಲ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಪಾಯ್ಸ್ ಅನ್ನೋದು 24, ದಟ್ ಈಸ್ ದ ಡೆಸಿಗೆ ಬರುತ್ತೆ. ದ ಡೆಸಿ ನಥಿಂಗ್ ಬಟ್ 10 ಪವರ್ ಮೈನಸ್ 1. ಡೆಕಾ ಅಂದ್ರೆ 10 ಪವರ್ 1. ಓಕೆ, ಅಂಡ್ ಇಲ್ಲಿ ಯೂನಿಟ್ ಪಾಸ್ಕಲ್ ಸೆಕೆಂಡ್. ಓಕೆ, ದೇರ್ ಫೋರ್ ಈಟಾ ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ 24 ಇಂಟು 10 ಪವರ್ ಮೈನಸ್ 1 ಪಾಸ್ಕಲ್ ಸೆಕೆಂಡ್. ಫೈನ್. ಸೊ ಮಿಕ್ಕಿದೆಲ್ಲ ವ್ಯಾಲ್ಯೂಸ್ನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಸೊ ಎಫ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ಬೋದು, ಜಸ್ಟ್ ಇಟ್ ಈಸ್ ಇಂಡಿಕೇಟಿಂಗ್ ಡೈರೆಕ್ಷನ್ ಆಫ್ ವಿಸ್ಕಾಸಿಟಿ ಅಂದ್ರೆ ಫೋರ್ಸ್ ಮತ್ತೆ ನೆಕ್ಸ್ಟ್ ಒನ್ ಫ್ಲೋ ಆಫ್ ಅ ಲಿಕ್ವಿಡ್, ಜಸ್ಟ್ ಡೈರೆಕ್ಷನ್ ತೋರಿಸುತ್ತೆ, ಅಪೋಸಿಟ್ ಅಂತಲೇ ಇಂಡಿಕೇಟ್ ಮಾಡುತ್ತೆ. ಸೊ ದೇರ್ ಫೋರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಡೈರೆಕ್ಟ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್. ಓಕೆ, ಹಾರಿಜಾಂಟಲ್ ಫೋರ್ಸ್. Now, what is eta? That is 24 into 10 power minus 1 into what is A? A, it is the 10 power minus 3 meter square. Therefore, it is a 10 power minus 3. And what about dV? That is dV. It is a very small velocity. Therefore, you can consider it as a dV instead of a V. Okay, that is a 1 centimeter per second. So 1 centimeter per second can be written as, okay, this one can be written as 1 centimeter, nothing but 10 power minus 2 meter per second. Okay, so here you can substitute, that is a 1 into 10 power minus 2 and divided by dx, that is the thickness. Okay, liquid layer of a thickness, that is 0.8 millimeter. So 0.8 as it is, and millimeter, it is nothing but 10 power minus 3. Okay, and here you can see so 10 power minus 3, 10 power minus 3 get cancelled, and here remaining terms are, so 24 into 10 power minus 3. Why it is a 10 power minus 1? It is a 10 power minus 2 divided by 0.8. Okay, 0.8. To eliminate this decimal point, what I will do is multiply and divide that by 10. So finally you will get, that is a 24. Here 10 power 1 means this is a 10 power minus 2 divided by 8. Okay, so ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 8 3 24 ಬರುತ್ತೆ. ಸೊ 3 into 10 ಪವರ್ ಮೈನಸ್ 2 ನ್ಯೂಟನ್ ಅಂತ ಬರಿಬೋದು. ಬಟ್ ಆಪ್ಷನ್ಸ್ ಅಲ್ಲಿ 10 ಪವರ್ ಅಲ್ಲಿ ಇಲ್ಲ, ಎಕ್ಸ್ಪೋನೆಂಟ್ಸ್ ಅಲ್ಲಿ ಇಲ್ಲ. ದೇರ್ ಫೋರ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಓಕೆ, ಸೊ ಎಫ್ ಇಸ್ ಈಕ್ವಲ್ಸ್ ಟು 2 ಡೆಸಿಮಲ್ ಪಾಯಿಂಟ್ ಅಂದ್ರೆ ದಟ್ ಇಸ್ 0.03 ನ್ಯೂಟನ್ ಆಗುತ್ತೆ. 0.03 ನ್ಯೂಟನ್ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಷ್ಟು ಸಿಂಪಲ್ ಆಗಿರುತ್ತೆ. ಸೊ ಸ್ವಲ್ಪ ನಾವು ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡ್ತಾ ಹೋಗಬೇಕು. ಕ್ವಶನ್ ನಂಬರ್ 6, 2 ಐಡೆಂಟಿಕಲ್ ಲಿಕ್ವಿಡ್ ಡ್ರಾಪ್ಸ್ ಆರ್ ಫಾಲಿಂಗ್ ಡೌನ್ ಥ್ರೂ ಏರ್ ವಿತ್ ಅ ಸ್ಟಡಿ ವೆಲಾಸಿಟಿ ಆಫ್ v. ಇಫ್ ದೋಸ್ 2 ಡ್ರಾಪ್ಸ್ ಮರ್ಜ್, ದ ನ್ಯೂ ಸ್ಟಡಿ ವೆಲಾಸಿಟಿ ಆಫ್ ಅ ಬಿಗ್ಗರ್ ಡ್ರಾಪ್ ಫಾರ್ಮ್ is. ಸೊ ಇಲ್ಲಿ ನಮಗೆ ಕೇಳ್ತಿರೋದೇನು, ನ್ಯೂ ಸ್ಟಡಿ ವೆಲಾಸಿಟಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು, ವಾಟ್ ಇಸ್ ದ ಕಂಡೀಷನ್ ದೇ ಹ್ಯಾವ್ ಗಿವೆನ್? ಫಾಲಿಂಗ್ ಡೌನ್. ಓಕೆ, ಸೊ ಫಾಲಿಂಗ್ ಡೌನ್ ಅಂತಂದ್ರೆ ಮೋಷನ್ ಅಂಡರ್ ಗ್ರಾವಿಟಿಯಲ್ಲಿ ಬರುತ್ತೆ. ಓಕೆ, ಸೊ ಆಪ್ಷನ್ಸ್ ನೋಡೋಣ. ಸೊ ಆಪ್ಷನ್ ಎ 2 power 1 by 3 v,
Option B, 2 power 3 by 2 V. And option C, that is 2 power 2 by 3 V. And option D, 2 power 4 by 3 V. Okay. So ಇಲ್ಲಿ ಮೋಷನ್ ಅಂಡರ್ ಗ್ರಾವಿಟಿ ಅಂದ್ರೆ ನಾವೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋಣ. ರೈನ್ ಡ್ರಾಪ್ ನ ಕನ್ಸಿಡರ್ ಮಾಡ್ಕೋಣ. ಸೊ ವಾಟ್ ಇಸ್ ದ ಶೇಪ್ ಆಫ್ ರೈನ್ ಡ್ರಾಪ್? ದಟ್ ಇಸ್ ದ ಸ್ಪಿಯರ್. ಓಕೆ. ಸೊ ಇಲ್ಲಿ ಲಿಕ್ವಿಡ್ ಕೊಟ್ಟಿದ್ದಾರೆ. ನಾನು ಎಕ್ಸಾಂಪಲ್ ಯಾವ್ದು ಕನ್ಸಿಡರ್ ಮಾಡ್ಕೋತಿದ್ದೀನಿ? ನಾನು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋತಿದ್ರು ರೈನ್ ಡ್ರಾಪ್ ಅಂತ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಓಕೆ. ದೇ ಹ್ಯಾವ್ ನಾಟ್ ಗಿವನ್ ಅ ನೇಮ್ ಫಾರ್ ದಿಸ್ ಲಿಕ್ವಿಡ್ ಡ್ರಾಪ್. ಓಕೆ. ಸೊ ಶೇಪ್ ಅಂತ ಬಂದ್ರೆ ಸ್ಪಿಯರ್ ಆಗಿರುತ್ತೆ. ಅಂಡ್ ಇಲ್ಲಿ ನಾವು ಮಾತಾಡ್ತಿರೋದು ಸ್ಟಡಿ ವೆಲಾಸಿಟಿ ಅಂದ್ರೆ ಸೇಮ್ ಕಾನ್ಸ್ಟೆಂಟ್ ವೆಲಾಸಿಟಿ ಜೊತೆ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇದನ್ನ ನಾವು ಟರ್ಮಿನಲ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಇದನ್ನ ನಾವೇನಂತ ಬರೀಬಹುದು? ಟರ್ಮಿನಲ್ ವೆಲಾಸಿಟಿ ದಟ್ ಈಸ್ ಗಿವೆನ್ ಬೈ, ಓಕೆ, 2r² divided by 9 eta. And it is a density of a sphere, density of a liquid, that is into g. Already we have considered r². Okay. And ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ 9 2 constant, eta is also constant, rho and sigma is constant, g is also constant. Therefore terminal velocity is directly proportional to the square of the radius. Okay. Now ಇವಾಗ 2 ವಾಟರ್ ಡ್ರಾಪ್ಲೆಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಲಿಕ್ವಿಡ್ ಅಂತ ಕೊಟ್ಟಿದ್ದಾರೆ. ಸೊ ಡ್ರಾಪ್ಸ್ ಯಾವ ಶೇಪ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿದೀವಿ? ದಟ್ ಈಸ್ ಅ ಸ್ಪಿಯರ್ ಶೇಪ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿದೀವಿ. ಸ್ಪಿಯರ್ ಅಂತಂದ್ರೆ if I consider a volume, what will be the formula for volume of a sphere? That is a 4/3 pi r³, right? ಸೊ ಇಲ್ಲಿ ನಮಗೆ ಎಷ್ಟು ಡ್ರಾಪ್ಸ್ ಇದೆ? 2 ಐಡೆಂಟಿಕಲ್ ಡ್ರಾಪ್ಸ್. ಅದೇನಾಗಿದೆ? 2 ಡ್ರಾಪ್ಸ್ ಮರ್ಜ್ ಆಗಿ ಒಂದು ಬಿಗ್ಗರ್ ಡ್ರಾಪ್ ಆಗಿದೆ. ಸೊ ವಾಟ್ ವಿಲ್ ಬಿ ದ ವಾಲ್ಯೂಮ್ ಆಫ್ ದೀಸ್ 2 ಕೇಸಸ್? ಸೊ ಫಸ್ಟ್ ಕೇಸಲ್ಲಿ ಸಪರೇಟ್ ಆಗಿ 4/3 pi r³ plus 4/3 pi r³, smaller radius. Okay, that is equals to, so same volume right hand side ಬರುತ್ತೆ, ಅಂದ್ರೆ bigger volume, right? ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಯಾಕೆ ನಾವು ಇದು ವಾಲ್ಯೂಮ್ ನ ಕನ್ಸಿಡರ್ ಮಾಡ್ಕೋಬೇಕಂದ್ರೆ, ಬಿಕಾಸ್ ವಿ ನೀಡ್ ರೇಡಿಯಸ್ ಕಂಪ್ಯಾರಿಸನ್ ಆಫ್ ರೇಡಿಯಸ್ ಆಫ್ ಸ್ಮಾಲರ್ ಡ್ರಾಪ್ಸ್ ಅಂಡ್ ಬಿಗ್ಗರ್ ಡ್ರಾಪ್ಸ್. ಓಕೆ. ಸೊ ವಾಲ್ಯೂಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ವಾಲ್ಯೂಮ್ ಆಫ್ ಸ್ಮಾಲರ್ ಡ್ರಾಪ್ಸ್, ಎಸ್ ಅಂದ್ರೆ ಸ್ಮಾಲರ್ ಡ್ರಾಪ್ಸ್, ಓಕೆ, ವಾಲ್ಯೂಮ್ ಆಫ್ ಬಿಗ್ಗರ್ ಡ್ರಾಪ್ಸ್, ಓಕೆ, ಬಿ ಅಂದ್ರೆ ಬಿಗ್ಗರ್ ಡ್ರಾಪ್ಸ್. ಅಂಡ್ ಇಲ್ಲಿ ಎಷ್ಟು ಸ್ಮಾಲರ್ ಡ್ರಾಪ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ? 2. ದೇರ್ಫೋರ್ 2 ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಅಂಡ್ ವಾಲ್ಯೂಮ್ ಅಂತ ಬಂದ್ರೆ 4/3 pi r³, ದಟ್ ಈಸ್ ಈಕ್ವಲ್ಸ್ ಟು, ಓಕೆ. ಸೊ ಇಲ್ಲಿ ಎಷ್ಟು ಬಿಗ್ಗರ್ ಡ್ರಾಪ್ಸ್ ಇದೆ? ಓನ್ಲಿ 1. ಓಕೆ. ನ್ಯೂ ಸ್ಟಡಿ ವೆಲಾಸಿಟಿ ಆಫ್ ಅ ಬಿಗ್ಗರ್ ಡ್ರಾಪ್, ನಾಟ್ ಅ ಡ್ರಾಪ್ಸ್. ಓಕೆ. ಸೊ ದೇರ್ಫೋರ್ 4/3 pi r³. ಓಕೆ. ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 4/3 and 4/3 pi and pi get cancel. So 2r³ ಆಗುತ್ತೆ. ಸೊ ದಟ್ ಈಸ್ ಕ್ಯಾಪಿಟಲ್ ಲೆಟರ್ r³. ಓಕೆ. ಸೊ ಇಲ್ಲಿ ನನಗೆ r ವ್ಯಾಲ್ಯೂ ಮಾತ್ರ ಬೇಕು. ದೇರ್ಫೋರ್ ಯಾವ ತರ ಬರೀಬಹುದು ಇದನ್ನ? 2 power 1/3 into r ಅಂತ ಬರೀಬಹುದು. ಓಕೆ. ಸೊ ಅಥವಾ r is equals to small letter r, that is 2 power 1/3. ಓಕೆ. ನಮಗೆ ರಿಲೇಷನ್ ಗೊತ್ತಾಯ್ತು. ವಾಟ್ ಆರ್ ದ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಲೆಟರ್ r ಅಂಡ್ ಕ್ಯಾಪಿಟಲ್ ಲೆಟರ್ r? ಓಕೆ. ನಾ ಇವಾಗ ವೆಲಾಸಿಟೀಸ್ ಬಗ್ಗೆ ಮಾತಾಡೋಣ. ಸ್ಟಡಿ ವೆಲಾಸಿಟಿ ಆಫ್ ಅ ಸ್ಮಾಲರ್ ಡ್ರಾಪ್ ಅಂಡ್ ಸ್ಟಡಿ ವೆಲಾಸಿಟಿ ಆಫ್ ಅ ಬಿಗ್ಗರ್ ಡ್ರಾಪ್. ನಮಗೆ ವೆಲಾಸಿಟಿ ಆಫ್ ಎ ಬಿಗ್ಗರ್ ಡ್ರಾಪ್ ಬೇಕಾಗಿರೋದ್ರಿಂದ, ಸೊ ವೆಲಾಸಿಟಿ ಆಫ್ ಎ ಬಿಗ್ಗರ್ ಡ್ರಾಪ್ that is divided by velocity of a smaller drop, that is equals to r² ಅಲ್ವಾ? ಸೊ r² divided by small letter r². Small letter means a smaller drop radius and capital letter R means capital letter that indicates a bigger drop radius. Okay. What is the R value? That is R bracket of 2 power 1/3 whole square divided by r². ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ r power square means r power 2 power 2/3 divided by r power 2. Okay. So ಇಲ್ಲೂ ಅಷ್ಟೇ r power 2 get cancel. So ಇಲ್ಲಿ VB divided by, what is the study velocity of a smaller drop falling down through air with a study velocity of a V? ಅದಕ್ಕೆ ನಾನು ಸ್ಮಾಲರ್ ಡ್ರಾಪ್ ಏನು ಬರೀತೀನಿ? V. That is equals to 2 power, okay, 2/3. Got it? Now ಇವಾಗ VB that is equals to 2 power 2/3 into V. Okay, into V, 2/3. So 2/3, that is option C is the right answer. Okay, getting my point? Okay. Now let's move on to the next question, question number 7.
A metal rope of a density 6000 kg per meter cube has a breaking stress 9.8 into 10 power 8 Newton per square. This rope is used to measure the depth of a sea. Then depth of the sea that can be measured without a breaking is. So options ನೋಡ್ಬೋದು. Option A 10 into 10 power 3 meter, option B 20 into 10 power 3 meter, and option C 30 into 10 power 3 meter, and option D 40 into 10 power 3 meter. ಅಂದ್ರೆ ಇದು 10 ಕಿಲೋಮೀಟರ್ ಆಳ ಇದೆ, ಇದು 20 ಕಿಲೋಮೀಟರ್ ಆಳ, ಇದು 30 ಕಿಲೋಮೀಟರ್ ಆಳ, ಇದು 40 ಕಿಲೋಮೀಟರ್ ಆಳ ಅಂದ್ರೆ ಡೆಪ್ತ್. ಸೊ ಇಲ್ಲಿ ಬೇಸ್ಡ್ ಆನ್ ಕ್ಲೂ ಏನಂತಂದ್ರೆ ಅಥವಾ ಟ್ರಿಕ್ ಅಂತ ಹೇಳ್ಬೋದು ಇದನ್ನ. ಸೊ ಲಿಕ್ವಿಡ್ ಪ್ರೆಷರ್ ನೆನ್ಪಿಟ್ಕೊಳ್ಳೋಕೆ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ ಲಿಕ್ವಿಡ್ ಪ್ರೆಷರ್? ಲಿಕ್ವಿಡ್ ಪ್ರೆಷರ್ ದಟ್ ಈಸ್ ಈಕ್ವಲ್ಸ್ ಟು ರೋ ಜಿ ಎಚ್. ಓಕೆ, ಸೊ ಟ್ರಿಕ್ ಅಂತ ಹೇಳ್ಬೋದು ಅಥವಾ ಕಾನ್ಸೆಪ್ಟ್ ಅಂತಾನು ಹೇಳ್ಕೋಬಹುದು. ಓಕೆ, ಸಪೋಸ್ ನಿಮ್ಗೆ ಯಾವ ರೀತಿ ಮಾಡಕ್ಕೆ ಬರಲ್ಲ ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದಟ್? ಲಿಕ್ವಿಡ್ ಪ್ರೆಷರ್ ದಟ್ ಈಸ್ ಈಕ್ವಲ್ಸ್ ಟು ರೋ ಜಿ ಎಚ್. ಕರೆಕ್ಟಾ? ಸೊ ಇಲ್ಲಿ ಪ್ರೆಷರ್ ಅಂದ್ರೆ ಯಾವ ತರ ಬರೀತೀವಿ? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಈ ಫೋರ್ಸ್ ಪರ್ ಯೂನಿಟ್ ಏರಿಯಾನೇ ನಾವೇನಂತ ಬರೀಬಹುದು? ಥ್ರಸ್ಟ್ ಪರ್ ಯೂನಿಟ್ ಏರಿಯಾ, ರೈಟ್? ಸೊ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ ನಾವೇನಂತ ಕರಿತೀವಿ? ಸ್ಟ್ರೆಸ್ ಅಂತ ಕರಿತೀವಿ. ಸೊ ಇದನ್ನೇ ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ ದಟ್ ಈಸ್ ಈಕ್ವಲ್ಸ್ ಟು ರೋ ಜಿ ಎಚ್. ಕರೆಕ್ಟಾ? ಬಟ್ ಇಲ್ಲಿ ಯಾವ ತರ ಸ್ಟ್ರೆಸ್ ಕನ್ಸಿಡರ್ ಮಾಡ್ಕೋತಿದ್ವಿ? ಬ್ರೇಕಿಂಗ್ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡ್ಕೋತಿದ್ವಿ. ಬಟ್ ಇಲ್ಲಿ ನಮಗೆ ಬೇಕೇನು? ಡೆಪ್ತ್, ದಟ್ ಈಸ್ ದ ಎಚ್ ಬೇಕು. ದೇರ್ಫೋರ್ ಎಚ್ ಈಸ್ ಈಕ್ವಲ್ಸ್ ಟು, ಓಕೆ, ದಟ್ ಈಸ್ ದ ಸ್ಟ್ರೆಸ್ divided by rho into g. So substitute the values, okay? Breaking stress that is a 9.8 into 10 power 8 Newton per meter square, and rho density ಎಷ್ಟು ಕೊಟ್ಟಿದ್ದಾರೆ? 6000 kg per meter cube, and g value ಕೊಟ್ಟಿದ್ದಾರಾ? g value ಕೊಟ್ಟಿಲ್ಲ. So let me consider 9.8 meter per second square only, okay? Now so 9.8 get cancel. So ಇದನ್ನ 10 power 8 as it is ಬರ್ಕೋಣ. ಇದನ್ನ 6 into 10 power 3 ಅಂತ ಬರ್ಕೋಣ. ಓಕೆ, ಸೊ h is equals to ಅದನ್ನ ಮೇಲ್ಗಡೆ ಕಳಿಸಿದ್ರೆ ಎಷ್ಟಾಗುತ್ತೆ? 10 power 5 ಆಗುತ್ತೆ divided by 6. ಓಕೆ, ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸೊ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತೀನಿ, ಇದು 0 ಆಗುತ್ತೆ. ಸೊ ಆರ್ ಒಂದ್ಲೆ 6 ಅಂಡ್ ಇಲ್ಲಿ 4 ಅಂಡ್ 0 ಪಾಯಿಂಟ್ ತಗೊಂಡಿರೋದ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್. 6 36, 6 7 47, 6 36. ಓಕೆ, ಸೊ ದಟ್ ಈಸ್ ಸೇಮ್ ರಿಪೀಟ್ ಆಗಿ ಆಗ್ತಾ ಹೋಗುತ್ತೆ. ಓಕೆ, ಸೊ 36 ಅಗೇನ್, ಸೊ ಸೇಮ್ ಇಟ್ ಇಸ್ ಅ 4. ಸೊ ಇದನ್ನ ಏನಂತ ಡೈರೆಕ್ಟ್ ಆಗಿ ನಾನು 0.167 ಅಂತ ಬರೀಬಹುದಾ? ಓಕೆ, ರೌಂಡ್ ಆಫ್ ಮಾಡಿದ್ರೆ. ಓಕೆ, ನಾ ಇದನ್ನ ರೌಂಡ್ ಆಫ್ ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಈಸ್ 0.167 ಇಂಟು 10 power 5. ಓಕೆ, ಸೊ ಮೀಟರ್. ಕರೆಕ್ಟಾ? ಅಂಡ್ ಇದನ್ನ 10 power 3ಗೆ ತಗೊಂಡ್ ಬರೋಣ. ಸೊ 10 power 3ಗೆ ತಗೊಂಡ್ ಬಂದ್ರೆ ಎಷ್ಟಾಗುತ್ತೆ? ದಟ್ ಈಸ್ 16.7 ಇಂಟು 10 power 3 ಮೀಟರ್. ಓಕೆ, ಸೊ ಬಟ್ ನಿಯರ್ ಬೈ ವ್ಯಾಲ್ಯೂ ಇಲ್ಲಿ ನೋಡಿ, ನಮ್ಗೆ ಯಾವುದು ನಿಯರ್ ಬೈ ವ್ಯಾಲ್ಯೂ ಇಲ್ಲ. ಮೀನ್ಸ್ ಈ ವ್ಯಾಲ್ಯೂ ಈ ಆಪ್ಷನ್ಸ್ ಅಲ್ಲಿ ಇಲ್ಲ. ಬಟ್ 16.7 ಅನ್ನೋದು ನಿಯರ್ ವ್ಯಾಲ್ಯೂ ಫಾರ್ ದ 20. ಅದೇ 15ಗಿಂತ ಕಮ್ಮಿ ಇದ್ರೆ ನಿಯರ್ ವ್ಯಾಲ್ಯೂ ಫಾರ್ ಅ 10. ಓಕೆ, ಆಸ್ ಇಟ್ ಇಸ್ ಗ್ರೇಟರ್ ದೆನ್ 5, ಲಾಸ್ಟ್ ಡಿಜಿಟ್ ಗ್ರೇಟರ್ ದೆನ್ 5, ಯು ಕ್ಯಾನ್ ರೌಂಡ್ ಆಫ್ ಟು a next digit that is the 20 nearby value. ಯಾವ್ದಿದೆ nearby value? That is option. Okay, so that is option B, 20 into 10 power 3. Okay, ನಮಗೆ ಬಂದಿರೋದು ಅಷ್ಟೇ ವ್ಯಾಲ್ಯೂ, ರೈಟ್? Now let's move on to the next question. Question number 8. An aeroplane of a mass 3 into 10 power 4 kg and total wing area of 120 meter square is in a level flight. ಏನ್ ಕೊಟ್ಟಿರೋ ಕಂಡೀಷನ್? ಲೆವೆಲ್ ಫ್ಲೈಟ್ at a some height. The difference in a pressure between the upper and lower surface of its wings in a kilopascal is. G value ಕೊಟ್ಟಿದೆ, that is the 10 meter per second square. Option A 2.5, option B 5, option C 10, and option D 12.5. Okay, so ಇಲ್ಲಿ difference in a pressure, direct formula based question. Okay, direct formula based question. Difference in pressure that is equals to force divided by area. ಕರೆಕ್ಟಾ? ಈ ಫೋರ್ಸ್ ಡೈರೆಕ್ಟ್ ಆಗಿ ಅಂತೂ ಕೊಟ್ಟಿಲ್ಲ. ದೇರ್ ಫೋರ್ ಫೋರ್ಸ್ ಇಸ್ ನಥಿಂಗ್ ಬಟ್, ಓಕೆ, ಫೋರ್ಸ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಲರೇಷನ್ ಅಂತ ಬರಿತಾ ಇದ್ವಿ. ಬಟ್ ಇಲ್ಲಿ ಆಕ್ಸಲರೇಷನ್ ಇಲ್ಲ. ಬಟ್ ಏರೋಪ್ಲೇನ್ ಎಲ್ಲಿದೆ? ಆನ್ ಅ ಸ್ಪೇಸ್, ಅಂದ್ರೆ ಮೋಷನ್ ಅಂಡರ್ ಗ್ರಾವಿಟಿ ಇದೆ. ಸೊ ಇನ್ ಪ್ಲೇಸ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸಾರಿ, ಇನ್ ಪ್ಲೇಸ್ ಆಫ್ ಆಕ್ಸಲರೇಷನ್ ಸ್ಮಾಲ್ ಲೆಟರ್ ಎ ಬದಲು ನಾವೇನು ಕನ್ಸಿಡರ್ ಮಾಡ್ತಾ ಇದ್ವಿ?
ಸ್ಮಾಲ್ ಲೆಟರ್ ಜಿ ನ ಕನ್ಸಿಡರ್ ಮಾಡ್ಕೋತಿದೀವಿ. ಓಕೆ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ ಅದನ್ನ ಕಾನ್ಸೆಪ್ಟ್ ರಿಲೇಟೆಡ್ ಮಾಡ್ಕೋಬೇಕು. ಸೊ ಇದನ್ನ mg ಡಿವೈಡೆಡ್ ಬೈ a ಅಂತ ಬರೀಬಹುದು. ಇವಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ಫಾರ್ಮ್, ಐ ಮೀನ್ ವ್ಯಾಲ್ಯೂಸ್. ವಾಟ್ ಇಸ್ m? ಮಾಸ್ ಆಫ್ ದ ಏರೋಪ್ಲೇನ್, ದಟ್ ಈಸ್ 3 into 10 power 4 kg, and g value that is a 10, and a value that is a 120. Okay, so ನೀವು ನೋಡಬಹುದು 1010 get cancel, and 3 ಲಿಂದ 3 3 4 12, and this can be written as 0.25 into 10 power 4. Okay, so ಇದನ್ನ ಸ್ವಲ್ಪ ಕಿಲೋಗೆ ಕನ್ವರ್ಟ್ ಮಾಡ್ಕೋಣ. ದಟ್ ಈಸ್ 2.5 into 10 power 3 ಪಾಸ್ಕಲ್. ಓಕೆ, ಸೊ ಇಲ್ಲಿ ಅವ್ರು ಕೇಳಿರೋದು ಕಿಲೋ ಪಾಸ್ಕಲ್ ಅಲ್ಲ ಆನ್ಸರ್. ದೇರ್ ಫೋರ್ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು 2.5 ಕಿಲೋ ಪಾಸ್ಕಲ್. 2.5 ಕಿಲೋ ಪಾಸ್ಕಲ್, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವ್ರು ಕೇಳಿರೋದು ಕಿಲೋ ಪಾಸ್ಕಲ್ ಅಲ್ಲೇ. Got it? Okay, now let's move on to the next question. Question number 9. A large vessel open at the top contains a non-viscous liquid of a specific gravity 0.8. If a hole is made at a depth of 5 meters from the free surface, okay, the velocity of efflux is. So ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದೇನು? ವೆಲಾಸಿಟಿ ಆಫ್ efflux. ಅಂದ್ರೆ ಹೋಲ್ ಮಾಡಿರ್ತಾರಲ್ಲ, ಅದರಿಂದ ವಾಟರ್ ಅಥವಾ ಲಿಕ್ವಿಡ್ ಎಷ್ಟು ಸ್ಪೀಡ್ ಅಲ್ಲಿ ಆಚೆ ಬರ್ತಿದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ಯಾವ ಟೈಪ್ ಆಫ್ ಕಂಟೈನರ್? ಎ ಲಾರ್ಜ್ ವೆಸಲ್ ಆಫ್ ಓಪನ್. ವೆಸಲ್ ಓಪನ್ ಆಗಿದೆ. ಸೊ ಓಪನ್ ಆಗಿದೆ ಅಂತಂದ್ರೆ ದಟ್ ಈಸ್ ರಿಲೇಟೆಡ್ ಟು ಅ ಫ್ರೀ ಫಾಲ್ ಕೇಸ್ಗೆ ಬರುತ್ತೆ. ಸೊ ಇಲ್ಲಿ ಫ್ರೀ ಫಾಲ್ ಕೇಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ವೆಲಾಸಿಟಿ ಆಫ್ ಎಫ್ಲಕ್ಸ್ ಏನ್ ಬರುತ್ತೆ? ಕ್ಲೋಸ್ ಆಗಿದ್ರೆ ಬೇರೆ ತರ ಬರುತ್ತೆ. ಓಕೆ, ಸೊ ಇದು ಓಪನ್ ಆಗಿರೋದ್ರಿಂದ ವೆಲಾಸಿಟಿ ಆಫ್ ಎಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ 2gh. ಓಕೆ, ಸೊ ಇಲ್ಲಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ, ಏನೂ ಇಲ್ಲ. ಓಕೆ, ವೆಲಾಸಿಟಿ ಆಫ್ ಎಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ 2 into g, that is the 10, and h value ಎಷ್ಟಿದೆ? 5 ಇದೆ. ಸೊ 5 into 10 that is the 10, 10 into 10 that is the 100. ಈ 100 ನ ಅಂಡರ್ ಸ್ಕ್ವೇರ್ ರೂಟ್ ಆಚೆ ತೆಗೆದ್ರೆ that is the 10 meter per second. Okay, so that is 10 meter per second. That is option B is the right answer. Okay, got it? Now let's move on to the question number 10. In which one of the following cases will the liquid flow in a pipe be most streamlined? So streamlined motion, okay, streamlined motion consider ಮಾಡ್ಕೊಂಡ್ರೆ ಸೊ ಇದು ನಾವು ಯಾವ ತರ ಡಿಸೈಡ್ ಮಾಡಬಹುದು? By using a Reynolds number. Okay, so what is that Reynolds number indicates? So Reynolds number indicates, okay, so that is rho vd divided by coefficient of viscosity. Okay, density, velocity and diameter, and below that is the coefficient of viscosity. So for a streamlined, r value ಏನಾಗಿರಬೇಕು? equal to 1000 or else relevant number equal to or less than, okay, equal to or less than 1000 ಆಗಿರಬೇಕು. ಅದೇ ನಿಮಗೆ r ವ್ಯಾಲ್ಯೂ ಗ್ರೇಟರ್ ದನ್ 2000 ಇದ್ರೆ ಅದನ್ನೇನಂತ ಕರಿತೀವಿ? ಇದು ಸ್ಟ್ರೀಮ್ ಲೈನ್. ಓಕೆ, ಸ್ಟ್ರೀಮ್ ಲೈನ್. ಅದೇ ಟರ್ಬುಲೆಂಟ್ ಫ್ಲೋ ಅಂತ ಬರುತ್ತೆ. ಟರ್ಬುಲೆಂಟ್ ಫ್ಲೋ ನೆನಪಿದೆನಾ? 1000ಗಿಂತ ಕಮ್ಮಿ ಇದ್ರೆ ನಮಗೆ ಸ್ಟ್ರೀಮ್ ಲೈನ್, ಮೇಲೆ ಇದ್ರೆ ಟರ್ಬುಲೆಂಟ್, ಬಿಟ್ವೀನ್ ಇದ್ರೆ ಇನ್ನೊಂದು ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು? ಸ್ಟ್ರೀಮ್ ಲೈನ್. ದೇರ್ಫೋರ್ ಆರ್ ವ್ಯಾಲ್ಯೂ ಶುಡ್ ಬಿ ಮಿನಿಮಮ್. ಆರ್ ವ್ಯಾಲ್ಯೂ ಶುಡ್ ಬಿ ಮಿನಿಮಮ್ ಅಂತಂದ್ರೆ, ಓಕೆ, ಆರ್ ವ್ಯಾಲ್ಯೂ ಶುಡ್ ಬಿ ಮಿನಿಮಮ್ ಅಂತಂದ್ರೆ ಆರ್ ವ್ಯಾಲ್ಯೂ ಶುಡ್ ಬಿ ಮಿನಿಮಮ್. ದೇರ್ಫೋರ್ ಇದು ಮಿನಿಮಮ್ ಆಗ್ಬೇಕಂದ್ರೆ ಇದು ಯೂನಿವರ್ಸಲಿ ಪ್ರಪೋರ್ಷನಲ್. ದೇರ್ಫೋರ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ದಟ್ ಶುಡ್ ಬಿ ಮ್ಯಾಕ್ಸಿಮಮ್. ಓಕೆ, ದಟ್ ಶುಡ್ ಬಿ ಮ್ಯಾಕ್ಸಿಮಮ್. ಅಂಡ್ ವಾಟ್ ಅಬೌಟ್ ಡೆನ್ಸಿಟಿ? ಇಲ್ಲಿ ಕೊಟ್ಟಿರೋದು ನೋಡಿದ್ರೆ ಆಪ್ಷನ್ಸ್ ಒಂದ್ಸತಿ ನೋಡಿದ್ರೆ ಆಪ್ಷನ್ ಎ ಲಿಕ್ವಿಡ್ ಆಫ್ ಹೈ ವಿಸ್ಕಾಸಿಟಿ ಅಂಡ್ ಹೈ ಡೆನ್ಸಿಟಿ ಫ್ಲೋಯಿಂಗ್ ಥ್ರೂ ಅ ಪೈಪ್ ಆಫ್ ಅ ಸ್ಮಾಲ್ ರೇಡಿಯಸ್. ರೇಡಿಯಸ್ ಅಂದ್ರೆ ನಾವು ಡೆನ್ಸಿಟಿ ಬಗ್ಗೆ ಮಾತಾಡಬೇಕಾಗುತ್ತೆ, ಸಾರಿ ಡಯಾಮೀಟರ್ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ಡಯಾಮೀಟರ್ ರಿಲೇಟೆಡ್ ಮಾಡ್ಕೊಂಡ್ರೆ ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 2 times of r, ಅಥವಾ r is equals to diameter divided by 2, half of the diameter ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಡೈರೆಕ್ಟ್ಲಿ ರಿಲೇಟೆಡ್ ಆಗಿದ್ರೆ ಆರ್ ನಂಬರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇದನ್ನ ಆರ್ ಅಂತಾನು ಬರೀಬಹುದು. ಓಕೆ, ರೋ ವಿ ಆರ್ ಅಂತಾನು ಬರೀಬಹುದು. ಓಕೆ, ಫೈನ್. ಇನ್ ಪ್ಲೇಸ್ ಆಫ್ ಅ ಡಯಾಮೀಟರ್ ಯು ಕ್ಯಾನ್ ರೈಟ್ ಇಟ್ as a radius, as it is just a proportionality, not a calculation part. ಸೊ ಕಾನ್ಸೆಪ್ಟ್ ವೈಸ್ ಆಗಿರೋದ್ರಿಂದ ಡಯಾಮೀಟರ್ ಪ್ಲೇಸ್ ಅಲ್ಲಿ ನೀವು ರೇಡಿಯಸ್ ಅಂತಾನು ಮೆನ್ಷನ್ ಮಾಡಬಹುದು. ಓಕೆ, ಅಂಡ್ ಡೆನ್ಸಿಟಿ ಏನಾಗಿರಬೇಕು? ಡೆನ್ಸಿಟಿಯು ಸಹಿತ ಲೋ ಆಗಿರಬೇಕು, ಬಿಕಾಸ್ ರೆನಾಲ್ಡ್ಸ್ ನಂಬರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೆನ್ಸಿಟಿ. ಅಂಡ್ ವೆಲಾಸಿಟಿ ಬಗ್ಗೆ ಮಾತಾಡಲ್ಲ, ಇಗ್ನೋರ್ ಇಟ್. ಓಕೆ, ಅಂಡ್
coefficient of viscosity should be high because R is inversely proportional to the viscosity. Okay. ಮಿಕ್ಕಿದ ಯಾವುದಿದೆ? ಡೆನ್ಸಿಟಿ ಆಯಿತು, ವಿಸ್ಕಾಸಿಟಿ ಆಯಿತು, 2 ಪಾಯಿಂಟ್ಸ್ ಆಯಿತು, ರೇಡಿಯಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ದೇರ್ ಫೋರ್ ಇಟ್ ಶುಡ್ ರೇಡಿಯಸ್ ಆಲ್ಸೋ ಶುಡ್ ಬಿ ಲೋ, ಅಂದರೆ ಸ್ಮಾಲ್ ಆಗಿರಬೇಕು. ಸೊ ಕಂಪೇರ್ ಮಾಡ್ಕೋಣ. ಆಪ್ಷನ್ ಎ, ಲಿಕ್ವಿಡ್ ಆಫ್ ಹೈ ವಿಸ್ಕಾಸಿಟಿ ಅಂಡ್ ಹೈ ಡೆನ್ಸಿಟಿ ಆಫ್ ಫ್ಲೋಯಿಂಗ್ ಥ್ರೂ ಅ ಪೈಪ್ ಆಫ್ ಅ ಸ್ಮಾಲ್ ರೇಡಿಯಸ್. ಸೊ ಇಲ್ಲಿ ಯಾವ್ದು ಕನ್ಸಿಡರ್ ಆಗ್ತದೆ? ಹೈ ವಿಸ್ಕಾಸಿಟಿ. ಎಸ್, ಇಟ್ ಇಸ್ ದೇರ್. ಹೈ ಡೆನ್ಸಿಟಿ ಎಷ್ಟಾಗಿರಬೇಕು? ಲೋ ಆಗಿರಬೇಕು. ದೇರ್ ಫೋರ್ ಇಲ್ಲಿ ಹೈ ಡೆನ್ಸಿಟಿ ಇರೋದ್ರಿಂದ ರಾಂಗ್. ನೆಕ್ಸ್ಟ್ ಒನ್ ನೋಡಿದ್ರೆ ರೇಡಿಯಸ್ ಆಫ್ ಅ ಸ್ಮಾಲ್ ರೇಡಿಯಸ್ ಸಹಿತ ಸ್ಮಾಲ್ ಆಗಿದೆ. ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕರೆಕ್ಟ್, ಬಟ್ ಡ್ಯೂ ಟು ಹೈ ಡೆನ್ಸಿಟಿ ಈ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ನೆಕ್ಸ್ಟ್ ಒನ್ ನೋಡೋಣ, ಆಪ್ಷನ್ ಬಿ, ಲಿಕ್ವಿಡ್ ಆಫ್ ಹೈ ವಿಸ್ಕಾಸಿಟಿ, ಇದು ಕರೆಕ್ಟ್ ಆಗಿದೆ. ಅಂಡ್ ಲೋ ಡೆನ್ಸಿಟಿ, ಎಸ್, ಇದು ಸಹಿತ ಕರೆಕ್ಟ್ ಆಗಿದೆ. ಅಂಡ್ ರೇಡಿಯಸ್ ಬಗ್ಗೆ ಮಾತಾಡಿದ್ರೆ ಫ್ಲೋಯಿಂಗ್ ಥ್ರೂ ಅ ಪೈಪ್ ಆಫ್ ಅ ಸ್ಮಾಲ್ ರೇಡಿಯಸ್, ಇಟ್ ಈಸ್ ಆಲ್ಸೋ ರೈಟ್. ದೇರ್ ಫೋರ್ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಯಾಕೆ ರಾಂಗ್ ಅಂತ ಹೇಳಿದ್ರೆ ಲಿಕ್ವಿಡ್ ಆಫ್ ಅ ಲೋ ವಿಸ್ಕಾಸಿಟಿ, ಡೈರೆಕ್ಟ್ ಆಗಿ ಎಲಿಮಿನೇಷನ್. ಓಕೆ, ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Now let's move on to the next question. Question number 11. If the work done in a blowing of a bubble of a volume, V is the W. Okay, then work done in a blowing a soap bubble of a volume 2V will be. ಅಂದ್ರೆ ಈ 2V ವಾಲ್ಯೂಮ್ ಮಾಡ್ಬೇಕಂದ್ರೆ ಡಬಲ್ ಮಾಡ್ಬೇಕಂದ್ರೆ ವಾಟ್ ಶುಡ್ ಬಿ ದ ವರ್ಕ್ ಡನ್ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ವರ್ಕ್ ಡನ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಯಾವ ತರ ಬರಿತೀವಿ? ವರ್ಕ್ ಡನ್ ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀವಿ. ಬಟ್ ಈ ಕೇಸಲ್ಲಿ ಯಾವುದು? ವರ್ಕ್ ಡನ್ ಬ್ಲೋಯಿಂಗ್ ಅ ಬಬಲ್ ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು ಸೋಪ್ ಬಬಲ್ ಕೊಟ್ಟಿದ್ದಾರೆ. ಓಕೆ, ಸೊ ಬಬಲ್, ಓಕೆ, ಬಬಲ್ ಸೋಪ್ ಬಬಲ್ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿ in place of a force surface tension ಬರ್ತದೆ. so this is the displacement. okay, this is surface tension. okay, in place of a force it is the surface tension and in place of a displacement ಇಲ್ಲಿ ನಮಗೆ ಏರಿಯಾ ಬರುತ್ತೆ. okay, so ಇಲ್ಲಿ ನಮಗೆ done blowing a bubble of a volume. ಇವಾಗ ನಾರ್ಮಲ್ ಆಗಿ ಸೋಪ್ ಬಬಲ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಫಾರ್ ಅ ಬಬಲ್, ಓಕೆ, ದಟ್ ಈಸ್ ಅ ಸೋಪ್ ಬಬಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಏರಿಯಾ 4πr² ಅಂತ ಬರುತ್ತೆ. ಕರೆಕ್ಟಾ? ಅದೇ 2 ಕನ್ಸಿಡರ್ ಮಾಡ್ಕೊಂಡ್ರೆ ಸೋಪ್ ಬಬಲ್ ಮತ್ತೆ ಇನ್ನೊಂದು ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಮಲ್ಟಿಪ್ಲೈಡ್ ಬೈ 2. ಅಂದ್ರೆ 2 ಅಂತಂದ್ರೆ ಒಂದಿದ್ರೆ 4πr², ಎರಡಿದ್ರೆ 2 × 4πr², ದಟ್ ಈಸ್ ದ 8πr². ಸೊ ಇಲ್ಲಿ ನಾನು ಎರಡು ಕೇಸಸ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಡೆಲ್ಟಾ ಎ ದಟ್ ಈಸ್ ದ ಸರ್ಫೇಸ್ ಏರಿಯಾ, ಚೇಂಜ್ ಇನ್ ಸರ್ಫೇಸ್ ಏರಿಯಾ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ r². ಕರೆಕ್ಟಾ? ರೈಟ್. ಸೊ ಇವಾಗ ಇಲ್ಲಿ ಹೇಳ್ತಿರೋದೇನು? ವಾಲ್ಯೂಮ್ ಬಗ್ಗೆ ಮಾತಾಡ್ತಿರೋದು. ಸೊ ವಾಲ್ಯೂಮ್ ಬಗ್ಗೆ ಮಾತಾಡಿದ್ರೆ ದಟ್ ಈಸ್ ದ 4/3πr³. ಕರೆಕ್ಟಾ? ಅಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ವಾಲ್ಯೂಮ್, ಸೊ ಇಲ್ಲಿ 4/3π ಅನ್ನೋದು 3 ಕಾನ್ಸ್ಟೆಂಟ್ ಆಯ್ತು. 4 ಕಾನ್ಸ್ಟೆಂಟ್, 3 ಕಾನ್ಸ್ಟೆಂಟ್, π ಕಾನ್ಸ್ಟೆಂಟ್ ಅಂಡ್ r³ ಇಸ್ ಅ ವೇರಿಯಬಲ್. ಓಕೆ, ನಾ ಇವಾಗ ಈ ಎರಡನ್ನ ಕಂಪೇರ್ ಮಾಡ್ಕೋಣ. ಸೊ ಸರ್ಫೇಸ್ ಟೆನ್ಷನ್ ಅಂತೂ ರಿಮೈನ್ಸ್ ದ ಸೇಮ್, 2V, ರೇಡಿಯಸ್. ಓಕೆ, ನಾವು ಇವಾಗ ನಮಗೆ ಆರ್ ಬೇಕು. ಸೊ ಆರ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ದಟ್ ಈಸ್ ದ 3V ಡಿವೈಡೆಡ್ ಬೈ 4π ಆಗುತ್ತೆ. ರೈಟ್. ಸೊ ಸ್ವಲ್ಪ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡೋಣ. ದಟ್ ಈಸ್ ದ ಆರ್ 3V ಡಿವೈಡೆಡ್ ಬೈ 4π. ಓಕೆ, ಸೊ ಇದನ್ನ 1/3 ಅಂತ ಬರಿಬೋದಾ? ಎಸ್ ಸರ್. ನಮಗೆ ಯಾಕೆ ರೇಡಿಯಸ್ ಬೇಕು ಅಂತಂದ್ರೆ you see the formula of a work done. So work done that is equals to surface tension and delta A ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ 8πr². ಓಕೆ, 8πr². ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸರ್ಫೇಸ್ ಟೆನ್ಷನ್ ಇಂಟು 8π, ಆರ್ ವ್ಯಾಲ್ಯೂ ಏನಿದೆ? 3V ಡಿವೈಡೆಡ್ ಬೈ 4π ಪವರ್. ಓಕೆ, ಇಲ್ಲಿ 1/3 ಇದೆ, therefore you can write 2/3 directly. So again you have to consider, okay, ಸರ್ಫೇಸ್ ಟೆನ್ಷನ್ ಅನ್ನೋದು ಕಾನ್ಸ್ಟೆಂಟ್ ಅಂಡ್ 8 ಅನ್ನೋದು ಕಾನ್ಸ್ಟೆಂಟ್, π ಅನ್ನೋದು ಕಾನ್ಸ್ಟೆಂಟ್, ಇಲ್ಲಿ π ಅನ್ನೋದು ಕಾನ್ಸ್ಟೆಂಟ್, 4 ಅನ್ನೋದು ಕಾನ್ಸ್ಟೆಂಟ್, 3 ಅನ್ನೋದು ಕಾನ್ಸ್ಟೆಂಟ್ ಅಂಡ್ ಓನ್ಲಿ ವಾಲ್ಯೂಮ್ ಇಸ್ ಚೇಂಜಿಂಗ್. ಯಾಕೆ? ಫಸ್ಟ್ V ಇತ್ತು, ಇವಾಗ 2V ಇದೆ. ದೇರ್ ಫೋರ್ ಇದನ್ನ ಇಲ್ಲಿ ಬರೆದ್ರೆ ಸೊ ವರ್ಕ್ ಡನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V ಪವರ್ 2/3. ಕರೆಕ್ಟಾ? V ಪವರ್ 2/3 ದಟ್ ಈಸ್ ದ ವಾಲ್ಯೂಮ್ ಪವರ್ 2/3 ಅಂತ. ಸೊ ಫಸ್ಟ್ ವರ್ಕ್ ಡನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಫಸ್ಟ್ ವರ್ಕ್ ಡನ್ ರೇಷಿಯೋ, ಫಸ್ಟ್ ವರ್ಕ್ ಡನ್ ಸೆಕೆಂಡ್ ವರ್ಕ್ ಡನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಟ್ ಈಸ್ ದ V1 2/3 ಅಂಡ್ ಸೆಕೆಂಡ್ ಒನ್ V2 2/3. ಕರೆಕ್ಟಾ? ಸೊ ಇವಾಗ ನಮಗೆ ಬೇಕಾಗಿರೋದು
to increase the volume twice. Okay, so therefore work done by 2. What about the work done by 1? ಇದನ್ನ ನಾನು W ಅಂತ ಕನ್ಸಿಡರ್ ಮಾಡ್ಕೋತೀನಿ. Okay, W. So that is equals to V2. Okay, V2 ನ ನಾವು ಏನಂತ ಕನ್ಸಿಡರ್ ಮಾಡ್ಕೋಬೇಕು, 2 times of volume. Okay, that is the 2 by 3 divided by V power 2 by 3. Correcta? Now, so simplification ಮಾಡೋಣ. So W2 that is equals to ಇದನ್ನ 2V divided by V power 2 by 3 ಅಂತ ಬರಿಬೋದಾ? Yes. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ W ಈ ಕಡೆ ಬರುತ್ತೆ. So V get cancel. ಮಿಕ್ಕಿದೇನು? That is the 2 power 2 by 3 into V. W. Okay. So W ದು ಕನ್ಸಿಡರ್ ಮಾಡ್ಕೊಂಡಾಯ್ತು. So this is the expression 2 power 2 by 3. Okay. 2 power 2 by 3. 2 power 2 by 3 W ಅಂತಿದೆ. ಬಟ್ ಆಪ್ಷನ್ ಅಲ್ಲಿ ನೀವು ನೋಡಿದ್ರೆ ಸೊ W 2W root 2 and W and last one 4 power 1 by 3 W ಅಂತಿದೆ. ಸೊ ವರ್ಕ್ ಡನ್. ಸೊ ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ, ಓಕೆ, ಸೊ ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ ಕ್ಯಾನ್ ವಿ ರೈಟ್ ದಿಸ್ ಒನ್? ಓಕೆ, 2 ಸ್ಕ್ವೇರ್ 2 ಸ್ಕ್ವೇರ್ ಎಷ್ಟಾಗುತ್ತೆ? 4 ಆಗುತ್ತೆ, ರೈಟ್? ಸೊ ಇದನ್ನ 4 ಪವರ್ 1 by 3 W ಅಂತ ಬರಿಬೋದು. ಸೇಮ್ ಇದು ಸೇಮೇ, ಬಟ್ ಆಪ್ಷನ್ ಅಲ್ಲಿ ಇಲ್ಲ, ಸೊ ಅದಕ್ಕೆ ಈ ತರ ಕನ್ವರ್ಟ್ ಮಾಡಿದ್ದಾರೆ. therefore option D is the right answer. Okay, now let's move on to the next question. Question number 12. A 20 centimeter long capillary tube is dipped in a water. The water raises up to 8 centimeter. If the entire arrangement is put in a freely falling elevator, the length of the water column in the capillary tube will be. Okay, so ಇಲ್ಲಿ ನಾವು ಒಂದು ಅಂದಾಜು ತಗೊಳ್ಳೋಣ. ಓಕೆ, ಒಂದು ವಾಟರ್ ಬೀಕರ್ ಇದೆ ಅನ್ಕೊಳ್ಳಿ. ಓಕೆ, ಫೈನ್. ಸೊ ಇದರಲ್ಲಿ ಒಂದು ಕ್ಯಾಪಿಲರಿ ಟ್ಯೂಬ್ ನ ಡಿಪ್ ಮಾಡಿದ್ದಾರೆ. ಓಕೆ, ಕ್ಯಾಪಿಲರಿ ಟ್ಯೂಬ್ ನ ಡಿಪ್ ಮಾಡಿದ್ದಾರೆ. ಅಂಡ್ ಇದು ಟೋಟಲ್ ಹೈಟ್ ಎಷ್ಟಿದೆ? 20 ಸೆಂಟಿಮೀಟರ್ ವರೆಗೆ ಇದೆ. ಓಕೆ, ಡಿಪ್ ಮಾಡಿದಾಗ ಏನಾಯ್ತು? ವಾಟರ್ ರೇಸಸ್ ಅಪ್ ಟು 8 ಸೆಂಟಿಮೀಟರ್. ಲೆಟ್ ಸೇ ದಿಸ್ ಇಸ್ 8 ಸೆಂಟಿಮೀಟರ್. ಓಕೆ, ಸೊ ಲೆಟ್ ಸೇ ಇಲ್ಲಿವರೆಗೆ 8 ಸೆಂಟಿಮೀಟರ್ ಅಂತ ಅನ್ಕೋಣ. ಓಕೆ, ಸೊ ಇದು ಫಸ್ಟ್ ಕೇಸ್. ದಿಸ್ ಇಸ್ ದ ಫಸ್ಟ್ ಕೇಸ್. ಅಂಡ್ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ವಾಟರ್ ರೇಸಸ್ ಅಪ್ ಟು 8 ಸೆಂಟಿಮೀಟರ್. ಇಫ್ ದ ಎಂಟೈರ್ ಅರೇಂಜ್ಮೆಂಟ್ ಅಂದ್ರೆ ಈ ವಾಟರ್, ಈ ಕ್ಯಾಪಿಲರಿ ಟ್ಯೂಬ್ ಮತ್ತೆ ಈ ಬೀಕರ್, ಇಷ್ಟು ಸಿಸ್ಟಮ್ ನ ನಾವು ಏನ್ ಕನ್ಸಿಡರ್ ಮಾಡಿದ್ರೆ ಅರೇಂಜ್ಮೆಂಟ್ ಇಸ್ ಪುಟ್ ಇನ್ ಅ ಫ್ರೀಲಿ ಫಾಲಿಂಗ್ ಎಲಿವೇಟರ್. ಸೊ ಫ್ರೀ ಆಗಿ ಫಾಲ್ ಆಗ್ತಿದೆ, ಅದ್ರ ಮೇಲೆ ಯಾವುದೇ ತರ ಫೋರ್ಸ್ ಇಲ್ಲ, ಫ್ರೀಲಿ ಫಾಲಿಂಗ್, ನೋ ಎಕ್ಸ್ಟರ್ನಲ್ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್. ಸೊ ಫ್ರೀಲಿ ಫಾಲಿಂಗ್ ಎಲಿವೇಟರ್ ಅಲ್ಲಿ ಈ ಎಂಟೈರ್ ಸೆಟಪ್ ನ ಇಟ್ಟರೆ ಏನಾಗುತ್ತೆ? ದ ಲೆಂತ್ ಆಫ್ ದ ವಾಟರ್ ಕಾಲಮ್ ಇನ್ ದ ಕ್ಯಾಪಿಲರಿ ಟ್ಯೂಬ್ ವಿಲ್ ಬಿ. ಸೊ ಫ್ರೀಲಿ ಫಾಲಿಂಗ್ ಅಂತ ಹೇಳಿದ್ರೆ ನಮಗೆ ವಾಟ್ ಇಸ್ ದ ಎಫೆಕ್ಟ್? ಜಿ ಮೇಲೆ ಏನ್ ಎಫೆಕ್ಟ್ ಇರುತ್ತೆ? ಸೊ ಜಿ ಎಫೆಕ್ಟ್ ವಿಲ್ ಬಿ 0, ರೈಟ್? ಜಿ ಎಫೆಕ್ಟ್ ವಿಲ್ ಬಿ 0 ಅಂತಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ಗೆ, ಓಕೆ, ಈ ಪರ್ಟಿಕ್ಯುಲರ್ ಕೇಸ್ಗೆ ಮ್ಯಾಕ್ಸಿಮಮ್ ಲೆಂತ್ ಅಥವಾ ಹೈಟ್ ವರೆಗೆ ವಾಟರ್ ರೇಸ್ ಆಗುತ್ತೆ. ಮ್ಯಾಕ್ಸಿಮಮ್ ಲೆಂತ್ ಆರ್ ಹೈಟ್ಗೆ ರೇಸ್ ಆಗುತ್ತೆ. So therefore, what is the maximum height of this capillary tube? That is a 20 centimeter. So therefore, right answer for this question, that is option D, 20 centimeter. Okay, it is concept based question, no calculation, nothing. Okay, now let's move on to the next question. That is question number 13. Velocity of a simple harmonic oscillator is given by V is equals to 144 minus 16 x square meter per second. Where x is the displacement in a meter, then maximum velocity of the oscillator is option A 6 meter per second, option B 12 meter per second, option C 16 meter per second, option D 8 meter per second. Okay, so ಇದನ್ನ ನಾವು ಅನಾಲಿಸಿಸ್ ಮಾಡ್ಕೊಂಡ್ರೆ, ಸೊ ಫಸ್ಟ್ ನೋಡಿ, ಸೊ ಫಸ್ಟ್ ಕೊಟ್ಟಿರೋ ಡೇಟಾನ ಬರ್ಕೋಣ. ವಾಟ್ ಇಸ್ ದಟ್? ವೆಲಾಸಿಟಿ. ಓಕೆ, ವೆಲಾಸಿಟಿ ಆಫ್ ಸಿಂಪಲ್ SHM ಅಂತ ಕರಿತೀವಿ ಶಾರ್ಟ್ ಆಗಿ. ಓಕೆ, ಸೊ 144 minus 16x square. Okay, so this is the given data. And what is the standard equation for a velocity of a simple harmonic motion? So standard ಆಗಿ ನೋಡಿದ್ರೆ, standard equation of a simple harmonic motion, velocity of a simple harmonic motion ನೋಡಿದ್ರೆ V is equals to omega a square minus x square. Okay, so first part ನ ಇಲ್ಲಿ ನೋಡಿ, x square plus ಪಕ್ಕದಲ್ಲಿ ಯಾವ್ದಿದೆ? 16, that is the coefficient. Okay, so ಇದನ್ನ ಆಚೆ ತಗೊಂಡ್ರೆ ಏನಾಗುತ್ತೆ? ಓಕೆ, ಸೊ ಇದನ್ನ ಆಚೆ ತಗೊಂಡ್ರೆ that is the 16.
ಓಕೆ, ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ತೇನೆ. ಲೆಟ್ಸ್ ಕನ್ವರ್ಟ್ ದಿಸ್ 144 ಇಂಟು 16. ಓಕೆ, 144 16 ಇಂಟು ಎಕ್ಸ್ ಅಂತ ಕನ್ವರ್ಟ್ ಮಾಡ್ಕೋಣ. ಸೊ 144ನ 2 ನಂಬರ್ ಆಗಿ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 16 ಇಂಟು 9 ಅಂತ ಮಾಡ್ಬೋದಾ? 4 ಮೊದಲೇ 6 ಮೊದಲು 54. ಎಸ್, ಸೊ 144 ಆಗುತ್ತೆ. ಸೊ ಮೈನಸ್ 16 ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಬೋದು. ಅಂದ್ರೆ ಈ ಸಿಸ್ಟಮ್ನ ಈ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಅಷ್ಟೇ, ಏನೂ ಇಲ್ಲ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 16ನ ಆಚೆ ತೊಗೊಂಡ್ರೆ ಏನಾಗುತ್ತೆ? ದಟ್ ಈಸ್ ಅ 4, ಕರೆಕ್ಟಾ? ಆ್ಯಂಡ್ ಇಲ್ಲಿ 9 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿತೆ. ಓಕೆ, ಎಕ್ಸ್ ಸ್ಕ್ವೇರ್ ಆ್ಯಂಡ್ ವಿ ಇಸ್ ಈಕ್ವಲ್ಸ್ ಟು 4 ಅಂಡರ್ ಸ್ಕ್ವೇರ್ ರೂಟ್. ಈ 9ನ ಸ್ಕ್ವೇರ್ ಅಲ್ಲಿ ಬರೀಬೇಕು. ಸೊ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಬರೀಬೇಕು ಅಂತಂದ್ರೆ ಕ್ಯಾನ್ ಐ ರೈಟ್ ಇಟ್ ಆಸ್ ಅ 3 ಸ್ಕ್ವೇರ್? ಎಸ್, ಆಫ್ ಕೋರ್ಸ್. ಓಕೆ, ನಾ ಇವಾಗ maximum velocity formula ಏನು? maximum velocity, that is the v naught. Okay, v naught that is equals to a into omega, amplitude into omega. Get your point? Now what is the value of a value in place of ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ a value that is the 3 and omega value that is 4. Okay, so 3 into 4 that is equals to, that is the 12 meter per second. Okay, got it? Now that is the maximum velocity. That is the maximum velocity of that oscillator, right? Now let's move on to the next question. That is the question number 14. If a is the amplitude of a particle in a simple harmonic motion, SHM, it's a displacement from a mean position when its a kinetic energy is a thrice that of its a potential energy. So condition ಏನು ಕೊಟ್ಟಿದ್ದಾರೆ ನಮಗೆ? Its a kinetic energy is thrice of its a potential energy. Okay, now ಈಗ ನಾನೇನು ಕನ್ಸಿಡರ್ ಮಾಡ್ಕೊತಿದ್ದೀನಿ? ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y axis ಅಂತ ಕನ್ಸಿಡರ್ ಮಾಡ್ಕೊತೀನಿ. ಯು ಕ್ಯಾನ್ ಕನ್ಸಿಡರ್ x axis ಆಲ್ಸೋ. ಓಕೆ, ನಾನು y axis ಅಂತ ಕನ್ಸಿಡರ್ ಮಾಡ್ಕೊತೀನಿ. ವಾಟ್ ಈಸ್ ಕೈನೆಟಿಕ್ ಎನರ್ಜಿ? ಜನರಲ್ ಆಗಿ ಲೀನಿಯರ್ ಕೈನೆಟಿಕ್ ಎನರ್ಜಿಯಲ್ಲಿ ನಾವು ಲೀನಿಯರ್ ಅಂದ್ರೆ ಮೋಷನ್ ಸ್ಟ್ರೇಟ್ ಲೈನಲ್ಲಿ ಯಾವ ಥರ ಕನ್ಸಿಡರ್ ಮಾಡ್ಕೊತಿದ್ದೀವಿ? ಹಾಫ್ mv² ಅಂತ, ರೈಟ್? ಆ್ಯಂಡ್ ಇಲ್ಲಿ ವಿ ಅಂತಂದ್ರೆ ನಮ್ಗೆ ಗೊತ್ತಿದೆ, ವೆಲಾಸಿಟಿ ಆಫ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್, ದಟ್ ಈಸ್ ಒಮೆಗಾ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಇದನ್ನ ವಿ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? ಒಮೆಗಾ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ನಾನು ಡಿಸ್ಪ್ಲೇಸ್ಮೆಂಟ್ ಯಾವುದಕ್ಕೆ ಕನ್ಸಿಡರ್ ಮಾಡ್ಕೊಳ್ತಿದ್ದೀನಿ? ಅಲಾಂಗ್ y axis. Therefore this linear velocity of an oscillator that is given by omega square a square minus y square. Okay, so normal ಆಗಿ kinetic energy ಯಾವ ತರ ಬರೀತೀರಾ? half mv square. Okay, so half mv square. What is that v square? Omega square a square minus y square, that is equals to 3. Okay, ಸೊ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಬರೀತೀರಾ? ಸೊ ಇದ್ರದ್ದು ಅಷ್ಟೇ ಹಾಫ್ mgh ಅಂತ ಯೂಸ್ ಮಾಡಂಗಿಲ್ಲ. ಓಕೆ, ಹಾಫ್ ಒಮೆಗಾ ಸ್ಕ್ವೇರ್. ಓಕೆ, ದಟ್ ಈಸ್ y ಸ್ಕ್ವೇರ್. ಓಕೆ, ರೈಟ್. ಸೊ ಇಲ್ಲಿ ನೋಡಿ, ಹಾಫ್ ಗೆಟ್ ಕ್ಯಾನ್ಸಲ್, m ಗೆಟ್ ಕ್ಯಾನ್ಸಲ್, ಒಮೆಗಾ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ಮಿಕ್ಕಿದ್ದೇನು? a ಸ್ಕ್ವೇರ್ ಮೈನಸ್ y ಸ್ಕ್ವೇರ್ and 3 times of y square. Okay, so ಇದನ್ನ ಆ ಕಡೆ ಸೆಂಡ್ ಮಾಡೋಣ. a square that is equals to 4y square ಆಗುತ್ತೆ. and ನಮಗೆ ಬೇಕಾಗಿರೋದೇನು? It's a displacement from the mean position when its kinetic energy is thrice that of its potential energy. ಅಂದ್ರೆ y ಬೇಕು. so y square that is equals to a square divided by 4. so ನನಗೆ y ಮಾತ್ರ ಬೇಕು. therefore under square root a square divided by 4. so ಇದನ್ನೇ ಸಿಂಪ್ಲಿಫೈ ಮಾಡಿದ್ರೆ a square ನ ಆಚೆ ತಗೊಂಡು ಬಂದ್ರೆ ಏನಾಗುತ್ತೆ? ದಟ್ ಈಸ್ a. and 4 ನ ಆಚೆ ತಗೊಂಡು ಬಂದ್ರೆ ಏನಾಗುತ್ತೆ? ದಟ್ ಈಸ್ 2. okay, so that is a by 2. so right answer for this option C, a by 2. okay, now let's move on to the next question. That is question number 15. The displacement of a particle in simple harmonic motion is given by y is equals to sin omega t plus cos omega t. Then its amplitude and initial displacement is. okay, so ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ y ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಇಕ್ವೇಶನ್. ಓಕೆ, ಸೊ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ಅಂತ ಹೇಳಿದರೆ, ಲೈಕ್ ವೆಲಾಸಿಟಿ ನೋಡಿದ್ವಲ್ಲ, ಸೊ ಲೈಕ್ ವೆಲಾಸಿಟಿ ಆಲ್ಸೋ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ಗೂ ಒಂದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ, ದಟ್ ಈಸ್ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ, ರೈಟ್? ಸೊ ಇಲ್ಲಿ ನಮಗೆ ಕೇಳಿರೋದೇನು? ಆಂಪ್ಲಿಟ್ಯೂಡ್, ದಟ್ ಈಸ್ ದ ಎ ಇಸ್ ದ ಆಂಪ್ಲಿಟ್ಯೂಡ್ and initial displacement. ಇದು ನಾರ್ಮಲ್ ಎಟ್ ಎ ಟೈಮ್ ಟಿ ಗೆ ಡಿಸ್ಪ್ಲೇಸ್ಮೆಂಟ್. ದಿಸ್ ಇಸ್ ದ ಜನರಲೈಸ್ಡ್ ಇಕ್ವೇಶನ್.
ಸೊ ಇವಾಗ ನಾವೇನ್ ಮಾಡಬೇಕು, ಕೊಟ್ಟಿರೋ ಡೇಟಾನ ಬರ್ಕೋಣ. ವಾಟ್ ಇಸ್ ದಟ್? y is equals to sin omega t plus cos omega t. ಓಕೆ, ಸೊ ಇವಾಗ ನಮಗೆ ಏನೇನು ಗೊತ್ತಿಲ್ಲ, ಫೈ ಗೊತ್ತಿಲ್ಲ ಮತ್ತೆ ಆಂಪ್ಲಿಟ್ಯೂಡ್ ಗೊತ್ತಿಲ್ಲ. ಟು ಫೈಂಡ್ ಔಟ್ ದಿಸ್ ನಮಗೆ ಸಿಂಪಲ್ ಟ್ರಿಕ್ಸ್ ಇದೆ. ಏನು ಅದು ಕಾನ್ಸೆಪ್ಟ್ ಬೇಸ್ ಇದೆ, ಬಟ್ ನಾನು ಟ್ರಿಕ್ಸ್ ಅಂತ ಹೇಳ್ತಾ ಇದ್ದೇನೆ. ಸೊ ಕೋಎಫಿಷಿಯಂಟ್ ಆಫ್ y, ಜನರಲ್ ಆಗಿ ಆಂಪ್ಲಿಟ್ಯೂಡ್ ಬೇಕಲ್ವಾ, ನಮಗೆ ಇವಾಗ ಆಂಪ್ಲಿಟ್ಯೂಡ್ ಬೇಕು. ಸೊ ಆಂಪ್ಲಿಟ್ಯೂಡ್ ದಟ್ ಈಸ್ ಈಕ್ವಲ್ಸ್ ಟು a ಅಂಡರ್ ಸ್ಕ್ವೇರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ. ವಾಟ್ ಇಸ್ ದಿಸ್ a ಅಂಡ್ b ಅಂತ ಹೇಳಿದ್ರೆ, a is the coefficient of that first term, that is sin omega t. What is the coefficient? Coefficient ಅದು ಜೊತೆಗಿರೋದು ಅಂತಾನೆ ಏನೂ ಇಲ್ಲ ಅಂತಂದ್ರೆ that indicates a 1 into sin omega t, still it is a sin omega t only. Therefore here a is equals to 1, b is equals to 1, and b is the coefficient of a sin omega t. Okay, this is also omega, not w. Okay, this is also omega t. So if substitute ಮಾಡಿದ್ರೆ a is equals to 1 square plus 1 square, so that is a is under square root 2. ಸೊ ಇಲ್ಲಿವರೆಗೆ ಮಾಡಿದ್ರೆ ಸಾಕಾಗತ್ತಾ ನೋಡೋಣ. ಸೊ ಆಂಪ್ಲಿಟ್ಯೂಡ್ ಎಲ್ಲೆಲ್ಲಿ ಏನಿದೆ ನೋಡೋಣ. ಸೊ ಆಂಪ್ಲಿಟ್ಯೂಡ್ ಅಂಡ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್, ದಿಸ್ ಇಸ್ ರಾಂಗ್ ಬಿಕಾಸ್ ಆಂಪ್ಲಿಟ್ಯೂಡ್ 1 ಅಂತ ತೋರಿಸ್ತಾ ಇದ್ದಾರೆ, ಅಂಡ್ ದಿಸ್ ಇಸ್ 2 ಇದೆ, ರೂಟ್ ಇದೆ, ಅಂಡ್ ದಿಸ್ ಇಸ್ ಆಲ್ಸೋ ಎಲಿಮಿನೇಟೆಡ್. ಸೊ ದೇರ್ ಫೋರ್ ಬಿ ಅಂಡ್ ಸಿ ಅಲ್ಲಿ ನಮ್ಮ ಆನ್ಸರ್ ಇದೆ, ರೈಟ್. ಸೊ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ನ ಕಂಡುಹಿಡಿಯಕ್ಕೆ ನಾವು ಹಿಯರ್ ವಿ ಹ್ಯಾವ್ ಒನ್ ಮೋರ್ ಮೆಥಡ್, ದಟ್ ಈಸ್ ಇವಾಗ 5 ಬೇಕು ಫಾರ್ 5. ಓಕೆ, ಸೊ ಫಾರ್ 5 we have a formula, that is the tan theta that is equals to b divided by a, that is 1 by 1. So that is nothing but a 1. So ಯಾವ angle ಗೆ tan value 1 ಆಗುತ್ತೆ, that is tan angle that is a 45 degree. ಈ 45 degree ನ ಯಾವ ತರ ಬರೀಬಹುದು, theta is equals to 45 ನ ಯಾವ ತರ ಬರೀಬಹುದು in terms of radians. Okay, in terms of radians ಬರೆದ್ರೆ pi by 4 ಅಂತ ಬರೀಬೋದಾ, pi by 4. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಬೋದಲ್ಲ. ವಾಟ್ ಇಸ್ ದಟ್? 45 degree into 180 divided by 4. ಸೊ 4 ಅದೇನಾರು 4 20, ಎಸ್. ಸೊ pi by 4 ಅಂತ ಬರೀಬೋದು. theta is the pi by 4. Therefore ಇದೇನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಎಂಟರ್ ಆಗಿ ಇದನ್ನ a sin omega 2. ಓಕೆ, sin omega 5 ವ್ಯಾಲ್ಯೂಸ್ ಆಯ್ತು, ಗೊತ್ತಾಯ್ತು. ಇವಾಗ ಈ ಫಾರ್ಮಲ್ಲಿ ಬರೆದ್ರೆ a is root 2. ಓಕೆ, sin of omega t plus 5 ವ್ಯಾಲ್ಯೂ, ದಟ್ ಇಸ್ ದ pi by 4. ಎಷ್ಟಿದೆ? ಇವಾಗ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ದಾರೆ. ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ at t is equals to 0. Initial displacement ಏನಾಗುತ್ತೆ, yi that is the root 2 sin of omega t ಅಂತಂದ್ರೆ t is a 0, therefore 0 plus pi by 4. So pi by 4 ಅಂತಂದ್ರೆ that is the 45, sin 45 that is nothing but 1 by root 2. Okay, so that is 1 by root 2. root 2 get cancelled 1. So ಇವಾಗ ನಾವು ಹೇಳೋದು amplitude is root 2 and initial displacement that is 1. This is the required solution. Okay, this is the required solution, that is option B. Okay, now let's move on to the next question. Question number 16. A pendulum clock of length L is moving up with a deceleration g by 3. Then number of oscillation made by that pendulum in a 2 seconds ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾರ್ಮಲ್ ಆಗಿ ಪೆಂಡುಲಮ್ ಟೈಮ್ ಪೀರಿಯಡ್ ಫಾರ್ಮುಲಾ ಏನು, 2 pi ಅಂಡರ್ ಸ್ಕ್ವೇರ್ ರೂಟ್ L divided by g. ಇವಾಗ ಏನಾಗ್ತದೆ, ಎ ಪೆಂಡುಲಮ್ ಆಫ್ ಕ್ಲಾಕ್ ಆಫ್ ಲೆಂತ್, ಓಕೆ, ಆಫ್ ಲೆಂತ್ L is moving up ಅಂತಂದ್ರೆ ಇಟ್ ಇಸ್ ಅಗೇನ್ಸ್ಟ್ ಗ್ರಾವಿಟಿ. ಓಕೆ, ಸೊ ದೇರ್ ಫೋರ್ ನ್ಯೂ ಟೈಮ್ ಪೀರಿಯಡ್ t dash that is equals to 2 pi ಅಂಡರ್ ಸ್ಕ್ವೇರ್ ರೂಟ್, ದಿಸ್ ಇಸ್ L dash. L ಅಂತೂ ಸೇಮ್ ಇರುತ್ತೆ, ಯಾಕೆಂದ್ರೆ ಲೆಂತ್ ಆಫ್, ಓಕೆ, ಪೆಂಡುಲಮ್ ಕ್ಲಾಕ್ ಆಫ್ ಲೆಂತ್ L ಸೇಮ್ ಇರುತ್ತೆ, ಇದು g dash ಆಗುತ್ತೆ, ಎಫೆಕ್ಟಿವ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಸ್ ಇಟ್ ಇಸ್ ಮೂವಿಂಗ್. ಓಕೆ, g dash ಏನು, g plus a normal formula as it is moving opposite in direction. Okay, so ಇಲ್ಲಿ opposite in direction ಅಂತಂದ್ರೆ g dash that is equals to g opposite to the acceleration due to gravity. Acceleration ಮತ್ತೆ motion of the body opposite ಆಗಿದ್ರೆ sign ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. what is the a value, that is the g by 3. ಅಥವಾ ನೀವು ಈ ತರನು ಹೇಳ್ಕೋಬಹುದು, ಡಿಸೆಲರೇಷನ್ ಅಂತಂದ್ರೆ that is a negative sign. Okay, so simplification ಮಾಡಿದ್ರೆ 3 1 -1,
ಸೊ ಜಿ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 2g ಡಿವೈಡೆಡ್ ಬೈ 3. ಕರೆಕ್ಟಾ? ರೈಟ್. ಸೊ ಇದೇನೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಇಲ್ಲಿ ಟಿ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 2 pi ಅಂಡರ್ ಸ್ಕ್ವೇರ್ ರೂಟ್ ಎಲ್ ಡಿವೈಡೆಡ್ ಬೈ ಜಿ ಡ್ಯಾಶ್ ಏನಿದೆ 2g. ಓಕೆ, 2g ಡಿವೈಡೆಡ್ ಬೈ 3. ಓಕೆ, ಸೊ ಟಿ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 2 pi ಅಂಡರ್ ಸ್ಕ್ವೇರ್ ರೂಟ್ 3l ಡಿವೈಡೆಡ್ ಬೈ 2g. ಓಕೆ, ಗಾಟ್ ಇಟ್? ನೌ ಇವಾಗ ನಮಗೆ ಹೇಳಿಕೆ ಏನು ಕೇಳಿದರೆ ನಂಬರ್ ಆಫ್ ಆಸಿಲೇಷನ್ ಮೇಡ್ ಬೈ ದಟ್ ಪೆಂಡುಲಮ್ ಇನ್ 2 seconds. ದಟ್ ಈಸ್ ನಥಿಂಗ್ ಬಟ್ ಅ ಫ್ರೀಕ್ವೆನ್ಸಿ ಬಗ್ಗೆ ಅವ್ರು ಕೇಳ್ತಿರೋದು. ಓಕೆ, ಸೊ ಫ್ರೀಕ್ವೆನ್ಸಿ, ನಂಬರ್ ಆಫ್ ಫ್ರೀಕ್ವೆನ್ಸಿ ಅಂತಂದ್ರೆ ನಂಬರ್ ಆಫ್ ಆಸಿಲೇಷನ್. ಓಕೆ, ನಂಬರ್ ಆಫ್ ಆಸಿಲೇಷನ್ ದಟ್ ಈಸ್ ಎನ್ ಅಂತ ಬರ್ಕೋತೀನಿ. ಓಕೆ, ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಆಸಿಲೇಷನ್ ಬೇಕು, ದೇರ್ ಫೋರ್ n is equals to and frequency ಬರೆದ್ರೆ. ಓಕೆ, ಸೊ ಫ್ರೀಕ್ವೆನ್ಸಿ ಬರೆದ್ರೆ ದಟ್ ಈಸ್ ರೆಸಿಪ್ರೋಕಲ್ ಆಗುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿ ಯಾವ ತರ ಬರೀತೀರಾ? ಸೊ ಫ್ರೀಕ್ವೆನ್ಸಿ ದಟ್ ಈಸ್ ಎಫ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ರೆಸಿಪ್ರೋಕಲ್ 2 pi 2g divided by l. Okay, 2g divided by l. Fine. Now frequency that is 1 by 2 pi, okay, under square root 2g divided by 3l. Okay, into, so the cross multiply ಮಾಡಿದ್ರೆ time ಎಷ್ಟಿದೆ? 2 seconds. Okay, 2 get cancel. So number of oscillation that is nothing but 1 divided by pi under square root 2g divided by 3l. This is the required solution. Compare ಮಾಡ್ಕೋಣ. 1 divided by pi, 1 divided by pi ಎಲ್ಲಿದೆ? ಸೊ ಎಲಿಮಿನೇಷನ್ ಮೆಥಡ್ ಪ್ರಕಾರ ನೋಡಿದ್ರೆ, ಓಕೆ, ಎಲಿಮಿನೇಷನ್ ಮೆಥಡ್ ಪ್ರಕಾರ 1 divided by 1 divided by 1 divided by 2 pi ಇದೆ. b and d gone. ಓಕೆ, pi ಮಾತ್ರ ಬೇಕು. 2g divided by 3l, ಇಲ್ಲಿ 3g divided by 2l ಅಂತಿದೆ. ಸೊ ಇಲ್ಲಿ ಇದು ರಾಂಗ್. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ದಟ್ ಈಸ್ ಆಪ್ಷನ್ ಎ. ಓಕೆ, that is 1 divided by pi under square root 2g divided by 3l. Okay, now let's move on to the next question. Question number 17. The superposing waves are presented by ಅಥವಾ represented by following equation. Y is equals to 5 sin 2 pi 10t minus 0.1x and y is equals to 10 sin 2 pi 10t minus 0.1x. ಎರಡು ಸೇಮ್ ಇದೆ ಬಟ್ ಆಂಪ್ಲಿಟ್ಯೂಡ್ ಡಿಫರೆಂಟ್ ಆಗಿದೆ. ಓಕೆ, ಸೊ ಇಲ್ಲಿ ನಮಗೆ ಕೇಳಿದಿರೋದೇನು? ಓಕೆ, ಫೈಂಡ್ ಐಮ್ಯಾಕ್ಸ್ ಡಿವೈಡೆಡ್ ಬೈ ಐ ಮಿನಿಮಮ್, ಇಂಟೆನ್ಸಿಟೀಸ್ ಬಗ್ಗೆ ಕೇಳ್ತಿರೋದು. ಆ್ಯಂಡ್ ಇಂಟೆನ್ಸಿಟಿ ರಿಲೇಷನ್ ನಮ್ಗೆ ಗೊತ್ತಿದೆ. ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಕರೆಕ್ಟಾ? ಸೊ ಇಲ್ಲಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಬಗ್ಗೆ ಮಾತಾಡ್ತಿರೋದು. ಸೊ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ಮಿನಿಮಮ್. ಓಕೆ, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಅಂತ ತಗೊಂಡಾಗ, ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಅಂದರೆ a1 ಪ್ಲಸ್ a2 ಡಿವೈಡೆಡ್ ಬೈ a1 ಮೈನಸ್ a2 ಅಂತ ಕನ್ಸಿಡರ್ ಮಾಡ್ಕೋತೀವಿ, ಹೋಲ್ ಪವರ್ 2. ಯಾಕೆ? ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಂಪ್ಲಿಟ್ಯೂಡ್ ಸ್ಕ್ವೇರ್. ಓಕೆ, ನಾವು ಇಲ್ಲಿನ ನಾನು ಫಸ್ಟ್ ಒನ್ y1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ದೇರ್ ಫೋರ್ a1, ಓಕೆ, ಇಲ್ಲ ಬರೀತೀನಿ, a1 ದಟ್ ಈಸ್ ಈಕ್ವಲ್ಸ್ ಟು 5 ಅಂಡ್ a2 ದಟ್ ಈಸ್ ಈಕ್ವಲ್ಸ್ ಟು 10. ಅಥವಾ ಉಲ್ಟಾನು ಕನ್ಸಿಡರ್ ಮಾಡ್ಕೋಬಹುದು. ಇದನ್ನೇ ನೀವು y1, ಇದನ್ನೇ ನೀವು y2 ಅಂತ ಕನ್ಸಿಡರ್ ಮಾಡ್ಕೋಬಹುದು. But still answer will be same. Okay, now substitute the values. So 5 plus 10 divided by 5 minus 10 power 2. Okay, so that is the 15 divided by minus 5 power 2. Okay, so ಇದನ್ನ simplify ಮಾಡಿದ್ರೆ minus 3 power 2. So therefore minus and minus plus ಆಗುತ್ತೆ, 3 3 9. Okay, so this is the ratio. ಅಥವಾ 9/1 ಅಂತಂದ್ರು same result. Okay, that is I max divided by I minimum. Okay, I max divided by I minimum. So that is the 9:1. That is option B. That is option B. Now let's move on to the next question. Question number 18. If two waves represented by y1 is equals to a sin of omega t minus kx and y2 a cos omega t minus kx are superimposed, then amplitudes of resultant waves. Amplitudes of resultant waves ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ನೋಡಿದ್ರೆ ಆಪ್ಷನ್ ಎ, ಆಪ್ಷನ್ ಬಿ √2a, ಆಪ್ಷನ್ ಸಿ 2a ಅಂಡ್ ಆಪ್ಷನ್ ಡಿ a/2. ಓಕೆ, ಸೊ ಅಲ್ಲಿ ಫಸ್ಟ್ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಸೈನ್. ಓಕೆ, ಎ ಆಂಪ್ಲಿಟ್ಯೂಡ್ ಸೈನ್ ಆಫ್ ಒಮೆಗಾ ಟಿ 5, ದಟ್ ಫೇಸ್ ಫೇಸ್ ಆಂಗಲ್ ಕೊಟ್ಬಿಟ್ಟು ಇಲ್ಲಿ -kx ಅಂತ ಹೇಳ್ತಿದ್ರು, ಅಂದ್ರೆ ಅಲಾಂಗ್ ಪಾಸಿಟಿವ್ ಆಕ್ಸಿಸ್ ಅಂತ.
ಬಟ್ ಇಲ್ಲಿ ನಮಗೆ ಸೈನ್ ಬರಬೇಕು, ಬಟ್ ಇಲ್ಲಿ ಕಾಸ್ ಬಂದಿದೆ. ದೇರ್ ಫಾರ್ ವಾಟ್ ವಿ ಕ್ಯಾನ್ ಡೂ ಇಸ್ ದಿಸ್ y2 ಕ್ಯಾನ್ ಬಿ ರಿಟರ್ನ್ ಆಸ್, ಓಕೆ. ಸೊ a is as it is, ಸೈನ್ ಕಾಸ್ ಪ್ಲೇಸ್ ಅಲ್ಲಿ ಸೈನ್ ಬರೆದ್ರೆ ಏನ್ ಬರಿತೀವಿ, π/2 ಪ್ಲಸ್ ω t ಮೈನಸ್ kx, ಓಕೆ. ಅಂಡ್ ಇಲ್ಲಿ ನಮಗೆ ಕನ್ಸಿಡರ್ ಮಾಡ್ಕೊಂಡ್ರೆ a1 that is equals to a and a2 that is equals to a and phi ಫೇಸ್ ಆಂಗಲ್ ಎಷ್ಟಿದೆ, π/2, ದಟ್ ಇಸ್ ದ 90 ಡಿಗ್ರಿ, ಓಕೆ. ಸೊ ಇದನ್ನು 90 ಡಿಗ್ರಿ ಅಂತಾನು ಬರ್ಕೋಬಹುದು, ಫೈನ್. ಸೊ ಅದು ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿರೋದು, ರೈಟ್. ನಾ ಸೊ ನಮಗೆ ಕೇಳಿದ್ರು ಸೂಪರ್ ಇಂಪೋಸ್ ದ ಆಂಪ್ಲಿಟ್ಯೂಡ್ ಆಫ್ ಅ ರಿಸಲ್ಟೆಂಟ್ ವೇವ್. ರಿಸಲ್ಟೆಂಟ್ ವೇವ್ ಅಂತಂದ್ರೇನು, ನಾರ್ಮಲ್ ಆಗಿ ವೆಕ್ಟರ್ಸ್ ಅಲ್ಲಿ ಕಲ್ತಿರಿದ್ರ, ಓಕೆ. ರಿಸಲ್ಟೆಂಟ್ ವೆಕ್ಟರ್ ಅಂತೇಳಿ ಯಾವ ತರ ಬರೀತೀರಾ, r is equals to ಅಂಡರ್ ಸ್ಕ್ವೇರ್ ರೂಟ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಪ್ಲಸ್ 2 f1 f2 cos θ ಅಂತ. ಸೊ ಸೇಮ್ ವೇ ಅಲ್ಲಿ f ಬದಲು ಇಲ್ಲಿ ಆಂಪ್ಲಿಟ್ಯೂಡ್ ಅಂತ ಬರೆಯೋದು. So amplitude that is equals to, okay, so that is a1 square plus a2 square plus 2a1 a2 cos phi. ಅಲ್ಲಿ theta ಇಲ್ಲಿ phi ಬರಿತಾ ಇದೀವಿ, okay. So a is equals to, substitute the values, a1 that is the a square plus a square plus 2a into a cos 90 degree, okay. Cos 90 degree ಏನಾಗುತ್ತೆ, cos 90 degree becomes 0. Cos 0 is 1, okay. So 0 into 2 into a into a, that is also 0. So resultant amplitude that is equals to a square plus a square. So final ಆಗಿ resultant amplitude that is equals to 2a square, okay. ಅಥವಾ a is equals to a root 2 ಅಥವಾ a is equals to root 2a. Okay, now which is the right answer? That is option B. Okay, that is option B is the right answer. That is root 2a, right? Now let's move on to the next question. That is question number 19. A mass of m m performs oscillation of a period t when hanged by spring of a force constant k. If a spring is cut in two parts and arranged in a parallel and the same mass is oscillated, ಏನು ಕೊಟ್ಟಿದ್ದಾರೆ, same mass, okay, same mass is oscillated by them, then new time period will be. ಸೊ ಇಲ್ಲಿ ಡಯಾಗ್ರಾಮ್ ಎರಡು ಕೊಟ್ಟಿದ್ದಾರೆ, ಓಕೆ. ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಇದು ಫಸ್ಟ್ ಸಿನಾರಿಯೋ, ಓಕೆ. ಸೊ ಒಂದು ಸ್ಪ್ರಿಂಗ್ ಕೊಟ್ಟಿದ್ದಾರೆ, ಓಕೆ. A mass of m performs oscillation of a period t when hanged by spring. ಸ್ಪ್ರಿಂಗ್ ಕೊಟ್ಟಿದ್ದಾರೆ, ಸ್ಪ್ರಿಂಗ್ ಕಾನ್ಸ್ಟೆಂಟ್ k ಇದೆ ಅಂಡ್ ಸೇಮ್ ಮಾಸ್, ಓಕೆ. ಇವಾಗ ಏನ್ ಮಾಡಿದ್ದಾರೆ, ಇದು ಫಸ್ಟ್ ಕೇಸ್, ಈ ಸ್ಪ್ರಿಂಗ್ ನ ಕಟ್ ಮಾಡಿದ್ದಾರೆ, ಬಟ್ ಆಫ್ ಅಥವಾ ಬೇರೆ ಬೇರೆ ಲೆಂತ್ ಕಟ್ ಮಾಡಿದಾರೆ ಅನ್ನೋದು ನಿಮಗೆ ಕ್ವಶನ್ ಇರುತ್ತೆ. ಸೆಕೆಂಡ್ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸೇಮ್ ಲೆಂತ್ ಕಟ್ ಮಾಡಿದ್ದಾರೆ, ದಟ್ ಮೀನ್ಸ್ ಆಫ್ ಈಚ್, ಓಕೆ. ಇವಾಗ ಸೇಮ್ ಮಾಸ್ ನ ಹ್ಯಾಂಗ್ ಮಾಡಿದ್ದಾರೆ. ಇಲ್ಲಿ ಆಸಿಲೇಷನ್ ಆಗ್ತಾ ಇರತ್ತಲ್ಲ, ಮಾಸ್ನ ಹ್ಯಾಂಗ್ ಮಾಡಿದ್ರೆ ಈ ತರ ಕೆಳಗೋಗಿ ಮೇಲೆ ಕೆಳಗೋಗಿ ಮೇಲೆ ಕೆಳಗೋಗಿ ಮೇಲೆ ಈ ತರ ಆಸಿಲೇಷನ್ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ ಎರಡು ಸ್ಪ್ರಿಂಗ್ ಇದೆ, ಇಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ, ಇಲ್ಲಿ ಎರಡು ಸ್ಪ್ರಿಂಗ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಅದು ಸಹಿತ ಆಸಿಲೇಷನ್ ಮಾಡ್ತಾ ಇರುತ್ತೆ. ನಂಬರ್ ಆಫ್ ಆಸಿಲೇಷನ್ ಅಥವಾ ನಂಬರ್ ಆಫ್ ವೈಬ್ರೇಷನ್ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್ ಆರ್ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್. ಸೊ ನಮಗೆ ಏನ್ ಬೇಕು, ಇಲ್ಲಿ ಆಸಿಲೇಟೆಡ್ ಬೈ ದೆಮ್, ಇಲ್ಲಿ ನ್ಯೂ ಟೈಮ್ ಪೀರಿಯಡ್ ಬೇಕಾಗಿದೆ. ಸೊ ಜನರಲ್ ಆಗಿ ಸಿಂಪಲ್ ಪೆಂಡುಲಮ್ ಅಲ್ಲಿ ಯಾವ ತರ ಬರೀತಿದ್ರಿ, that is 2 pi under square root L divided by G. Am I right? So L is the length of the string, okay, and G is the acceleration due to gravity and does not depends on a mass, okay. But ಇಲ್ಲಿ for mass performing oscillation, okay, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ನಾವು ಇದು ಯಾವುದಕ್ಕೆ, ಸಿಂಪಲ್ ಪೆಂಡುಲಮ್ಗೆ. ದಿಸ್ ಇಸ್ ಫಾರ್ ಸಿಂಪಲ್ ಪೆಂಡುಲಮ್, ಓಕೆ. ಇದಕ್ಕೆ ನಮ್ಮ ಫಾರ್ಮುಲಾ ಚೇಂಜ್ ಆಗುತ್ತೆ, ಯಾವ ರೀತಿ, 2 pi as it is in place of L. ಇಲ್ಲಿ ಲೆಂತ್ ಕಾನ್ಸ್ಟೆಂಟ್ ಆಗಿದೆ, ಬಟ್ ಇಲ್ಲಿ ಮಾಸ್ ಕಾನ್ಸ್ಟೆಂಟ್ ಆಗಿದೆ, ಮಾಸ್. ಇಲ್ಲಿ G ಇದೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಬಟ್ ಇಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಬೇಕು, ದಟ್ ಇಸ್ ದ ಕೀ, ಕರೆಕ್ಟಾ? ದಿಸ್ ಇಸ್ ಇಕ್ವೇಶನ್ 1. ಅಂಡ್ ಇವಾಗ ಈ ಸ್ಪ್ರಿಂಗ್ ಏನ್ ಮಾಡಿದ್ರು, ಕಟ್ ಮಾಡಿದ್ರು, ಓಕೆ. ಸೊ ದಟ್ ಮೀನ್ಸ್ ವಿ ನೋ ದಟ್, ಸೊ ಕೆ ಇಲ್ಲಿ ಫಸ್ಟ್ ಲೆಂತ್ ಏನ್ ಮಾಡಿದ್ದಾರೆ, ದಿಸ್ ಇಸ್ ದ ಫಸ್ಟ್ ಕೇಸ್, ಓಕೆ. ಅಂಡ್ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡಿದ್ರು, ಸೊ ಸೆಕೆಂಡ್ ಕೇಸ್ ಅಲ್ಲಿ ಲೆಂತ್ ನ, ಓಕೆ, ಒರಿಜಿನಲ್ ಲೆಂತ್ ನ ಏನ್ ಮಾಡಿದ್ರು, ಆಫ್ ಮಾಡಿದ್ರು, ಕರೆಕ್ಟಾ, ಆಫ್ ಈಚ್, ಓಕೆ. ಸೊ ಆಫ್ ಈಚ್.
ಇವಾಗ ಸ್ಪ್ರಿಂಗ್ನ ಕಟ್ ಮಾಡಿದ್ರೆ ಈ ಸ್ಪ್ರಿಂಗ್ ಕಾನ್ಸ್ಟ್ ಸಹಿತ ಚೇಂಜ್ ಆಗುತ್ತೆ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಅ ಲೆಂತ್ ಆಫ್ ದ ಸ್ಪ್ರಿಂಗ್. ಸೊ ಅದು ಯಾವ ತರ ರಿಲೇಟೆಡ್ ಆಗಿದೆ ಅಂತಂದ್ರೆ ವಿ ನೋ ದಟ್ ಲೆಂತ್ ಈಸ್ ಅಥವಾ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ದ ಲೆಂತ್. ಕರೆಕ್ಟಾ? ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಕೆ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ that is also inversely proportional to the new length. ಸೊ ಇದನ್ನೇ ಇಲ್ಲಿ ಬರೆದ್ರೆ ಓಕೆ, ಇದನ್ನೇ ಇಲ್ಲಿ ಬರೆದ್ರೆ ಏನಂತ ಬರೀಬಹುದು 1 divided by L dash ಅನ್ನೋದೇನು L by 2. ಸೊ ರೆಸಿಪ್ರೋಕಲ್ ಆಗಿ ತಗೊಂಡ್ರೆ ಏನು ಬರುತ್ತೆ ದಟ್ ಈಸ್ ದ 2 by L. ಕರೆಕ್ಟಾ? ಸೊ ಇದನ್ನೇ ನಾನು ಏನಂತ ಬರೀತೀನಿ ಫಾರ್ ಅವರ್ ಸಿಂಪ್ಲಿಫಿಕೇಶನ್ ಈ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ತೆಗೆದು ಕೆ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2 by L ಅಂತ ಬರೀತೀನಿ. ಓಕೆ, ಬಟ್ ಇಲ್ಲಿ ನಮಗೆ ಎಷ್ಟು ಸ್ಪ್ರಿಂಗ್ ಅದು 2 ಸ್ಪ್ರಿಂಗ್. ಓಕೆ, ಇಲ್ಲಿ ಒಂದೇ ಕೆ, ಇಲ್ಲಿ 2 ಕೆ ಡ್ಯಾಶ್ ಅಂಡ್ ಕೆ ಡ್ಯಾಶ್. ಹೌ ದೇ ಆರ್ ಕನೆಕ್ಟೆಡ್? ಪ್ಯಾರಲಲಿ. ಓಕೆ, so these are connected parallelly, therefore effective spring constant that is given by k dash plus k dash, nothing but kp that is equals to 2k dash, and we know that 2 as it is, k dash is nothing but, okay, k dash is nothing but 2 divided by L, 2 divided by L. Okay, now ಇವಾಗ ಹೊಸ ಟೈಮ್ ಪೀರಿಯಡ್ ಏನಾಗುತ್ತೆ, ಹೊಸ ಟೈಮ್ ಪೀರಿಯಡ್ ದಟ್ ಇಸ್ 2 pi, ಮಾಸ್ ಅಂತೂ ಕಾನ್ಸ್ಟೆಂಟ್ ಆಗಿರುತ್ತೆ, ಕೆ ಡ್ಯಾಶ್ ಆಗುತ್ತೆ. ಬಟ್ ಇಲ್ಲಿ ಯಾವ ಕೆ ಯೂಸ್ ಮಾಡೋದು ಪಿ. ಕರೆಕ್ಟಾ? ನಾವು ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ 2 pi ಮಾಸ್ ಅಂತೂ ಸೇಮ್ ಕಾನ್ಸ್ಟೆಂಟ್ ಮಾಸ್, ಕೆ ಪಿ ವ್ಯಾಲ್ಯೂ ಏನಿದೆ 4L. ಓಕೆ, 4 ಡಿವೈಡೆಡ್ ಬೈ ಓಕೆ ಕೆ ಪಿ ಕೆ ಡ್ಯಾಶ್ 1 by L. ಎಸ್, ಇದನ್ನ ನಾವೇನಂತ ಬರೀಬಹುದು ಕೆ ಪಿ ದಟ್ ಈಸ್ ಈಕ್ವಲ್ಸ್ ಟು 4, ಇದನ್ನ 1 by L ಅಂತ ಬರೀಬಹುದಾ? ಎಸ್, 1 by L ಅಂತ ಬರೀಬಹುದು. ಈ 1 by L ವ್ಯಾಲ್ಯೂ ಎಲ್ಲಿದೆ? ದಿಸ್ ಒನ್. ಸೊ ಕೆ ಪಿ ಇಸ್ ಈಕ್ವಲ್ಸ್ ಟು 4 ಇಂಟು ಕೆ ಅಂತ ಬರೀಬಹುದು. ಕರೆಕ್ಟಾ? ರೈಟ್. ಸೊ 4, ಇವಾಗ ಈ 4ನ ಆಚೆ ತಗೊಂಡು ಬಂದ್ಬಿಡೋಣ. ದಟ್ ಈಸ್ 1 by ಈ 4ನ ಆಚೆ ತಗೊಂಡ್ರೆ 2 ಆಗುತ್ತೆ. ಮಿಕ್ಕಿದೇನು 2 pi under square root m divided by k. Okay, and 2 pi under square root m divided by k ಅಂದ್ರೇನು? That is original time period. So that is the t is equals to 2 pi under square root m divided by k. Therefore t divided by 2 ಅಂದ್ರೆ ಟೈಮ್ ಪೀರಿಯಡ್ ರೆಡ್ಯೂಸ್ ಆಗುತ್ತೆ. ಓಕೆ, ರೆಡ್ಯೂಸ್ ಬೈ ಹಾಫ್. ಓಕೆ, now t by 2, right? New time period will be that is t by 2. Option D. Now question number 20. The equations of a displacement of 2 waves are y1 is equals to 10 sine of 3 pi t plus pi by 3 and y2 ಬರಬೇಕಿಲ್ಲಿ, ಬಂದಿಲ್ಲ, fine, that's okay. So y2 that is equals to 5 of sine 3 pi t plus root 3 cos 3 pi t. The ratio of their amplitude is, okay, so ratio of their amplitude ಅಂತ ಕೇಳಿದಾರೆ. ಬಟ್ ಇಲ್ಲಿ ಫಸ್ಟ್ ಇಕ್ವೇಶನ್ ನೋಡಿದ್ರೆ ಇಟ್ ಇಸ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಓನ್ಲಿ. ವಾಟ್ ಇಸ್ ದಟ್ ಸ್ಟ್ಯಾಂಡರ್ಡ್ ಫಾರ್ಮ್? ಸ್ಟ್ಯಾಂಡರ್ಡ್ ಫಾರ್ಮ್ ದಟ್ ಈಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5. ಎಸ್, ಇನ್ ಪ್ಲೇಸ್ ಆಫ್ ಎ ದಟ್ ಈಸ್ 10. ಓಕೆ, ಇಲ್ಲಿ ನಾನು ಬರೀತೀನಿ. ಸೊ a1 ಇಸ್ ಈಕ್ವಲ್ಸ್ ಟು 10 ಅಂಡ್ ಒಮೆಗಾ ವ್ಯಾಲ್ಯೂ ನಮಗೆ ಬೇಕಾಗಿಲ್ಲ, ಇಟ್ ಇಸ್ ದ 3 pi ಇದೆ. ಅಂಡ್ ಇನ್ ಪ್ಲೇಸ್ ಆಫ್ ಟಿ ಆಸ್ ಇಟ್ ಇಸ್ ಟಿ, ಇನ್ ಪ್ಲೇಸ್ ಆಫ್ 5 ದಟ್ ಈಸ್ ದ pi by 3. ಓಕೆ, ದಟ್ ಈಸ್ pi by 3. ನಾವು ಇವಾಗ ಏನ್ ಮಾಡೋಣ ಅಂತಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಅಗೇನ್ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಸೊ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕಂದ್ರೆ ವಾಟ್ ಇಸ್ ಆಂಪ್ಲಿಟ್ಯೂಡ್? ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟಾ? ವಾಟ್ ಈಸ್ ಎ? ಕೋಫಿಷಿಯಂಟ್ ಆಫ್ ಫಸ್ಟ್ ಟರ್ಮ್. ದಟ್ ಈಸ್, ಇದನ್ನ ಇಗ್ನೋರ್ ಮಾಡಿ, ಫೈನ್ ಇಗ್ನೋರ್ ಮಾಡಿ, ಬ್ರಾಕೆಟ್ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೊ ಕೋಫಿಷಿಯಂಟ್ ಆಫ್ ಸೈನ್ 3 pi t, ಕೋಫಿಷಿಯಂಟ್ ಏನಿದೆ 1 ಇದೆ. ದೇರ್ಫೋರ್ a is equals to 1 and ಇಲ್ಲಿ b is equals to coefficient of a cos 3 pi t ಏನಿದೆ root 3 ಇದೆ. therefore amplitude ಏನಾಗುತ್ತೆ, this is a2 ಅಂತ ಬರ್ಕೋತೀನಿ. a2 ಬೇಡ, ಏನ ಅಂತ ಬರ್ಕೋತೀನಿ. ಓಕೆ, 1 plus root 3 square. okay, this is square. so a is equals to 1 plus 3 that is equals to root 4. so amplitude that is equals to 2. okay, but ಇಲ್ಲಿ multiply by ಇದೆಯಲ್ಲ, ಸೊ ಅದನ್ನ y2 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ 5 ಬ್ರಾಕೆಟ್ ಆಫ್
ಇನ್ನೊಂದು ಫೈನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಫೈನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ tan phi that is equals to b by a. b ಎಷ್ಟಿದೆ √3 and this is 1. ಸೊ ಇಲ್ಲಿ √3 ಅಂತಂದ್ರೆ ಏನು ಬರುತ್ತೆ? that is √3, that is nothing but the phi value, that is the 60 ಡಿಗ್ರಿ. 60 ಡಿಗ್ರಿನ ಯಾವ ತರ ಬರೀಬಹುದು? 60 ಡಿಗ್ರಿನ ಸೊ ಪೈ ಬೈ 3 ಅಂತ ಬರೀಬೋದಾ? ಎಸ್, ಪೈ ಬೈ 3 ಅಂತ ಬರೀಬಹುದು. ಹೇಗಂದ್ರೆ ಪೈ ಅಂದ್ರೆ 180 ಡಿಗ್ರಿ. ಸೊ 180 ಡಿವೈಡೆಡ್ ಬೈ 3 ಅಂತಂದ್ರೆ 3 6 18 60 ಬರುತ್ತೆ. ಓಕೆ, ಗಾಟ್ ಇಟ್. ನಾ ಇವಾಗ y2 ನ ಬರೀತೀನಿ ನೋಡಿ. ಸೊ 5 ಆಸ್ ಇಟ್ ಇಸ್, a ವ್ಯಾಲ್ಯೂ ಏನು ಬಂದಿದೆ? ದಟ್ ಈಸ್ 2. ಓಕೆ, ಬ್ರಾಕೆಟ್ ಆಫ್ ಸೈನ್ ಆಫ್ ಒಮೆಗಾ ಟಿ. ಓಕೆ, ಒಮೆಗಾ ಟಿ ಪ್ಲೇಸ್ ಅಲ್ಲಿ ಏನಿದೆ? ಒಮೆಗಾ ಟಿ, ದಟ್ ಈಸ್ ದ 3 ಪೈ. ಓಕೆ, ಸೊ ದಟ್ ಈಸ್ 3 ಪೈ ಟಿ. ಓಕೆ, ಬ್ರಾಕೆಟ್, ಇದು ಬ್ರಾಕೆಟ್. ಓಕೆ, ಸೊ ಇಲ್ಲಿ ಪ್ಲಸ್ what is phi value? That is pi by 3. Okay, now ಇದನ್ನ open the bracket. y2 that is equals to 10 sine of 3 pi t plus pi by 3. Okay, now ಇಲ್ಲಿ a2 ವ್ಯಾಲ್ಯೂ ಎಷ್ಟಾಗುತ್ತೆ? a2 ವ್ಯಾಲ್ಯೂ that is the 10. ಅಲ್ಲೂ ಸಹಿತ 10 ಇದೆ. ರೇಷೋ ಕೇಳಿದ್ದಾರೆ, ರೇಷೋ ಆಫ್ ಆಂಪ್ಲಿಟ್ಯೂಡ್ a1 divided by a2, that is the 10 divided by 10. Okay, 1 divided by 1, that is 1:1. Okay, that is 1:1, that is option C. Okay, ಸೊ ಸ್ವಲ್ಪ ರೆಡ್ಯೂಸ್ ಮಾಡೋದಿದೆಯಲ್ಲ ಸ್ಟ್ಯಾಂಡರ್ಡ್ ಫಾರ್ಮಿಗೆ, ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು ಅಷ್ಟೇ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A string fixed at its both ends vibrates in a 5 loops as shown in the figure. The total number of notes and antinodes are. Okay, ಸೊ ಇಲ್ಲಿ ನೋಡಿ, a string fixed at its both ends. ಓಕೆ, ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಏನಂತಂದ್ರೆ ವಾಟ್ ಇಸ್ ದಸ್ ನೋಟ್ಸ್ ಅಂಡ್ ಆಂಟಿ ನೋಟ್ಸ್ ಅಂತೇಳಿ. ಸೊ ನಿಮಗೆ ಟ್ರಿಕ್ಸ್ ಹೇಳ್ತಾರೆ ನೋಡಿ. ನೋಟ್ಸ್ ಅನ್ನೋದು, ಓಕೆ, ನೋಟ್ಸ್ ಅನ್ನೋದು ಮಿನಿಮಮ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಮಿನಿಮಮ್ ಆಂಪ್ಲಿಟ್ಯೂಡ್ ಅಂತ ಹೇಳ್ಬೋದು. ಓಕೆ, ಮಿನಿಮಮ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಮಿನಿಮಮ್ ಆಂಪ್ಲಿಟ್ಯೂಡ್. ಆಂಟಿ ನೋಟ್ಸ್ ಅಂತಂದ್ರೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಓಕೆ, ನಾ ಇಲ್ಲಿ ಕೇಳಿರೋದೇನು? ಟೋಟಲ್ ನಂಬರ್ ಆಫ್ ನೋಟ್ಸ್ ಅಂಡ್ ಆಂಟಿ ನೋಟ್ಸ್ ಅಂತ ಕೇಳಿರೋದು. ನೋಟ್ಸ್ ಎಷ್ಟಿದೆ, ಆಂಟಿ ನೋಟ್ಸ್ ಎಷ್ಟಿದೆ? ಸೊ ಫಸ್ಟ್ ನೋಟ್ಸ್ ಮಿನಿಮಮ್ ಆಂಪ್ಲಿಟ್ಯೂಡ್ ಅಂದ್ರೆ ಎಲ್ಲೆಲ್ಲಿ ಬರುತ್ತೆ? ಸೊ ಮಿನಿಮಮ್ ಆಂಪ್ಲಿಟ್ಯೂಡ್ ದ ಫಸ್ಟ್ ಒನ್, ಸೆಕೆಂಡ್ ಒನ್ 1 2 ಅಂಡ್ ಇದು 3 ಅಂಡ್ ಇಲ್ಲಿ 4 and this is 5 and this is 6. Okay, so anti notes ಎಷ್ಟಾಯ್ತು? 6. Fine, that is 6. And anti notes, that is the maximum amplitude. ಅಂದ್ರೆ maximum amplitude. Okay, 1 2 3 4 5. ನೀವು ಕೇಳ್ಬೋದು, ಸರ್ ಕೆಳಗಡೆನೂ ತಗೋಬೋದಾ? ಎಸ್, ತಗೋಬಹುದು. ಅಂದ್ರೆ ಇದರ್ ಸೈಡ್ ಇದಾದ್ರೂ ತಗೊಳ್ಳಿ ಅಥವಾ ಇದಾದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಓಕೆ, ಸೊ ದಟ್ ಈಸ್ ದ 5. ಸೊ ಎಷ್ಟಾಯ್ತು ಇದು? 6,5. 6,5, that is option B. Okay, now let's move on to the next question. Question number 22. Velocity of a sound wave in an air is the 320 meter per second. For particular sound in an air, a path difference of 10 centimeter is equivalent to phase difference of 7 pi. The frequency of this wave is. ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ಓಕೆ, for a particle, okay, particular sound in a air, a path difference is a 10 centimeter is equivalent to phase difference ಅಂತ ಕೇಳ್ತಾ ಇದ್ದಾರೆ. ಓಕೆ, the frequency of this wave, frequency ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ 11,083, ಆಪ್ಷನ್ ಬಿ 11,185 ಅಂಡ್ ಆಪ್ಷನ್ ಸಿ 11,587, ಆಪ್ಷನ್ ಡಿ 11,200 ಹರ್ಟ್ಜ್ ಅಂತ ಇದೆ. ಸೊ ಇಲ್ಲಿ ಒಂದು ಡೈರೆಕ್ಟ್ ಆಗಿ ನಾವು ಫ್ರೀಕ್ವೆನ್ಸಿ ಫೈಂಡ್ ಮಾಡೋಕ್ಕಾಗಲ್ಲ. ಯಾಕೆ? ಬಿಕಾಸ್ to find out frequency, first we need to find out velocity of the sound, f lambda. Okay, v is equals to f lambda, where f is the frequency. Therefore frequency ಬೇಕು ಅಂದ್ರೆ ಸ್ಪೀಡ್ ಮತ್ತೆ ವೇವ್ ಲೆಂತ್ ಬೇಕು. ಬಟ್ ಇಲ್ಲಿ ನಮಗೆ ವೇವ್ ಲೆಂತ್ ಕೊಟ್ಟಿಲ್ಲ. For this wavelength, okay, for this wavelength we have a clue. What is that clue? So phase difference, that is equals to 2 pi divided by lambda into path difference, that is the delta x. So delta phi is the phase difference, that is the 7 pi. That is equals to 2 pi divided by lambda.
ಆ್ಯಂಡ್ ಪಾತ್ ಡಿಫರೆನ್ಸ್ ಎಷ್ಟಿದೆ 10 ಸೆಂಟಿಮೀಟರ್. ಇದನ್ನ 10 ಪವರ್ ಮೈನಸ್ 2 ಅಂತ ಬರೀಬಹುದು. ಓಕೆ, ನಾ ಪೈ ಗೆಟ್ ಕ್ಯಾನ್ಸಲ್. ಸೊ ರೀಅರೇಂಜ್ ಮಾಡಿದ್ರೆ ಎಷ್ಟು ಬರುತ್ತೆ? 2/7 ಇಂಟು 10 ಅಂದರೆ ಇದು 10 ಪವರ್ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ 1 ಅಂದರೆ 1 ಮೈನಸ್ 2 ಅಂತಂದ್ರೆ ದಟ್ ಈಸ್ ಮೈನಸ್ 1. ಓಕೆ, ಸೊ ಇದನ್ನ ಯಾವ ತರ ಬರೀಬಹುದು? ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು ಸೊ 2/7 ಇಂಟು 10 ಪವರ್ ಮೈನಸ್ 1 ಮೀಟರ್ ಅಂತ ಬರ್ಕೊಳ್ಳೋಣ. ಓಕೆ, ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ದ ವ್ಯಾಲ್ಯೂ? ದಟ್ ಈಸ್ ದ 320 ಆ್ಯಂಡ್ ಲ್ಯಾಂಬ್ಡಾ ದಟ್ ಈಸ್ 1/λ ಅಂತಂದ್ರೆ 7/2 ರೆಸಿಪ್ರೋಕಲ್. ಓಕೆ, 7/2 ಅಂದ್ರೆ ದಟ್ ಈಸ್ 10 ಪವರ್ ಮೈನಸ್ 1. ಓಕೆ, ಸೊ ಮೇಲ್ಗಡೆ ಬಂದ್ರೆ ಎಷ್ಟಾಗುತ್ತೆ? ಸೊ ಮೇಲ್ಗಡೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ 2 1 2 2 6 12 0. ಓಕೆ, ಸೊ 160 ಇಂಟು 70 ಆಗುತ್ತೆ ಇದು ಮೇಲ್ಗಡೆ ತಂದ್ರೆ. ಓಕೆ, ಸೊ 16 ಇಂಟು 7 42, 6 7 42, 7 7 11. ಓಕೆ, ಸೊ ದಟ್ ಈಸ್ ಎಫ್ ವ್ಯಾಲ್ಯೂ ದಟ್ ಈಸ್ 112 followed by 2 zeros hertz. Okay, so the value is 11,200. That is option D. Let's move on to the question number 23. The intensities of two waves which produces interference are 9:4. The ratio of maximum and minimum intensity is option A 9:4, option B 3:2, option C 25:1 and option D 5:1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋದೇನು? ಇಂಟೆನ್ಸಿಟೀಸ್ ಆಫ್ ಟೂ ವೇವ್ಸ್ ಕೊಟ್ಟಿದ್ದಾರೆ. ಇಂಟೆನ್ಸಿಟಿ 1 and intensity 2. What is that? Intensity 1 that is 9 and intensity 2 that is the 4. Okay, so ಅಥವಾ ನಾವು ಈ ತರ ಬರೀಬಹುದು I1 divided by I2 that is equals to 9:4. Got it? And ನಮಗೆ ರಿಲೇಷನ್ ಏನು? ಇಲ್ಲಿ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಇಂಟೆನ್ಸಿಟಿ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ದ ಮಿನಿಮಮ್ ಇಂಟೆನ್ಸಿಟಿ ಏನ್ ವ್ಯಾಲ್ಯೂ ಇತ್ತು? ಸೊ ದಟ್ ಈಸ್ A1 ಪ್ಲಸ್ A2 ಡಿವೈಡೆಡ್ ಬೈ A1 ಮೈನಸ್ A2 ಅಲ್ವಾ? ಕರೆಕ್ಟ್, ಪವರ್ 2, ರೈಟ್? ಬಟ್ ಇಲ್ಲಿ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಓಕೆ, ರೈಟ್? ಸೊ ಇವಾಗ ನಮಗೆ ಇಂಟೆನ್ಸಿಟಿಯಲ್ಲಿ ಬೇಕು. ಸೊ ಎ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಅಂಡರ್ ಸ್ಕ್ವೇರ್ ರೂಟ್ ಇಂಟೆನ್ಸಿಟಿ ದಟ್ ಈಸ್ ದ ಎ ವ್ಯಾಲ್ಯೂ ಪ್ಲೇಸ್ ಅಲ್ಲಿ. ಓಕೆ, ಐ ಮ್ಯಾಕ್ಸ್ ಡಿವೈಡೆಡ್ ಬೈ ಐ ಮಿನಿಮಮ್. ಇನ್ ಪ್ಲೇಸ್ ಆಫ್ A1 ನಾವೇನ್ ಬರಿತೀವಿ? A1 ಪ್ಲೇಸ್ ಅಲ್ಲಿ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ I1 ಪ್ಲಸ್ ಅಂಡರ್ ಸ್ಕ್ವೇರ್ ರೂಟ್ I2 ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ I1 ಮೈನಸ್ ಅಂಡರ್ ಸ್ಕ್ವೇರ್ ರೂಟ್ I2 ಪವರ್ 2. ಕರೆಕ್ಟಾ? ನಾ ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. I1 ವ್ಯಾಲ್ಯೂ ಎಷ್ಟಿದೆ? 9 ಅಂಡರ್ ಸ್ಕ್ವೇರ್ ರೂಟ್ ಪ್ಲಸ್ ಅಂಡರ್ ಸ್ಕ್ವೇರ್ ರೂಟ್ 4 ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ ರೂಟ್ 9 ಮೈನಸ್ ಅಂಡರ್ ಸ್ಕ್ವೇರ್ ರೂಟ್ 4 ಪವರ್ 2. ಓಕೆ, ನಾವು ಅಂಡರ್ ಸ್ಕ್ವೇರ್ ರೂಟ್ ಆಚೆ ತಗೊಂಡ್ರೆ 3 plus 2 3 minus 2, so that is 5 square. Okay, so that means 25 divided by 1. Okay, so 25 divided by 1, that is 25:1. That is option C, 25:1. Okay, now let's move on to the next question. That is question number 24. Two sounds of very close frequency, say 256 hertz and 260 hertz are produced simultaneously. What is the number of beats heard in a 1 second? ಅಂದ್ರೆ ಫ್ರೀಕ್ವೆನ್ಸಿ. ಓಕೆ, ಬೀಟ್ ಫ್ರೀಕ್ವೆನ್ಸಿನ ಫೈಂಡ್ ಮಾಡಬೇಕು. ಬೀಟ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಡಿಫರೆನ್ಸ್ ಇನ್ ಅ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಷ್ಟೇ. ಓಕೆ, ಡಿಫರೆನ್ಸ್ ಇನ್ ಅ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಸೊ ಬೀಟ್ ಫ್ರೀಕ್ವೆನ್ಸಿ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಅಲ್ಲಿ ಯಾವುದಿದೆ? 256 and 260. ಸೊ ವಾಟ್ ಇಸ್ ದ ಡಿಫರೆನ್ಸ್ ಅಂತ ಹೇಳಿದ್ರೆ 260 ಮೈನಸ್ 256 ಬೈ ದ ಡೆಫಿನೇಷನ್. ಓಕೆ ಸರ್, ಇದು ಹೇಗೆ ಬಂತಂದ್ರೆ ನೀವು ಕೇಳ್ಬೋದು ಹೇಗೆ ಬಂತಂದ್ರೆ ಬೈ ದ ಡೆಫಿನೇಷನ್. ಓಕೆ, ಬೀಟ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಎಷ್ಟು ಬರುತ್ತೆ? 4 beats per second. Okay, 4 beats per second difference. So that is the 4. Okay, now let's move on to the last question. A pipe of 60 centimeter long and open pipe they have given. At both the ends produces harmonics. Which harmonic mode of a pipe resonates 2.2 kilohertz source? Given speed of a sound in a air 330 meter per second. Okay, so options ನೋಡಿದ್ರೆ option 1 5th harmonic, option B 8th harmonic and option C 3rd harmonic and option D 2nd harmonic. Okay, ಇವಾಗ frequency of nth mode
ಆಫ್ ವೈಬ್ರೇಷನ್. nth mode of vibration ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಫ್ರೀಕ್ವೆನ್ಸಿ ಆಫ್ nth mode of vibration, n into fundamental frequency. Okay, n into fundamental frequency. What is this fundamental frequency? This one. Okay, for an open pipe. So for open pipe, what is the value? That is V divided by 2L. Okay, so ಇವಾಗ values ನಮಗೆ ಬೇಕಾಗಿದೇನು? What is the value of n? So therefore n is equals to 2LFN divided by V. Okay, so 2 as it is, length ಎಷ್ಟಿದೆ? 60 centimeter. Okay, that is 10 power minus 2, and Fn, that is a harmonic mode pipe of resonates, that is 2.2 kilohertz. Okay, so that is 2.2 kilo means 10 power 3, so divided by 330. Okay, so simplify ಮಾಡಿದ್ರೆ 1010 cancelled, so ಮಿಕ್ಕಿದಷ್ಟು n is equals to 6 12 and 2.2 divided by 33. Okay, into 10 power 1 ಉಳಿತೆ. ಯಾಕೆ 10 power minus 2 ಇಲ್ಲಿ 10 power 3 ಇದೆ. ಓಕೆ, ಸೊ ಇಲ್ಲಿ 10 power minus 2 plus 3 ಅಂತಂದ್ರೆ 1 ಆಗುತ್ತೆ. ಓಕೆ, ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ 12 into 22 divided by 33. ಓಕೆ, ಸೊ 11 ಇಂದ ಡಿವೈಡ್ ಮಾಡಿದ್ರೆ, ಸೊ 12 into 2 divided by this is 3. 3 4 12, ಸೊ 2 4 8. Therefore this is nth harmonic, andre that is the 8th harmonic. Option B, 8th harmonic. Okay, so this is how you need to solve the questions. Okay, so that's all for today's session. That is the part test number 3. Okay, solutions ಬಗ್ಗೆ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಟೆಸ್ಟ್ ಜೊತೆ ಅಥವಾ ನೆಕ್ಸ್ಟ್ ವಿಡಿಯೋ ಸೊಲ್ಯೂಷನ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. Until, take care, bye bye. Hello everyone, namaskara ellarigu. I welcome you all back to Physics Wala once again. Students, in this particular session we are going to discuss the question paper for your part test number 3. Okay, right. So let's get started. Number 1. Identify the product Y in the following reaction sequence. ಏನು ಕೊಟ್ಟಿದ್ದಾರೆ ನೋಡ್ರಿ? It is a calcium salt of carboxylic acid. Calcium salt of carboxylic acid ಅನ್ನು ನೀವು aldehydes and ketones ಅಲ್ಲಿ ನೋಡಿರ್ಬೋದು, carboxylic acid ಅಲ್ಲಿ ನೋಡಿರ್ಬೋದು, right? There when you prepare aldehydes, ketones and carboxylic acid chapter ಅಲ್ಲಿ ನೀವು ನೋಡಿರ್ಬೋದು, there calcium salt of carboxylic acid ಅನ್ನು heat ಮಾಡಿದರೆ the calcium carbonate is removed and you will be getting what? Carbonyl compound, right? So here the calcium carbonate would be removed. As a result ನಿಮಗೆ ನಿಮ್ಮ X ಏನು ಸಿಗುತ್ತೆ ಇಲ್ಲಿ? The X that you are going to get is CH2 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 C double bond O, cyclopentanone ಸಿಗುತ್ತೆ ನಿಮಗೆ. ಇಸ್ ದಟ್ ಕ್ಲಿಯರ್? ಇದನ್ನು ಜಿಂಕ್ ಅಮಲ್ಗಮ್ ಇನ್ HCl ಅಂದರೆ ಏನು ಮಾಡಿದಾರ್ರಿ? ಇದು ನಿಮ್ಮ X ಆಯ್ತಲ್ಲ, ಜಿಂಕ್ ಅಮಲ್ಗಮ್ ಇನ್ HCl ಅಂತಂದರೆ ರೈಟ್. ಸೊ ಹಿಯರ್ Clemenson's reduction, zinc with HCl will give you hydrogen that would reduce the carbonyl compound. Clemenson's reduction ಅಲ್ಲಿ carbonyl compound reduce ಆದರೆ ಏನಾಗುತ್ತೆ? That gets converted to methylene group. That gets converted to methylene group. As a result ನಿಮಗೆ ಸಿಗೋದು Y from X. ಸೊ ನಿಮ್ಮ Y ಯಾವುದಂತ ಕೇಳಿದ್ದಾರೆ ಇಲ್ಲಿ. ಸೊ ವಾಟ್ ಈಸ್ ಯುವರ್ Y ಹಿಯರ್ ಸ್ಟೂಡೆಂಟ್ಸ್? ಸೈಕ್ಲೋಪೆಂಟೇನ್. ಸೊ ನಿಮ್ಮ ಆನ್ಸರ್ ಆಗುತ್ತೆ ಆಪ್ಷನ್ 3. ಓಕೆನಾ? Next, which cycloalkane has the lowest heat of combustion? Lowest heat of combustion per CH2 group. Heat of combustion significance ಏನು? Heat of combustion will tell us about the relative stability of the cycloalkane. Is that clear? So lowest heat of combustion ಇರಬೇಕಂತಂದ್ರೆ the stability of the cycloalkane should be high. Stability of cycloalkane ಏನು ಕೊಟ್ಟಿದ್ದಾರಲ್ಲ ಆಪ್ಷನ್ ಅಲ್ಲಿ, that should be high. Highly stable cycloalkanes would have low heat of combustion. So what is heat of combustion in the first place? Amount of heat that is released by burning a particular 1 mole of hydrocarbon. Yes or no? So heat of combustion per CH2 group least irbekantandre that particular cycloalkane or hydrocarbon should be of high stability. So going by the cyclopropane, cyclobutane, cyclopentane,
right? The most stable, the stability of the cycloalkanes, considering their angle strain, ಏನಾಗುತ್ತೆ, ಸ್ಟೆಬಿಲಿಟಿ ಅಪ್ ಟು 3 to 6 ಸ್ಟೆಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಕನ್ಸಿಡರಿಂಗ್ ಸೈಕ್ಲೋಹೆಕ್ಸೇನ್ ಎಲ್ಲ ಕಾರ್ಬನ್ ಆಟಮ್ಸು ಸೇಮ್ ಪ್ಲೇನಲ್ಲಿ ಇರೋದ್ರಿಂದ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರುತ್ತೆ ಸೈಕ್ಲೋಹೆಕ್ಸೇನ್ಗೆ. ಸೊ ವಿತ್ ದ್ಯಾಟ್ ಸ್ಟೆಬಿಲಿಟಿ ಹೈ ಇರೋದ್ರಿಂದ ಲೋವೆಸ್ಟ್ ಹೀಟ್ ಆಫ್ ಕಂಬಷನ್ ಕಮ್ಸ್ ಫಾರ್ cyclohexane. Is that clear? Right. In acetylene, acetylene ಅಂದ್ರೆ ಏನ್ರಿ, ethyne. In acetylene molecule, between the carbon atom ಮಧ್ಯ ಏನಿದೆ, between two carbon atom there are 3 bonds. Yes or no? ಅದರಲ್ಲಿ ಏನಿರುತ್ತೆ, ಒಂದು ಸಿಗ್ಮಾ ಇರುತ್ತೆ, 2 pi ಇರುತ್ತೆ. So they have asked for what is there, 1 sigma and 2 pi. ಅರ್ಥ ಆಯ್ತಾ? ನೆಕ್ಸ್ಟ್, ದ IUPAC ನೇಮ್ ಆಫ್ ದಿಸ್ ಫಾಲೋಯಿಂಗ್ ಕಂಪೌಂಡ್. ಸೊ ಐ ವಿಲ್ ರೈಟ್ ಇಟ್ ಫಾರ್ ಯು. ಏನು ಕೊಟ್ಟಿದ್ದಾರೆ ನೋಡ್ರಿ, ಲೆಟ್ ಮಿ ಸ್ಟಾರ್ಟ್ ರೈಟಿಂಗ್ ಇಟ್ ಫ್ರಮ್ ದೇರ್. CH3 CH3, ಆಮೇಲೆ ಐ ಆಮ್ ಹ್ಯಾವಿಂಗ್ CH2, ದೆನ್ CH, ಆಮೇಲೆ ಡಬಲ್ ಬಾಂಡ್ ಇದೆ, CH ಇದೆ, ದೆನ್ CH ಅಗೇನ್ ಡಬಲ್ ಬಾಂಡ್ CH, ಆಮೇಲೆ CH3, C2H5 ಇದೆ, which is nothing but CH2 CH3. Is that clear? So if we start counting from this side, 1 2 3 4 5 6 7 8 9 10. ಈ ಕಡೆಯಿಂದ ಕೌಂಟ್ ಮಾಡಿದರೆ ಥರ್ಡ್ ಪೊಸಿಷನ್ಗೆ ಮೀಥೈಲ್ ಬರ್ತಿತ್ತು, ಈ ಕಡೆಯಿಂದ ಕೌಂಟ್ ಮಾಡಿದರೆ ಸೆಕೆಂಡ್ ಪೊಸಿಷನ್ಗೆ ಬರುತ್ತೆ. ಸೊ 2ನೇ ಕಾರ್ಬನ್ಗೂ ಮೀಥೈಲ್ ಗ್ರೂಪ್ ಇದೆ, 8ನೇ ಕಾರ್ಬನ್ಗೂ ಮೀಥೈಲ್ ಗ್ರೂಪ್ ಇದೆ. 2,8 ಡೈಮೀಥೈಲ್ ಎಲ್ಲಿದೆ ನೋಡ್ರಿ, 2,8 ಡೈಮೀಥೈಲ್ ಇಲ್ಲಿ ಇಲ್ಲ, ರಾಂಗ್. 2,8 ಡೈಇಥೈಲ್ ಇದೆ, ರಾಂಗ್. 1,5 ಡೈಐಸೋಪ್ರೊಪೈಲ್, ರಾಂಗ್. 2,8 ಡೈಮೀಥೈಲ್ ಇರೋದು ಇಲ್ಲಿ ಮಾತ್ರ, ಸೊ ದ್ಯಾಟ್ ಈಸ್ ರೈಟ್. ವಾಟ್ ಅಬೌಟ್ ನೆಕ್ಸ್ಟ್ 4 and 6ಗೆ? 4th ಪೊಸಿಷನ್ಗೆ ಒಂದು ಡಬಲ್ ಬಾಂಡ್ ಇದೆ, 6th ಪೊಸಿಷನ್ಗೆ ಒಂದು ಡಬಲ್ ಬಾಂಡ್ ಇದೆ. 4 and 6 ಡೆಕಾ ಅಂತಂದರೆ ಟೋಟಲ್ 10 ಕಾರ್ಬನ್ ಆಟಮ್ಸ್ ಇರೋದು ಪೇರೆಂಟ್ ಚೈನಲ್ಲಿ. ಡೈನ್ ಅಂತಂದರೆ 4 ಮತ್ತು 6 ಪೊಸಿಷನ್ಗೆ 2 ಡಬಲ್ ಬಾಂಡ್ ಇದೆ. ಸೊ ದೇರ್ ಫಾರ್ ನಮ್ಮ ಆನ್ಸರ್ 4th one is right. Is that clear? Next, benzene reacts with chlorine in sunlight. Benzene chlorine ಜೊತೆ ರಿಯಾಕ್ಟ್ ಆಗುತ್ತೆ in presence of sunlight. So what will happen there? In presence of sunlight, free radical mechanism ಆಗುತ್ತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗೋದಿಲ್ಲ. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆದಾಗ ದ ಡಬಲ್ ಬಾಂಡ್ಸ್ ವುಡ್ ಬಿ, ದ ಕ್ಲೋರಿನ್ ವುಡ್ ಬಿ ಬ್ರೇಕಿಂಗ್ ಡೌನ್ ಟು ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗುತ್ತೆ. ಡಬಲ್ ಬಾಂಡ್ಸ್ ಕೂಡ ಬ್ರೇಕ್ ಆಗಿ ದೇರ್ ವುಡ್ ಬಿ ಹೈಡ್ರೋಜನ್ ಆಟಮ್ಸ್ ದೇರ್, ಹೈಡ್ರೋಜನ್ ಆಟಮ್ ಅಲ್ಲೇ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ಡಬಲ್ ಬಾಂಡ್ ಆಟ್ ಎವ್ರಿ ಕಾರ್ಬನ್ ಹೈಡ್ರೋಜನ್ ಜೊತೆ ಅಲ್ಲಿ ಕ್ಲೋರಿನ್ ಆ್ಯಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಹೌ ಬೈ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಕ್ಲೋರಿನೇಷನ್ ಆಗುತ್ತೆ. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? C6 ಇರುತ್ತೆ, ಹೈಡ್ರೋಜನ್ ಇರುತ್ತೆ, Cl6 ಆಗುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಬೆನ್ಝೀನ್ ಹೆಕ್ಸಾಕ್ಲೋರೈಡ್ ಇಟ್ ಇಸ್ ಬೀನ್ ಕಾಲ್ಡ್ ಆಸ್. ಓಕೆನಾ? ಆಂಗಲ್ ಸ್ಟ್ರೇನ್ ಇನ್ ಸೈಕ್ಲೋಬ್ಯೂಟೇನ್. ಸೊ ಸೈಕ್ಲೋಬ್ಯೂಟೇನ್ ಇಸ್ ದಿಸ್, ಇದರಲ್ಲಿ ಆಂಗಲ್ ಸ್ಟ್ರೇನ್ ಕೇಳಿದ್ದಾರೆ. ಸೊ ಆಂಗಲ್ ಸ್ಟ್ರೇನ್ ಫಾರ್ಮುಲಾ ಏನು? ಆಂಗಲ್ ಸ್ಟ್ರೇನ್ ಫಾರ್ಮುಲಾ ಬಂದು ಹಾಫ್ ಇಂಟು 109.28 degree minus the valence angle in cyclobutane, the bond angle between the two adjacent bonds. ಎಷ್ಟಿರುತ್ತೆ? 90 ಇದೆ. ಎಸ್ ಆರ್ ನೋ? ಸೊ ಅಬೌಟ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 109 minus 90 ಅಂತಂದರೆ ಆಲ್ಮೋಸ್ಟ್ 19 ಬರುತ್ತೆ. ಎಸ್ ಆರ್ ನೋ? ಸೊ 19/2 ಅಂತಂದರೆ ಅಬೌಟ್ 9.5. 9.5ಗೆ ಹತ್ತತ್ರ ಇರೋವಂಥ ಆನ್ಸರ್ ಯಾವುದು? We have option B. Is that clear? Right. The reagent used to convert alkyne to alkene. ಒಂದು ಅಲ್ಕೈನ್ ಇದೆ, RC ಟ್ರಿಪಲ್ ಬಾಂಡ್ CR. ಇದನ್ನು ನಾವೀಗ ಅಲ್ಕೀನ್ ಮಾಡೋದಿದೆ. ಅಂದರೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅ ಹೈಡ್ರೋಜನ್. ಇನ್ನೊಂದು ಮೋಲ್ ಹೈಡ್ರೋಜನ್ ಆ್ಯಡ್ ಆದರೆ ಅಲ್ಕೇನ್ ಆಗುತ್ತೆ. ಬಟ್ ನಮಗೇನು ಮಾಡಬೇಕಾಗಿದೆ ಈಗ? ಅಲ್ಕೈನ್ನಿಂದ ಅಲ್ಕೀನ್ ಮಾತ್ರ ಆಗಬೇಕು, ಅದು ನಾಟ್ ಬಿಯಾಂಡ್ ದ್ಯಾಟ್. ಸೊ ಅಲ್ಲಿ ಒಂಚೂರು ಕರೆಕ್ಷನ್ ಇದೆ. ಇಲ್ಲೇ ನೋಡ್ರಿ, ಜಿಂಕ್ ಅಮಲ್ಗಮ್ ಇಟ್ ಈಸ್ ಯೂಸ್ ಟು ರೆಡ್ಯೂಸ್ ವಾಟ್? ಕ್ಲೆಮೆನ್ಸನ್ಸ್ ರಿಡಕ್ಷನಲ್ಲಿ ಓನ್ಲಿ ಕೀಟೋನ್. Whereas in case of zinc HCl and tin in HCl, we are not poisoning it.
ಅಂದರೆ there it is not going to stop at alkene. But in case of palladium and hydrogen, ಇಲ್ಲೇನಾಗುತ್ತೆ, we have to be using barium sulfate as a poison, or it is called as a Lindlar's catalyst. ಈ ಕರೆಕ್ಷನ್ ಮಾಡ್ಕೋಬೇಕು, Lindlar's catalyst. So this will stop the process of reduction only up to alkene. So ನಿಮ್ಮ ಆನ್ಸರ್ ಆಪ್ಷನ್ ಬಿ. BaSO4 ಯೂಸ್ ಮಾಡಲಿಲ್ಲ ಅಂತಂದರೆ ಇಟ್ ವಿಲ್ ಕಂಟಿನ್ಯೂ ಟು ಗಿವ್ ಯು ಅಲ್ಕೇನ್. ಸೊ ಕ್ವಶನ್ ಕೇಳಿರೋದು ಅಲ್ಕೈನ್ನಿಂದ ಅಲ್ಕೀನ್ವರೆಗೂ ಮಾತ್ರ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ವಿ ಕ್ಯಾನ್ ಯೂಸ್ ಕ್ವಿನಾಲಿನ್ ಆಸ್ ವೆಲ್. In electrophilic aromatic substitution reaction, nitro group is meta directing. ಬೆನ್ಝೀನ್ ಮೇಲೆ ನೈಟ್ರೋ ಗ್ರೂಪ್ ಏನಾದರೂ ಇದ್ದರೆ ಇದು ಯಾವುದೇ ಒಂದು ಎಲೆಕ್ಟ್ರೋಫೈಲ್ ಬರುವಂಥ ಎಲೆಕ್ಟ್ರೋಫೈಲನ್ನು ಮೆಟಾ ಪೊಸಿಷನ್ಗೆ ಡೈರೆಕ್ಟ್ ಮಾಡುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ದಟ್ ಈಸ್ ಬಿಕಾಸ್ ಬೇಸಿಕಲಿ ನೈಟ್ರೋ ಗ್ರೂಪ್ ಈಸ್ ವಾಟ್? ಇಟ್ ಈಸ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಬೈ -R ಎಫೆಕ್ಟ್. ಅದು ಎಲೆಕ್ಟ್ರಾನ್ ಎಲ್ಲಿಂದ ವಿಡ್ರಾ ಮಾಡ್ಕೊಳ್ಳುತ್ತೆ? ಆರ್ಥೋ ಮತ್ತು ಪ್ಯಾರಾದಿಂದ ಎಲೆಕ್ಟ್ರಾನನ್ನು ವಿಡ್ರಾ ಮಾಡ್ಕೊಂಡು ಬಿಡುತ್ತೆ. ದೇರ್ ಫೋರ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಆಟೋಮೆಟಿಕಲಿ ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ವಿಲ್ ಚೂಸ್ ಟು ಅಟ್ಯಾಕ್ ಮೆಟಾ ಪೊಸಿಷನ್. ಸೊ ದೇರ್ ಫೋರ್ ವಾಟ್ ಇಸ್ ದ ಆನ್ಸರ್? Will it decrease the electron density at meta position? No, it is withdrawing from ortho and para, not at meta. Will it increase the electron density at meta position? ಅದು ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳೋದ್ರಿಂದ ಮೆಟಾ ಪೊಸಿಷನಲ್ಲಿ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಇಟ್ ಈಸ್ ಡಿಕ್ರೀಸಿಂಗ್ at ortho and para, not increasing at meta. Right? It is increasing the electron density at ortho and para. No, it is decreasing the electron density at ortho and para by electron withdrawing group. By electron withdrawing group, there is a decrease in the electron density at ortho and para position. Is that clear, students? Right. The electrophile involved in the sulfonation of benzene. Benzene anna ನಾವು sulfonation ಮಾಡ್ತೀವಿ. Benzene anna ನಾವು sulfonation ಮಾಡಿದಾಗ what we get? Benzene sulfonic acid ಸಿಗುತ್ತೆ. Benzene sulfonic acid ಸಿಗುತ್ತೆ. ಇಲ್ಲಿ ಎಲೆಕ್ಟ್ರೋಫೈಲ್ ಯಾವುದಂತ ಕೇಳಿದ್ದಾರೆ. ಸೊ ಯು ವುಡ್ ಬಿ ಟೇಕಿಂಗ್ 2H2SO4 there, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ. ಸೊ ದೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ಬೈಸಲ್ಫೇಟ್ ಅಯಾನ್ ಬರುತ್ತೆ, ಪ್ಲಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಹೈಡ್ರೋನಿಯಮ್ ಅಯಾನ್, ಆ್ಯಂಡ್ ಅಲ್ಲಿ ಏನು ಫಾರ್ಮ್ ಆಗಿರುತ್ತೆ ಅಂದರೆ SO3 ಫಾರ್ಮ್ ಆಗಿರುತ್ತೆ. ದಿಸ್ SO3 ವೇರ್ ಸಲ್ಫರ್ ಈಸ್ ವಿತ್ 3 ಆಕ್ಸಿಜನ್ ಆಟಮ್ಸ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ, ಅಲ್ಲಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇದ್ದರೆ ಇಲ್ಲಿ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿರುತ್ತೆ. ಡ್ಯೂ ಟು ದಟ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ SO3 ಆ್ಯಕ್ಟ್ಸ್ ಆಸ್ ಅ ಎಲೆಕ್ಟ್ರೋಫೈಲ್. ಸೊ ದೇರ್ ಫೋರ್ ಇಲ್ಲಿ ಇರೋ ಎಲೆಕ್ಟ್ರೋಫೈಲ್ ಯಾವುದು? SO3. ಸಲ್ಫೋನೇಷನ್ನಲ್ಲಿ ಇರುವಂಥ ಎಲೆಕ್ಟ್ರೋಫೈಲ್ ಯಾವುದು? SO3. ಇಸ್ ದ್ಯಾಟ್ ಕ್ಲಿಯರ್? ದ ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್ ಇನ್ ಬೆನ್ಝೀನ್. ವಿ ನೋ ದ್ಯಾಟ್ ಇನ್ ಬೆನ್ಝೀನ್ there is a conjugation due to which there is a resonance. Howdalla students? Right? So the electrons are delocalized like this. Right? Andre in benzene there is neither single bond nor there is a double bond. So we will be showing the resonance like this. Yes or no? So carbon carbon madhya single bond antanu illa, double bond antanu illa. So carbon carbon do ಒಂದು ಐಸೋಲೇಟೆಡ್ ಸಿಂಗಲ್ ಬಾಂಡನ್ನು ನೀವು ನೋಡಿದರೆ ಇಟ್ಸ್ ಬಾಂಡ್ ಲೆಂತ್ ಈಸ್ ಅಬೌಟ್ 147 ಪಿಕೋಮೀಟರ್. ಅದೇ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಲೆಂತ್ ನಾವು ನೋಡಿದರೆ ಇಟ್ ಇಸ್ ಬಾಂಡ್ ಲೆಂತ್ ಈಸ್ ಅಬೌಟ್ 134 ಪಿಕೋಮೀಟರ್. ಬಟ್ ಬೆನ್ಝೀನಲ್ಲಿ ಇಫ್ ಯು ಲುಕ್ ಆಟ್ ದ ಬೆನ್ಝೀನ್, ದ ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್ ಡ್ಯೂ ಟು ರೆಸೋನೆನ್ಸ್ 147ದಷ್ಟು ಜಾಸ್ತಿನೂ ಇಲ್ಲ, 134ದಷ್ಟು ಕಡಿಮೆನೂ ಇರೋದಿಲ್ಲ. ಇಟ್ ಲೈಸ್ ಇನ್ ಬಿಟ್ವೀನ್ ದೆಮ್, ದಟ್ ಈಸ್ ಅಬೌಟ್ 139 ಪಿಕೋಮೀಟರ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸಾರಿ. Yeah. So here it is going to be about 1.4, if I'm not wrong, 1.47 angstrom. And this is about 1.47, and this is about 1.34 angstrom, 1.49, sorry. Okay, whereas this is 1.39 angstrom. Let me correct it.
1.47 angstrom. Yes. So carbon carbon single bond in benzene ಇಷ್ಟು ಜಾಸ್ತಿ ಇರೋದಿಲ್ಲ, ಇಷ್ಟು ಕಡಿಮೆ ಇರೋದಿಲ್ಲ, it lies in between. Is that clear? So therefore it lies in between carbon carbon single bond of carbon carbon single bond ಇರೋದಲ್ಲಿ ಈಥೇನ್ ನಲ್ಲಿ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರೋದಲ್ಲಿ ಈಥೀನ್ ನಲ್ಲಿ. ಸೊ therefore ಇಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ ಬಾಂಡ್ ಲೆಂತ್ ಇನ್ ಬೆನ್ಝೀನ್ ಲೈಸ್ ಇನ್ ಬಿಟ್ವೀನ್ ಸಿಂಗಲ್ ಆ್ಯಂಡ್ ಡಬಲ್. ಬಟ್ ಇಲ್ಲಿರೋದು ನೋಡ್ರಿ, ಇಟ್ ಇಸ್ ಸೇಮ್ ಆಸ್ ದ್ಯಾಟ್ ಆಫ್ C2H4 ಅಂತಂದರೆ ಈಥೀನ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ರಾಂಗ್. ಬಿಟ್ವೀನ್ ಈಥೀನ್ ಆ್ಯಂಡ್ ಈಥೈನ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ರಾಂಗ್. ಇನ್ ಈಥೈನ್ 1.2 ಆಂಗ್ಸ್ಟ್ರಾಮ್ ಬರುತ್ತೆ, ರೈಟ್. ಈಥೇನ್ ಆ್ಯಂಡ್ ಈಥೀನ್ C2H6 C2H2 ಕೊಟ್ಟಿದ್ದಾರಲ್ಲಿ, C2H6 this is C2H2, so this is C triple bond C, which is 1.2 angstrom again. This is 1.2 angstrom again, but this is C2H6 and C2H4. So here I am having carbon carbon single bond, here I am having carbon carbon double bond. So it is lying in between these two. Is that clear? So ನಿಮ್ಮ answer D ಆಗುತ್ತೆ, not B. Is that clear? Right. So 1.39 is between 1.34 and 1.47, not 1.2 ಬರೋದಿಲ್ಲ ಅಲ್ಲಿ. Okay, right. So with that we will go to the next one. Consider the thiol anion. Thiol anion andre ಏನ್ರಿ? It is an anion formed by RSH by the loss of H+. And alkoxy anion ಅಂತಂದ್ರೆ it is an anion formed by ROH by the loss of H+. Which of the following statement is correct ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, oxygen size is less, sulfur size is more. So it can easily break this bond and give this H+. ಅಂದ್ರೆ it is a strong acid. If it is a strong acid, RS minus is a weak base. Conjugate base weak ಇರುತ್ತೆ. Here the size is smaller, cannot easily break. ಅಂದ್ರೆ it is a weak acid. ಅಂದ್ರೆ RO minus is a strong base. ಎರಡಕ್ಕೂ ಕಂಪೇರ್ ಮಾಡಿದರೆ RS minus is weaker base than RO minus. RS minus is less basic ಅಲ್ಲ, RS minus is less basic. RS minus is less basic. RS minus is less basic. RS minus is more basic is wrong. RS minus is more basic is wrong. RS minus is less basic correct. But what about nucleophilicity? ಇದರ ಮೇಲೆ ಇರೋದು ನೆಗೆಟಿವ್ ಚಾರ್ಜ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಮೇಲೆ, ಇದರ ಮೇಲೆ ಇರೋದು ನೆಗೆಟಿವ್ ಚಾರ್ಜ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಸಲ್ಫರ್ ಮೇಲೆ, ಇನ್ ವಿಚ್ ಕ್ಯಾನ್ ಬಿ ಈಸಿಲಿ ಎಲೆಕ್ಟ್ರಾನ್ ಗಿವಿಂಗ್. One which is less electronegative could act as a better nucleophile. So therefore RO minus RS minus ಹೋಲಿಸಿದ್ರೆ this will act as a better nucleophile and not this. So RS minus is a less basic, but this is more nucleophilic. ಅಂದ್ರೆ option B is right, not this. Is that clear? Yes. Next question ನೋಡಿ students. Bond length of ethane. Ethane ಅಲ್ಲಿ ಏನಿದೆ? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಈಥೀನ್ ನಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಅಸೆಟಿಲೀನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್. ಬೆನ್ಝೀನ್ ನಲ್ಲಿ ಇಟ್ ಈಸ್ ನೀದರ್ ಸಿಂಗಲ್ ನಾರ್ ಡಬಲ್. ಎಸ್ ಆರ್ ನೋ? ಬಾಂಡ್ ಲೆಂತ್ ಕೇಳಿದ್ದಾರೆ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್ ಎಷ್ಟಿದೆ? 1.47 ಆಂಗ್ಸ್ಟ್ರಾಮ್. ವೆರಸ್ ಹಿಯರ್ 1.34 ಆಂಗ್ಸ್ಟ್ರಾಮ್ ಇದೆ. ಇಲ್ಲಿ ಅಬೌಟ್ 1.2 ಆಂಗ್ಸ್ಟ್ರಾಮ್ ಇದೆ, ಆ್ಯಂಡ್ ಹಿಯರ್ ಕಮ್ಸ್ 1.39 ಆಗುತ್ತೆ. So as they have written in the decreasing order, least ಇರೋದು ಯಾವುದು? acetylene, that is third one. So third one least ಇರೋದು ಇವೆರಡೇ ಆಪ್ಷನ್ನು. ಫಸ್ಟ್ ಆ್ಯಂಡ್ 4 are wrong. highest ಇರೋದು ಯಾವುದು? ಫಸ್ಟ್ ಒನ್. ಸೊ ದಟ್ ಇಸ್ ದೇರ್ ಇನ್ ದಿಸ್. ಸೆಕೆಂಡ್ ಮತ್ತು ಫೋರ್ತ್ ಕಂಪೇರ್ ಮಾಡಿರಿ. highest ಇರೋದು ಯಾವುದು? ಬೆನ್ಝೀನ್. ಸೊ ವಿಚ್ ಇಸ್ ಫೋರ್ತ್. ಎಸ್ ಆರ್ ನೋ? ಸೊ 1.47, 1.39, 1, 4, 2, 3. 1, 4, 2, 3. ಸೊ ನಮ್ಮ ಆನ್ಸರ್ ಆಪ್ಷನ್ ಸಿ. ಕ್ವಶನ್ ನಂಬರ್ 13. ಎರಡು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ರೀ. ವಾಟ್ ಆರ್ ದೇ? ಆರ್ ದೇ ರೆಸೋನೇಟಿಂಗ್, ಟೋಟಮರ್ಸ್, ಜಾಮೆಟ್ರಿಕಲ್ ಆರ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಕೇಳಿದ್ದಾರೆ. ಸಿ ದರ್ ಇಸ್ ಡಬಲ್ ಸಿಂಗಲ್ ನೆಗೆಟಿವ್ ಚಾರ್ಜ್ ಇದೆ. ಸೊ ಎಲ್ಲಿ ಡಬಲ್ ಸಿಂಗಲ್ ಡಬಲ್ ಬಾಂಡ್ ಇರುತ್ತೋ, ಅಥವಾ ಡಬಲ್ ಸಿಂಗಲ್ ಲೋನ್ ಪೇರ್ ಇರುತ್ತೋ, ಡಬಲ್ ಸಿಂಗಲ್ ನೆಗೆಟಿವ್ ಚಾರ್ಜ್ ಇರುತ್ತೋ, ಡಬಲ್ ಸಿಂಗಲ್ ಪಾಸಿಟಿವ್ ಚಾರ್ಜ್ ಇರುತ್ತೋ, ಡಬಲ್ ಸಿಂಗಲ್ ಎಂಟಿ ಆರ್ಬಿಟಲ್ ಇರುತ್ತೋ, ಡಬಲ್ ಸಿಂಗಲ್ ರೈಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಡ್ ಎಲೆಕ್ಟ್ರಾನ್ ಇರುತ್ತೋ, ಇನ್ ದ್ಯಾಟ್ ಕೇಸ್ ದರ್ ಇಸ್ ಅ ಕಾಂಜುಗೇಷನ್ ಅಂಡ್ ಅಲ್ಲಿ ರೆಸೋನೆನ್ಸ್ ಆಗ್ತಾ ಇರುತ್ತೆ.
So these electrons are shifted here and these electrons are shifted here. Avaga this becomes like this. Is that clear? Right. ಇಲ್ಲಿ single bond ಬರುತ್ತೆ. 1 2 3 4. Yeah. Once these electrons are shifted here, idu electron ಈ ಕಡೆ ಹೋಗುತ್ತೆ. So both of them are nothing but what? Resonating structures, not tautomers. There is no shift of hydrogen there. Tautomers ಆಗೋದಿಲ್ಲ. They become resonant structures. Okay, next. Among the following, the least stable resonance structure. Least stable resonance structure andre basically resonance structure stability and how do you figure it out? First of all, ಎಲ್ಲ ಎಲಿಮೆಂಟ್ಸ್ ಆಕ್ಟೇಟ್ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಕೋವೆಲೆಂಟ್ ಬಾಂಡ್ ಇರಬೇಕು. ನೆಗೆಟಿವ್ ಚಾರ್ಜ್ ಆದಷ್ಟು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ಇರಬೇಕು. ಪಾಸಿಟಿವ್ ಚಾರ್ಜ್ ಇದ್ದರೆ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ಇರಬೇಕು. ಕನ್ಸಿಡರಿಂಗ್ ಆಲ್ ದ್ಯಾಟ್ ವಿಚ್ ಇಸ್ ಮೋಸ್ಟ್ ಲೀಸ್ಟ್ ಸ್ಟೇಬಲ್ ನೋಡ್ರಿ. ಇಫ್ ಯು ಕನ್ಸಿಡರ್ ಇಯರ್ adjacent atoms ಕಾರ್ಬನ್ ಮತ್ತು ನೈಟ್ರೋಜನ್ ಮಧ್ಯ ಪಾಸಿಟಿವ್ ಚಾರ್ಜ್ ಇದೆ. So there would be repulsion in the molecule. Repulsion leads to increase in energy which decreases the stability. So that is not found in any of the cases. So least stable ಯಾವ್ದು ಬರುತ್ತೆ students? Option A ಆಗುತ್ತೆ. Is that clear? The correct stability order ಇಲ್ಲಿ ನೋಡ್ರಿ ಆರ್ಡರ್ ಕೇಳಿದ್ದಾರೆ ರೈಟ್. ಕರೆಕ್ಟ್ ಸ್ಟೆಬಿಲಿಟಿ ಆರ್ಡರ್ ಆಫ್ ದ ಫಾಲೋಯಿಂಗ್ ರೆಸೋನೆಂಟ್ ಸ್ಟ್ರಕ್ಚರ್ಸ್ದು ಕರೆಕ್ಟ್ ಸ್ಟೆಬಿಲಿಟಿ ಆರ್ಡರ್ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಇನ್ ನೈಟ್ರೋಜನ್ ನೆಗೆಟಿವ್ ಚಾರ್ಜ್ ಇದೆ ಅಂದರೆ ದೇರ್ ಇಸ್ ಅ ಲೋನ್ ಪೇರ್ ಆಲ್ಸೋ. 2 4 6 8 8 ಎಲೆಕ್ಟ್ರಾನ್ ಇದಾವೆ. 2 4 6 8. ಕಾರ್ಬನ್ ಇಸ್ ಹ್ಯಾವಿಂಗ್ 2 ಬಾಂಡ್ ಇಯರ್ 2 ಬಾಂಡ್ ಇಯರ್ 8 8 8. ಸೊ ದೇರ್ ಇಸ್ ಆಕ್ಟೇಟ್ ಕಂಪ್ಲೀಷನ್ ಫಾರ್ ಆಲ್ ದ ಎಲಿಮೆಂಟ್ಸ್. ಇಲ್ಲೇ ನೋಡ್ರಿ ನೆಗೆಟಿವ್ ಚಾರ್ಜ್ ಇದೆ 2 4 6 8 2 4 6 8. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ 8 ಎಲೆಕ್ಟ್ರಾನ್ ಇಲ್ಲ. ಇಲ್ಲಿ ನ್ಯೂಟ್ರಲ್ ಇದೆ 2 4 6 8 2 4 6 8 2 4 6 8. ಸೊ ದೇರ್ ಇಸ್ 8 ಎಲೆಕ್ಟ್ರಾನ್. ಇಲ್ಲೇ ನೋಡ್ರಿ ಪಾಸಿಟಿವ್ ಚಾರ್ಜ್ ಇದೆ 8 ಎಲೆಕ್ಟ್ರಾನ್ ಇಲ್ಲ. ಸೊ ಈಗ 1 and 3 ಆರ್ ಮೋರ್ ಸ್ಟೇಬಲ್ ದ್ಯಾನ್ 2 and 4 ಅಂದಂಗೆ ಆಯ್ತಾ. ಈಗ 1 and 3ದಲ್ಲಿ ನೋಡ್ರಿ ಕಂಪೇರ್ಡ್ ಟು 1 and 3 ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಬಟ್ 3 ಒಳಗಡೆ ಮೋರ್ ನೆಗೆಟಿವ್ ಚಾರ್ಜ್ ಇದೆ ಅದ್ರ ಮೇಲೆ. ಸೊ ದ್ಯಾಟ್ ವಿಲ್ ಬಿ ಲೆಸ್ ಸ್ಟೇಬಲ್ ಕಂಪೇರ್ಡ್ ಟು ದಿಸ್. ಸೊ ದೇರ್ ಫಾರ್ ಥರ್ಡ್ ಈಸ್ ಲೆಸ್ ಸ್ಟೇಬಲ್ ದೆನ್ ದ ಫಸ್ಟ್ ಒನ್. ಈಗ 2 and 4ಅಲ್ಲಿ ಕಾರ್ಬನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಇದ್ರೂ ಕೂಡ ನೆಗೆಟಿವ್ ಚಾರ್ಜ್ ಇದೆ. ಸೊ ದ್ಯಾಟ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಫೋರ್ತ್ ಒನ್ ಈಸ್ ಲೆಸ್ ಸ್ಟೇಬಲ್ ದ್ಯಾನ್ ಸೆಕೆಂಡ್ ಒನ್. ಈಗ ಆಟೋಮೆಟಿಕಲಿ ಇಫ್ ದಿಸ್ ಇಸ್ ಲೆಸ್ ಸ್ಟೇಬಲ್ ದೆನ್ ದಿಸ್ and 2 and 4 are less stable than third one. So this is the order 1 3 2 4. 1 3 2 4 should be our answer. Is that clear? Right. Among the following alkene 1 butene cis 2 butene trans 2 butene. 1 butene andre CH3 CH2 CH double bond CH2. ಇಲ್ಲಿ ನೋಡ್ರಿ 3 ಹೈಡ್ರೋಜನ್ ಆಟಮ್ ಇದಾವೆ. ಇಟ್ ಇಸ್ ಲೆಸ್ ಸಬ್ಸ್ಟಿಟ್ಯೂಟೆಡ್ ಲೆಸ್ ಸ್ಟೇಬಲ್ compared to cis 2 butene CH3 CH double bond CH3 CH. trans 2 butene ಅಲ್ಲಿ ಐಡೆಂಟಿಕಲ್ ಗ್ರೂಪ್ಸ್ ಅಪೋಸಿಟ್ ಸೈಡ್ನಲ್ಲಿ ಇರೋದ್ರಿಂದ ರಿಪಲ್ಷನ್ ಕಡಿಮೆ ಇರುತ್ತೆ, ಸ್ಟೆಬಿಲಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಟ್ರಾನ್ಸ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸಿಸ್. ಬಟ್ ಸಿಸ್ ಮತ್ತು ಟ್ರಾನ್ಸ್ಗೆ ಹೋಲಿಸಿದರೆ ಹಿಯರ್ ದೇರ್ ಆರ್ ಓನ್ಲಿ 2 ಬ್ಯೂಟೀನ್. ಇವೆರಡು 2 ಬ್ಯೂಟೀನೇ. 2 ಬ್ಯೂಟೀನು ಮತ್ತು 1 ಬ್ಯೂಟೀನ್ಗೆ ಹೋಲಿಸಿದರೆ 1 ಬ್ಯೂಟೀನ್ ಈಸ್ ಲೆಸ್ ಸಬ್ಸ್ಟಿಟ್ಯೂಟೆಡ್, ದೇರ್ ಫೋರ್ ಇಟ್ ಈಸ್ ಲೆಸ್ ಸ್ಟೇಬಲ್. ಸಿಸ್ ಮತ್ತು ಟ್ರಾನ್ಸಲ್ಲಿ ಟ್ರಾನ್ಸ್ ಈಸ್ ಮೋರ್ ಸ್ಟೇಬಲ್ ಆ್ಯಸ್ ಐಡೆಂಟಿಕಲ್ ಗ್ರೂಪ್ಸ್ ಆರ್ ಆನ್ ದ ಅಪೋಸಿಟ್ ಸೈಡ್. ಸೊ ವಾಟ್ ಈಸ್ ಯುವರ್ ಆನ್ಸರ್ ನಾವು? ಮೊದಲು 1 ಬ್ಯೂಟೀನ್ ತೊಗೊಂಡಿದ್ದಾರೆ, ಆಮೇಲೆ ಸಿಸ್ 2 ಬ್ಯೂಟೀನು, ಆಮೇಲೆ ಟ್ರಾನ್ಸ್ 2 ಬ್ಯೂಟೀನು. ಅಂದರೆ 3 ಈಸ್ ಮೋರ್ ಸ್ಟೇಬಲ್ ದೆನ್ 2 ಈಸ್ ಮೋರ್ ಸ್ಟೇಬಲ್ ದೆನ್ 1. 3 ಮೋರ್ ದೆನ್ 2 ಮೋರ್ ದೆನ್ 1. 3 1 1 ಅಂತ ಕೊಟ್ಟಿದ್ದಾರೆ. ಸೊ 3 ಈಸ್ ಮೋರ್ ದೆನ್ 2 ಈಸ್ ಮೋರ್ ದೆನ್ 1. ಸೊ ಯುವರ್ ಆನ್ಸರ್ ಈಸ್ ಫಸ್ಟ್ ಒನ್. ಈಸ್ ದಟ್ ಕ್ಲಿಯರ್? ರೈಟ್. Hyperconjugation is most useful for stabilizing which of the following carbocation? Hyperconjugation andre enri? There is a involvement of sigma electrons of adjacent CH bond. Yes or no? So like if you consider the neopentyl carbocation would be what? This is your neopentyl carbocation.
ಇದರ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಸಿ ಎಚ್ ಗ್ರೂಪ್ಸೇ ಇಲ್ಲ, ಸೊ ದೇರ್ ಈಸ್ ನೋ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಓವರ್ ಹಿಯರ್. ಟರ್ಷರಿ ಬ್ಯೂಟೈಲ್ ಕನ್ಸಿಡರ್ ಮಾಡಿದರೆ ದಿಸ್ ಇಸ್ ಯುವರ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಇಲ್ಲೇ ನೋಡ್ರಿ, ಇದರ ಅಪೋಸಿಟ್ ಇದರ ಅಡ್ಜಸೆಂಟ್ ಪೊಸಿಷನ್ ಅಲ್ಲಿ 3 CH, ಇಲ್ಲಿ 3 CH, 3 CH, ಟೋಟಲ್ 9 CH ಬಾಂಡ್ಸ್ ಇದಾವೆ. ವೆರಾಸ್ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟಯಾನ್ ಅಲ್ಲಿ ಇಲ್ಲಿ 3 CH, 3 CH, 6 CH ಬಾಂಡ್ಸ್ ಇದಾವೆ. ಈಥೈಲ್ ಕಾರ್ಬೋಕ್ಯಾಟಯಾನ್ ಅಲ್ಲಿ ಇದರ ಅಡ್ಜಸೆಂಟು 3 CH ಬಾಂಡ್ಸ್ ಇದಾವೆ. ಸೊ ಮ್ಯಾಕ್ಸಿಮಮ್ CH ಬಾಂಡ್ ಇರೋದಲ್ಲಿ ಇಲ್ಲಿ, ಸೊ ಮ್ಯಾಕ್ಸಿಮಮ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಇರೋದಲ್ಲಿ ಇಲ್ಲಿ, ಆಪ್ಷನ್ 2ದಲ್ಲಿ. ಇಸ್ ದಟ್ ಕ್ಲಿಯರ್? ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲೀಸ್ಟ್ ಸ್ಟೇಬಲ್? ಏನು ಕೊಟ್ಟಿದ್ದಾರೆ ನೋಡ್ರಿ, ಕಾರ್ಬನ್ ಅಯಾನ್. ಕಾರ್ಬನ್ ಅಯಾನ್ ಸ್ಟೆಬಿಲಿಟಿ ಆಫ್ ಕಾರ್ಬನ್ ಅಯಾನ್ ಈಸ್ inversely proportional to the electron negativity of the carbon atom. Remember that. ಇಲ್ಲಿ ನೋಡ್ರಿ, CH3CH2ದಲ್ಲಿ we are having sp3. CH3C minus ಅಲ್ಲಿ we are having sp. C6H5C minus ಅಲ್ಲಿ this carbon, ಇಲ್ಲೇ ನೋಡ್ರಿ, C6H5 minus. ಇಲ್ಲೇ ನೋಡ್ರಿ, we are having a benzene ring and benzene ring. ಇವೇನು ಮಾಡ್ತಾವೆ ಹೇಳ್ರಿ, they would be withdrawing this particular electron. As a result, dispersion of the negative charge ಆಗುತ್ತೆ. So this is going to be more stable definitely than this. But ಇಲ್ಲೇ ನೋಡ್ರಿ, ಆಪ್ಷನ್ ಡಿ ದಲ್ಲಿ CH3. Here there is electron donating group ಇದೆ. Is that clear? So electron donating group ಇರೋದ್ರಿಂದ they will donate the electron here and increase the electron density. Electrons repulsion ಆಗಿಬಿಟ್ಟು the stability ಏನಾಗುತ್ತೆ, stability would be least in this case. Is that clear? So going by electronegativity, going by electronegativity, it is stability of carbocation. Yeah, stability of carbon ion is directly proportional to electronegativity. Ille nodri, sp, which is the most electronegative, can withstand those negative charge if it is more electronegative. ಎಷ್ಟು electronegative ಇರುತ್ತೋ ಅಷ್ಟು ಆ electrons ಅನ್ನ ಫರ್ಮ್ ಆಗಿ ಅದು ಹಿಡ್ಕೊಂಡಿರುತ್ತೆ. ಸೊ ಗೋಯಿಂಗ್ ಬೈ ದ್ಯಾಟ್ ಹೈಯೆಸ್ಟ್ electronegativity ಇರೋದು ಇಲ್ಲೇ. ಸೊ ಬಿ ಈಸ್ ಮೋಸ್ಟ್ ಸ್ಟೇಬಲ್. ಇಸ್ ದಟ್ ಕ್ಲಿಯರ್? ಅದಾದ ನಂತರ ಬರೋದು ಯಾವುದು, ಆಪ್ಷನ್ ಸಿ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 3 ಫಿನೈಲ್ ಗ್ರೂಪ್ಸ್. ಅದಾದ ನಂತರ ಬರೋದು ಯಾವುದು, ಸಿ. ಅದಾದ ನಂತರ ಬರೋದು ಯಾವುದು, ದೇರ್ ಇಸ್ ಓನ್ಲಿ 1 alkyl ಗ್ರೂಪ್ ವಿಚ್ ಕ್ಯಾನ್ ಡಿಸ್ಟೆಬಿಲೈಸ್ ದಿಸ್ ನೆಗೆಟಿವ್ ಚಾರ್ಜ್. ಅದಾದ ನಂತರ ಬರೋದು ಯಾವುದು, ಇದು, ಬಿಕಾಸ್ ದೇರ್ ಆರ್ 3 alkyl ಗ್ರೂಪ್ಸ್. ಇಸ್ ದಟ್ ಕ್ಲಿಯರ್? ಕ್ವಶನ್ ಏನು ಕೇಳಿದಾರ್ರಿ, ಲೀಸ್ಟ್ ಸ್ಟೇಬಲ್ ಯಾವುದು, ಆಪ್ಷನ್ ಡಿ. ಇಸ್ ದಟ್ ಕ್ಲಿಯರ್? ಎಸ್. Okay, next, the order of the basic strength of the compounds. 4 ಕಂಪೌಂಡ್ಸ್ ಕೊಟ್ಟಿದ್ದಾರೆ, ಬೇಸಿಕ್ ಸ್ಟ್ರೆಂತ್ ಕೇಳಿದ್ದಾರೆ. ಬೇಸಿಕ್ ಸ್ಟ್ರೆಂತ್ ಕೇಳಿದ್ದಾರೆ ಅಂದರೆ ಮೊದಲು ಅದನ್ನೆಲ್ಲ ಆಸಿಡ್ ಮಾಡ್ಕೊಳ್ರಿ. ಇಸ್ ದಟ್ ಕ್ಲಿಯರ್? ಲೆಟ್ ಅಸ್ ಮೇಕ್ ದೆಮ್ ಆಸಿಡ್. ಸೊ ವಾಟ್ ಇಸ್ ದಿಸ್, CH3COOH, CH3CO ಮೈನಸ್ ಇದೆ, ಇದನ್ನು CH3COH ಮಾಡ್ಕೊಳ್ರಿ, ಮೊದಲನೇದ್ದು. ಎರಡನೇದ್ದು CH3CH2CH2CH3 ಅಂದರೆ ಇದು ಬ್ಯೂಟೇನ್ ಆಯಿತು. ಇದನ್ನ ಆಸಿಡ್ ಮಾಡ್ಕೊಳ್ರಿ, NH3 ಆಯಿತು. ಇದನ್ನ ಆಸಿಡ್ ಮಾಡ್ಕೊಳ್ರಿ, ಫಿನಾಲ್ ಆಯಿತು. ಇಸ್ ದಟ್ ಕ್ಲಿಯರ್? ಸೊ ಇದು 1, ಇದು 2, ಇದು 3, ಇದು 4. ಎಸ್ ಆರ್ ನೋ? ಸೊ ವಿಚ್ ಇಸ್ ಮೋಸ್ಟ್ ಆಸಿಡಿಕ್ ಹೇಳ್ರಿ ಇಲ್ಲಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಮೋಸ್ಟ್ ಆಸಿಡಿಕ್, ಫಾಲೋಡ್ ಬೈ ಫಿನಾಲ್. ಇದಂತೂ ಬೇಸ್ ಇದೆ ಇದು. ಸೊ ಥರ್ಡ್ ಈಸ್ ದ ಲೀಸ್ಟ್ ಆಸಿಡಿಕ್. ಆಮೇಲೆ ಆಟೋಮೆಟಿಕಲಿ ಯಾವುದು ಬರುತ್ತೆ, ಸೆಕೆಂಡ್ ಒನ್ ಬರುತ್ತೆ. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಸಿಡಿಟಿ. ಇದು ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ ಇದರ ಕಾಂಜುಗೇಟ್ ಬೇಸ್ ವೀಕ್ ಆಗಿರುತ್ತೆ. ಸೊ ಇದರ ಕಾಂಜುಗೇಟ್ ಬೇಸ್ ಯಾವುದು, ಇದು. ದಿಸ್ ಇಸ್ ದ ವೀಕೆಸ್ಟ್. ಅವ್ರು ಏನು ಕೇಳಿದ್ದಾರೆ, ಆರ್ಡರ್ ಆಫ್ ದ ಬೇಸಿಕ್ ಸ್ಟ್ರೆಂತ್. ಸೊ ವೀಕೆಸ್ಟ್ ಯಾವುದು, ಫಸ್ಟ್ ಒನ್, ಆಮೇಲೆ ಫೋರ್ತ್ ಒನ್, ಆಮೇಲೆ ಸೆಕೆಂಡ್ ಒನ್,
ಆಮೇಲೆ ಥರ್ಡ್ ಒನ್. ವಾಟ್ ಈಸ್ ದಿಸ್? ದಿಸ್ ಈಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಸಿಟಿ. ಇಲ್ಲೇನು ಕೊಟ್ಟಿದಾರಲ್ಲ ಅವ್ರದ್ದು. ಯು ಶುಡ್ ನೋ ದ್ಯಾಟ್ ಕಾಂಜುಗೇಟ್ ಆ್ಯಸಿಡ್ದು ಕಾಂಜುಗೇಟ್ ಆ್ಯಸಿಡ್ ಸ್ಟ್ರಾಂಗ್ ಇದ್ದರೆ ಕಾಂಜುಗೇಟ್ ಬೇಸ್ ವೀಕ್ ಇರುತ್ತೆ, ವೈಸ್ ವರ್ಸ. ಈಸ್ ದ್ಯಾಟ್ ಕ್ಲಿಯರ್? ಸೊ ಇಲ್ಲಿ ದಿಸ್ ಇಸ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಸಿಡಿಟಿ, ಅಂದರೆ ದಿಸ್ ಇಸ್ ಸ್ಟ್ರಾಂಗೆಸ್ಟ್ ಆ್ಯಸಿಡ್, ಇದರ ಕಾಂಜುಗೇಟ್ ಬೇಸ್ ವೀಕೆಸ್ಟ್ ಇರುತ್ತೆ, ಸೊ ನಮ್ಮ ಆನ್ಸರ್ 1 4 2 3. 1 4 2 3. So 1 is the least. 1 4 2 3. So 3 is highest. Next 2, next 3, sorry, next 4, next 1. So ನಮ್ಮ answer option B. Is that clear? Next, arrange the following free radical in order in decreasing stability. Methyl free radical, vinyl free radical, allyl free radical, benzyl free radical. Yes, in case of benzyl free radical that is stabilized by resonance, here also it is stabilized by resonance. The amount of conjugation is more here. Yes or no? Benzyl is 4th, allyl is 3rd, vinyl is 2, methyl is 1. So most stable yaudri students? 4th one, because it is stabilized by resonance. And ಆಮೇಲೆ ಬರೋದು ಯಾವುದು? ಥರ್ಡ್ ಒನ್. ಫೋರ್ತ್ ಒನ್ ಈಸ್ ಹೈಯೆಸ್ಟ್ ಇನ್ ವಿಚ್ ಆಪ್ಷನ್? ಫೋರ್ತ್ ಒನ್ ಆದ ಕೂಡಲೇ ಥರ್ಡ್ ಒನ್ ಬಂದಿರೋದು ಇದೊಂದೇ ಆಪ್ಷನ್. ಎಸ್ ಆರ್ ನೋ? ಅದಾದ ಕೂಡಲೇ ಆಟೋಮೆಟಿಕಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ 1 ಆ್ಯಂಡ್ ವಿನೈಲ್ ಈಸ್ ದ ಲೀಸ್ಟ್, ಬಿಕಾಸ್ ಇಲ್ಲೇ ನೋಡ್ರಿ, ದೆರ್ ಈಸ್ ಅ ಪೈ ಎಲೆಕ್ಟ್ರಾನ್ಸ್ ಹಿಯರ್. ಎಸ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಸ್ಟೆಬಿಲೈಸ್ಡ್ ಬೈ ಎನಿ ರೆಸೋನೆನ್ಸ್. ಇಸ್ ದಟ್ ಕ್ಲಿಯರ್? ಸೊ ಯಾವ ಕಾರ್ಬನ್ ಆಟಮು ವಿತ್ ಪೈ ಎಲೆಕ್ಟ್ರಾನ್ ವಿತ್ ಡಬಲ್ ಬಾಂಡ್, ಇದರದ ಕಾನ್ಫಿಗರೇಷನ್, ಇದರದ್ದು ಹೈಬ್ರಿಡೈಸೇಷನ್ ಏನಿರುತ್ತೆ? sp2 ಇರುತ್ತಲ್ವಾ, ಅದರ ಎಲೆಕ್ಟ್ರಾನ್ ನೆಗೆಟಿವಿಟಿ ಕೂಡ ಜಾಸ್ತಿ ಇರುತ್ತೆ, ರೈಟ್? ಪ್ಲಸ್ ದೇರ್ ಈಸ್ ನೋ ಎಲೆಕ್ಟ್ರಾನ್, ಅದನ್ನು ತಗೊಳ್ಳುವಂಥ ಒಂದು ಸಿಸ್ಟಮ್ ಕೂಡ ಅಲ್ಲಿಲ್ಲ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್. ಈಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ಲೀಸ್ಟ್ ಸ್ಟೇಬಲ್ ಇರೋದು ಯಾವುದು? ವಿನೈಲ್. ಸೊ ದೇರ್ ಫೋರ್ ನಮ್ಮ ಆನ್ಸರ್ ಆಪ್ಷನ್ 2 ಬರುತ್ತೆ ಲಾಸ್ಟ್. ಈಸ್ ದ್ಯಾಟ್ ಕ್ಲಿಯರ್? ರೈಟ್. The separation of the constituents of the mixture of column chromatography depends on. Column chromatography ಅಲ್ಲಿ we are going to have a stationary phase ಇರುತ್ತೆ, ಇನ್ನೊಂದು mobile phase ಇರುತ್ತೆ. Is that clear? So when we are separating the components on the stationary phase, ಯಾವ component ಅದು absorbing capacity ಜಾಸ್ತಿ ಇರುತ್ತೋ that would be staying on there. ಯಾವುದು absorbing capacity ಕಡಿಮೆ ಇರುತ್ತೋ that will float at different position. So ಹೀಗಾಗಿ ಬೇರೆ ಬೇರೆ position on the stationary phase ನಮಗೆ component ಸಿಗುತ್ತೆ. So ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಎಕ್ಸಾಕ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಪೆಂಡಿಂಗ್ ಆನ್ ದೇರ್ ಅಬಿಲಿಟಿ ಟು ಗೆಟ್ ಅಬ್ಸಾರ್ಬ್ಡ್. ಸೊ ದೇರ್ ಫೋರ್ ಸೆಪರೇಷನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಮಿಕ್ಸ್ಚರ್ ಬೈ ದ ಕಾಲಮ್ ಕ್ರೊಮ್ಯಾಟೋಗ್ರಫಿ ಡಿಪೆಂಡ್ಸ್ ಆನ್ ಡಿಫರೆನ್ಷಿಯಲ್ ಅಡ್ಸಾರ್ಪ್ಷನ್, ability to get adsorbed at a different position on the stationary phase. Is that clear? Right. Which of the following compound gives blood red coloration when its lysines extract is treated with alkali and ferric chloride? Is that clear? ಈಗ lysines extract ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪ್ರಿಪೇರಿಂಗ್ ಅ ಸೋಡಿಯಂ ಎಕ್ಸ್ಟ್ರಾಕ್ಟ್, ಇಸ್ ದಟ್ ಕ್ಲಿಯರ್? ಒಂದು ಆರ್ಗ್ಯಾನಿಕ್ ಕಂಪೌಂಡ್ ತಗೋತೀರಿ, ಅದರಲ್ಲಿ ಕಾರ್ಬನ್ ಇರುತ್ತೆ, ರೈಟ್? ಅದರಲ್ಲಿ ನೈಟ್ರೋಜನ್ನು ಇದ್ದು ಅದರಲ್ಲಿ ಸಲ್ಫರು ಇದ್ದು, ಇಸ್ ದಟ್ ಕ್ಲಿಯರ್? ಅದು ನಮಗೇನು ಕೊಡುತ್ತೆ? ಸೋಡಿಯಂ ಥಯೋಸೈನೈಡ್ ಕೊಡುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಸೋಡಿಯಂ ಥಯೋಸೈನೈಡ್ ಫಾರ್ಮ್ ಆಗುತ್ತೆ. Is that clear? Right. ಈಗ when it is treated with alkaline ferric chloride, ಇದನ್ನ ನಾವು ferric chloride ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದ್ರೆ we are going to get ferric thiocyanide ಫಾರ್ಮ್ ಆಗುತ್ತೆ. This is what is the red blood coloration ಫಾರ್ಮ್ ಆಗೋದಲ್ಲಿ. Is that clear? ಸೊ ರೆಡ್ ಬ್ಲಡ್ ಕ್ಲರೇಷನ್ ಫಾರ್ಮ್ ಆಗಿದೆ ಅಂತಂದರೆ ಆರ್ಗ್ಯಾನಿಕ್ ಕಂಪೌಂಡಲ್ಲಿ ಕಾರ್ಬನ್ನು, ನೈಟ್ರೋಜನ್ ಆಸ್ ವೆಲ್ ಎಸ್ ಸಲ್ಫರ್ ಇದೆ ಅಂತ ಅರ್ಥ ಆಯಿತು. ಇಸ್ ದಟ್ ಕ್ಲಿಯರ್? ಸೊ ಯಾವ ಕಂಪೌಂಡಲ್ಲಿ ಕಾರ್ಬನ್ನು, ನೈಟ್ರೋಜನ್, ಸಲ್ಫರ್ ಇದೆ ಅಂತ ನೋಡೋಣ. ಥಯೋಯೂರಿಯಾ. ವಾಟ್ ಈಸ್ ಥಯೋಯೂರಿಯಾ? NH2 C+S NH2. ಯೂರಿಯಾ ಅಂದರೆ NH2 CONH2, ಇದು NH2 CSNH2.
ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ಥಯೋಯೂರಿಯಾದಲ್ಲಿ ನೈಟ್ರೋಜನ್ನು ಇದೆ, ಕಾರ್ಬನ್ನು ಇದೆ, ಸಲ್ಫರು ಇದೆ. ಸೊ ದೇರ್ ಫೋರ್ ರೆಡ್ ಬ್ಲಡ್ ಕಲರೇಷನ್ ಲೆಸೈನ್ಸ್ ಎಕ್ಸ್ಟ್ರಾಕ್ಟ್ ಜೊತೆ ಕೊಡ್ತಾ ಇದೆ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಥಯೋಯೂರಿಯಾ ಓನ್ಲಿ. ಡೈಫಿನೈಲ್ ಸಲ್ಫೈಡಲ್ಲಿ ನೋಡ್ರಿ, ಡೈಫಿನೈಲ್ ಸಲ್ಫೈಡ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಬೆನ್ಝೀನ್ ರಿಂಗ್ ಆ್ಯಂಡ್ ದೆನ್ ಸಲ್ಫರ್ ಬೆನ್ಝೀನ್ ರಿಂಗ್. ಇಲ್ಲಿ ನೈಟ್ರೋಜನ್ ಇಲ್ಲ. ಫಿನೈಲ್ ಹೈಡ್ರಾಸಿನ್ ಅಂತಂದರೆ NH2 NH C6H5. ಇಲ್ಲಿ ನೈಟ್ರೋಜನ್ ಇದೆ, ಕಾರ್ಬನ್ ಇದೆ, ಸಲ್ಫರ್ ಇಲ್ಲ. ಬೆನ್ಜಮೈಡ್ ಅಂತಂದರೆ C6H5 C ಡಬಲ್ ಬಾಂಡು NH2. ಇಲ್ಲಿ ನೈಟ್ರೋಜನ್ ಇದೆ ಬಟ್ ಸಲ್ಫರ್ ಇಲ್ಲ. ಸೊ ದೇರ್ ಫೋರ್ ನಮ್ಮ ಆಪ್ಷನ್ ಯಾವುದು? ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ ವಿಲ್ ನಾಟ್ ಗಿವ್ ಲೆಸೈನ್ಸ್ ಟೆಸ್ಟ್ ಫಾರ್ ನೈಟ್ರೋಜನ್? ಲೆಸೈನ್ಸ್ ಟೆಸ್ಟ್ ಫಾರ್ ನೈಟ್ರೋಜನ್ ಕೊಡಬೇಕಂತಂದರೆ ವಾಟ್ ಶುಡ್ ಇಟ್ ಬಿ ದೇರ್? ಆರ್ಗ್ಯಾನಿಕ್ ಕಂಪೌಂಡ್. ದ ಲೆಸೈನ್ಸ್ ಎಕ್ಸ್ಟ್ರಾಕ್ಟಲ್ಲಿ ಲೆಸೈನ್ಸ್ ಎಕ್ಸ್ಟ್ರಾಕ್ಟ್ ಫಾರ್ ನೈಟ್ರೋಜನ್. ಸೊ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡು ನೈಟ್ರೋಜನ್ ಇತ್ತಂದರೆ, ಆ ಆರ್ಗ್ಯಾನಿಕ್ ಕಂಪೌಂಡಲ್ಲಿ ನೈಟ್ರೋಜನ್ ಇತ್ತಂತಂದರೆ ವಿತ್ ಕಾರ್ಬನ್ ನೀವು ಸೋಡಿಯಂ ಎಕ್ಸ್ಟ್ರಾಕ್ಟ್ ಪ್ರಿಪೇರ್ ಮಾಡುವಾಗ ಸೋಡಿಯಂ ಸ್ಯಾನೈಡ್ ಫಾರ್ಮ್ ಆಗುತ್ತೆ. ಸೊ ನೈಟ್ರೋಜನ್ನು ಲೆಸೈನ್ಸ್ ಟೆಸ್ಟ್ನಲ್ಲಿ ನೈಟ್ರೋಜನ್ನು ಸೋಡಿಯಂ ಸ್ಯಾನೈಡ್ ಫಾರ್ಮಲ್ಲಿ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ಯಾವುದು ಸ್ಯಾನೈಡ್ ಫಾರ್ಮ್ ಮಾಡೋದಿಲ್ಲ ಅಂತ ನೋಡ್ರಿ. ಈಗ ವಿಚ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ ವಿಲ್ ನಾಟ್ ಗಿವ್ ಲೆಸೈನ್ಸ್ ಟೆಸ್ಟ್ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ ವಿಲ್ ನಾಟ್ ಫಾರ್ಮ್ ಸೋಡಿಯಂ ಸ್ಯಾನೈಡ್? ಸೊ ಇಲ್ಲಿ ನೋಡ್ರಿ ನೈಟ್ರೋಜನ್ ಮಾತ್ರ ಇದೆ, ಕಾರ್ಬನ್ ಇಲ್ಲ. ಇಲ್ಲಿ ನೋಡ್ರಿ ದರ್ ಇಸ್ ಕಾರ್ಬನ್ ಆಸ್ ವೆಲ್ ಆಸ್ ನೈಟ್ರೋಜನ್. ಇಲ್ಲಿ ನೋಡ್ರಿ ಕಾರ್ಬನ್ ಇರುತ್ತೆ, ಇಲ್ಲಿ ನೈಟ್ರೋಜನ್ ಕೂಡ ಇದೆ. ಕಾರ್ಬನ್ ಇದೆ, ನೈಟ್ರೋಜನ್ ಕೂಡ ಇದೆ. ಸೊ ಕಾರ್ಬನ್ ನೈಟ್ರೋಜನ್ ಇರೋದು ಇಲ್ಲೆಲ್ಲ ಇದೆ, ಇಲ್ಲಿ ಮಾತ್ರ ಕಾರ್ಬನ್ ಹೈಡ್ರಾಜಿನಲ್ಲಿ ಕಾರ್ಬನ್ ಇಲ್ಲ, ನೈಟ್ರೋಜನ್ ಇದೆ. ಸೊ ಇದು ಸೋಡಿಯಂ ಸ್ಯಾನೈಡ್ ಫಾರ್ಮ್ ಆಗೋದಿಲ್ಲ, ಅಂದರೆ ಇಟ್ ವಿಲ್ ನಾಟ್ ಬಿ ಗಿವಿಂಗ್ ಲೆಸೈನ್ಸ್ ಟೆಸ್ಟ್ ಫಾರ್ ನೈಟ್ರೋಜನ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. Which of the following will behave both as a nucleophile as well as electrophile? ಇಲ್ಲಿ ನೋಡ್ರಿ we are going to have CH3OH ಇದೆ, CH3Cl ಇದೆ, ಇಲ್ಲಿ CH3C ಟ್ರಿಪಲ್ ಬಾಂಡ್ N ಇದೆ, ಇಲ್ಲಿ HC ಡಬಲ್ ಬಾಂಡು H ಇದೆ. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ pi electrons are easily pulled towards this. ನೈಟ್ರೋಜನ್ ಮೇಲಂತೂ ಲೋನ್ ಪೇರ್ ಇದೆ, ಇಲ್ಲೂ ಲೋನ್ ಪೇರ್ ಇದಾವ. ವಿತ್ ದ ಹೆಲ್ಪ್ ಆಫ್ electrons it can act as a nucleophile. With the help of oxygen, electrons on the oxygen, it can act as a nucleophile. ಬಟ್ ಇದು ಎಲೆಕ್ಟ್ರಾನ್ ಈ ಕಡೆ ಪುಲ್ ಮಾಡಿದಾಗ, pi electron I am speaking about, not this sigma electron. pi electron ಪುಲ್ ಮಾಡಿದಾಗ ಇದರ ಮೇಲೆ ಪಾಸಿಟಿವ್ ಚಾರ್ಜು ಬರುತ್ತೆ, pi electron pull ಮಾಡಿದಾಗ ಇದರ ಮೇಲೆ ಪಾಸಿಟಿವ್ ಚಾರ್ಜು ಬರುತ್ತೆ. ವಿತ್ ದ ಹೆಲ್ಪ್ ಆಫ್ ಲೋನ್ ಪೇರ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್. ವಿತ್ ದ ಪಾಸಿಟಿವ್ ಚಾರ್ಜ್ ಇಟ್ ಕ್ಯಾನ್ ಆಕ್ಟ್ ಆಸ್ ಅ ಎಲೆಕ್ಟ್ರೋಫೈಲ್, ಇಟ್ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಅ ಎಲೆಕ್ಟ್ರೋಫೈಲ್. ಸೊ ಇದು ಮಲ್ಟಿಪಲ್ ಕರೆಕ್ಟ್ ಚಾಯ್ಸ್, ಮಲ್ಟಿಪಲ್ ಕರೆಕ್ಟ್ ಆನ್ಸರ್ ಇರೋವಂಥ ಕ್ವಶನ್ನು. ಸೊ ದೇರ್ ಫೋರ್ ಇಲ್ಲಿ ಮೀಥೈಲ್ ಸ್ಯಾನೈಡು ಕರೆಕ್ಟ್ ಆಗುತ್ತೆ, ಫರ್ಮಾಲ್ಡಿಹೈಡು ಕರೆಕ್ಟ್ ಆಗುತ್ತೆ. ಬೋತ್ ಆಫ್ ದೆಮ್ ಆರ್ ಆಕ್ಟಿಂಗ್ ಆಸ್ ನ್ಯೂಕ್ಲಿಯೋಫೈಲ್ ಆಸ್ ವೆಲ್ ಆಸ್ ಎಲೆಕ್ಟ್ರೋಫೈಲ್. ಓಕೆನಾ? The Lysines extract is boiled with nitric acid before testing for halogen. Is that clear? Lysines extract ಅನ್ನು ನಾವು ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ಬಾಯ್ಲ್ ಮಾಡ್ತೀವಿ ಬಿಫೋರ್ ಟೆಸ್ಟಿಂಗ್ ಫಾರ್ ಹ್ಯಾಲೋಜನ್. ಟೆಸ್ಟ್ ಫಾರ್ ಹ್ಯಾಲೋಜನ್ ಹೆಂಗೆ ಮಾಡ್ತೀವಿ ಸ್ಟೂಡೆಂಟ್ಸ್? ಲ್ಯಾಬಲ್ಲಿ ನೀವು ಮಾಡಿರ್ತೀರಲ್ಲ, ಸಿಲ್ವರ್ ನೈಟ್ರೇಟ್ ಹಾಕ್ತೀರಿ, ಅದು ನಿಮಗೆ ಸಿಲ್ವರ್ ಹ್ಯಾಲೈಡ್ ಕೊಡುತ್ತೆ. ಬೇಸ್ಡ್ ಆನ್ ಸಿಲ್ವರ್ ಬ್ರೊಮೈಡ್ ಇದೇನೋ, ಸಿಲ್ವರ್ ಕ್ಲೋರೈಡ್ ಇದೇನೋ, ರೈಟ್? ಈಗ ಆ ಪರ್ಟಿಕ್ಯುಲರ್ ಲೆಸೈನ್ಸ್ ಎಕ್ಸ್ಟ್ರಾಕ್ಟ್ಗೆ ನಾವು AgNO3 ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಏನು ಆ್ಯಡ್ ಮಾಡ್ತೀವಿ? ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀವಿ. ಯಾಕಂದರೆ ಸಪೋಸ್ ಆ ಲೆಸೈನ್ಸ್ ಎಕ್ಸ್ಟ್ರಾಕ್ಟಲ್ಲಿ ಇಫ್ ದೇರ್ ಈಸ್ ಅ ಸೋಡಿಯಂ ಸಲ್ಫೈಡ್ ಅಥವಾ ಇಫ್ ದೇರ್ ಈಸ್ ಅ ಸೋಡಿಯಂ ಸ್ಯಾನೈಡ್, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಏನು ಮಾಡುತ್ತೆ? ಸೋಡಿಯಂ ಸಲ್ಫೈಡ್ದಲ್ಲಿರುವಂಥ ಸಲ್ಫರನ್ನು ಹೈಡ್ರೋಜನ್ ಸಲ್ಫೈಡ್ ಆಗಿ ಕನ್ವರ್ಟ್ ಮಾಡಿ it will remove it out. Dilute nitric acid sodium cyanide ಜೊತೆ it will remove it as sodium cyanide ಆಗಿ ರಿಮೂವ್ ಮಾಡಿಬಿಡುತ್ತೆ. ಅದರ್ವೈಸ್ ಏನಾಗ್ತಿತ್ತು ಅಂದರೆ ಈ ಸೋಡಿಯಂ ಸಲ್ಫೈಡ್ ಇಲ್ಲೇ ಇದ್ದು ಸೋಡಿಯಂ ಸ್ಯಾನೈಡ್ ಇಲ್ಲೇ ಇದ್ದಿದ್ರೆ ನೀವು AgNO3 ಹಾಕಿ ಹ್ಯಾಲೈಡ್ಸ್ ಟೆಸ್ಟ್ ಮಾಡ್ತಾ ಇರ್ತೀರಲ್ಲ, ಆವಾಗ ಆ AgNO3 ಸೋಡಿಯಂ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ ಕೊಡೋ ಚಾನ್ಸ್ ಇರುತ್ತೆ, ಇಲ್ಲ ಸಿಲ್ವರ್ ಸ್ಯಾನೈಡ್ ಕೊಡೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ AgNO3 ಹಾಕಿ AgX ಫಾರ್ಮ್ ಮಾಡೋಕ್ಕಿಂತ ಮುಂಚೆನೇ ಆ ಲೆಸೈನ್ಸ್ ಎಕ್ಸ್ಟ್ರಾಕ್ಟ್ಗೆ ನಾವು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕೋ ಕಾರಣ ಏನಂದರೆ ಆ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡು ಸಲ್ಫೈಡ್ ಮತ್ತು ಸ್ಯಾನೈಡನ್ನು ಹೊರಗೆ ಹಾಕಿಬಿಡುತ್ತೆ. ಸೊ ದೇರ್ ಫೋರ್ ಅದಾದ ನಂತರ ಸಿಲ್ವರ್ ನೈಟ್ರೇಟ್ ಆ್ಯಡ್ ಮಾಡಿದ್ರಿ ಅಂದರೆ ಇಟ್ ವಿಲ್ ಗಿವ್ ಯು ಪ್ರಾಪರ್ ಟೆಸ್ಟ್ ಫಾರ್ ಹ್ಯಾಲೈಡ್ಸ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್.
Okay, that's all for this session. I'll see you in the next class. Bye everyone. Thank you. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಆಲ್. ನಮಸ್ಕಾರ ಮಕ್ಕಳ ಎಲ್ರಿಗೂ. ಸೊ ಇವತ್ತಿನ ದಿನ ನಿಮಗೆ ವಿಜಯದಶಮಿ ಇರೋದ್ರಿಂದ ನಾವು ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಕೊಡ್ತಾ ಇದ್ದೀವಿ ಸಫಲ್ತಾ ಟೆಸ್ಟ್ ಸೀರೀಸ್ದು. ಸೊ ನೆಕ್ಸ್ಟ್ ವೀಕಿಂದ ಮತ್ತೆ ನಿಮಗೆ ಒನ್ಸ್ ಅಗೇನ್ ಲೈವ್ ಡಿಸ್ಕಷನ್ ಇರುತ್ತೆ. ಓಕೆ, ಸೊ ಈಗ ನಾವು ಲಾಸ್ಟ್ ವೀಕಲ್ಲಿ ಏನು ಕ್ಲಾಸ್ ನಡೆದಿತ್ತು ಮಕ್ಕಳ, ಅಂದರೆ ಟೆಸ್ಟ್ ನಡೆದಿತ್ತು, ಆ ಟೆಸ್ಟ್ಗೆ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಸೊ ವಿ ಹ್ಯಾವ್ ಯು ಹ್ಯಾವ್ ರಿಟರ್ನ್ ದ ಟೆಸ್ಟ್ ಆನ್ ಕೋನಿಕ್ ಸೆಕ್ಷನ್, ಸ್ಟ್ರೈಟ್ ಲೈನ್ ಆ್ಯಂಡ್ ಕಾಂಪ್ಲೆಕ್ಸ್ ನಂಬರ್ಸ್, ಹೌದಲ್ಲ? ಸೊ ಇದ್ರ ಮೇಲೆ ನಿಮಗೆ ಏನೇನು ಕ್ವಶನ್ಸ್ ಇದೆ ಅದೆಲ್ಲರೂ ಕೂಡ ಸಾಲ್ವ್ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಮೊದಲನೇ ಕ್ವಶನ್ಗೆ ಬರೋಣ ಈಗ. ಸೊ ಲೆಟ್ ಅಸ್ ಕಮ್ ಟು ದ ವೆರಿ ಫಸ್ಟ್ ಪ್ರಾಬ್ಲಮ್. ನೋಡಿ, ವೈ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಇದೆ. ಸೊ ದೆರ್ ಇಸ್ ಅ ಪಾಯಿಂಟ್ ಆನ್ ದ ವೈ ಆಕ್ಸಿಸ್. ಸೊ ದೆರ್ ಇಸ್ ಅ ಪಾಯಿಂಟ್ ಆನ್ ದ ವೈ ಆಕ್ಸಿಸ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಇರೋದ್ರಿಂದ ವಿ ನೋ ಸ್ಟೂಡೆಂಟ್ಸ್ ಹಿಯರ್ ದ ಎಕ್ಸ್ ವ್ಯಾಲ್ಯೂ ವಿಲ್ ಬಿ 0. ದ ಪಾಯಿಂಟ್, ಓಕೆ, ಸಿನ್ಸ್ ವಿ ಆರ್ ಕನ್ಸಿಡರಿಂಗ್ ಅ ಪಾಯಿಂಟ್ ಹಿಯರ್ ಆನ್ ದ ವೈ ಆಕ್ಸಿಸ್, ಎಕ್ಸ್ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್ ಟು ಬಿ ಪಿ. ಓಕೆ, ಸೊ ಇನ್ನೂ 2 ಪಾಯಿಂಟ್ ಇದೆ ಇದರಲ್ಲಿ. ಒಂದು ಪಾಯಿಂಟ್ ಇಲ್ಲಿ ಬರುತ್ತೆ, ದಟ್ ಈಸ್ ಎ ಅಂತ ತಗೋಣ, 6,5 ಇದೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ಬರುತ್ತೆ, ದಟ್ ಈಸ್ ಬಿ ಅಂತ ತಗೊಂಡ್ರೆ ದಿಸ್ ಈಸ್ ನಥಿಂಗ್ ಬಟ್ -4,3. ಸೊ ಇಲ್ಲಿ ಏನು ಡಿಸ್ಟೆನ್ಸ್ ಇದೆ, ದ ಡಿಸ್ಟೆನ್ಸ್ ವಿಚ್ ವಿ ಗೆಟ್ ಹಿಯರ್, ಸೊ ಪಿ ಬಿ ಮತ್ತು ಪಿ ಎ, ದಿಸ್ ಡಿಸ್ಟೆನ್ಸ್ ಇಸ್ ಸೇಮ್. ಓಕೆ, ಸೊ ಇಲ್ಲಿ ಏನು ಬರುತ್ತೆ ಮಕ್ಕಳ, ಸೊ ಇದರಲ್ಲಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಬರುತ್ತೆ. ಸೊ ಹಾಗಾದರೆ ಇಲ್ಲೇನು ಬರ್ಬೋದು, ಪಿ ಎ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಬಿ ಸ್ಕ್ವೇರ್ ಬರುತ್ತಲ್ಲ. ಸೊ ಯೂಶ್ವಲಿ ವಿ ಡೂ ದಿಸ್ ಟು ಅವಾಯ್ಡ್ ದ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಟ್ಟಿಗೆ ಸ್ಕ್ವೇರ್ ಹಾಕೊಳ್ತೀವಿ. ಓಕೆ, ಸೊ ಈಗ ಏನು ಬರುತ್ತೆ ಇದರಲ್ಲಿ, ಸೊ ಪಿ ಎ, ಸೊ ಇಟ್ಸ್ ನಥಿಂಗ್ ಬಟ್ ಇಟ್ ಈಸ್ 0 - 6 ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ಇಟ್ ಈಸ್ y - 5 ಹೋಲ್ ಸ್ಕ್ವೇರ್, which is equal to 0 + 4 whole square and then plus y - 3 whole square. So now here we get 36 plus y square plus 25 minus 10y equals to, it is 16 plus it is y square plus 9 plus minus 6y. So nodi idrali we get here, so 25 and this 16 and 9 get cancel, ಹೌದಾ? ಸೊ ಕಾನ್ಸ್ಟೆಂಟ್ಸ್ ಎಲ್ಲ ಒಂದು ಕಡೆಗೆ ತಗೊಳ್ಳಿ. ಸೊ 36 ಇದೆ ಈ ಕಡೆ, ಆ್ಯಂಡ್ ಈ ಕಡೆ ಏನು ಬರುತ್ತೆ, ವಿ ಗೆಟ್ ಇಯರ್ ವೈ ಸ್ಕ್ವೇರ್. ಓಕೆ, ಸೊ ವೈ ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ. ಸೊ ವೈ ಸ್ಕ್ವೇರ್ ಆಲ್ಸೋ ಕ್ಯಾನ್ಸಲ್. ಸೊ ವಿ ಗೆಟ್ ಇಯರ್ ಸೊ 4y ಬರುತ್ತೆ. ಸೊ y ಈಕ್ವಲ್ಸ್ ಟು ಏನು ಬರುತ್ತೆ, y ಈಕ್ವಲ್ಸ್ ಟು 9 ಬರುತ್ತೆ. ಹಾಗಾದರೆ ವಾಟ್ ಈಸ್ ದಿಸ್ ಪಾಯಿಂಟ್? ದಿಸ್ ಪಾಯಿಂಟ್ ಪಿ ಇಸ್ ನಥಿಂಗ್ ಬಟ್ 0, y ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 0, 9. ಹೌದಲ್ಲ? ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಯಾ, ನೋಡಿ, ನಿಮಗೆ ವೈ ಸ್ಕ್ವೇರ್ ಈಕ್ವಲ್ಸ್ ಟು 4ax. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 4ay ಫಾರ್ಮ್ ಗೊತ್ತಿದೆ. ನೋಡಿ ಮಕ್ಕಳ, ಪ್ಯಾರಾಬೋಲಾ ಅಂತ ಬಂದಾಗ ಹೌ ಟು ಐಡೆಂಟಿಫೈ ಪ್ಯಾರಾಬೋಲಾ, ಹೌ ಟು ಐಡೆಂಟಿಫೈ ಅ ಎಲಿಪ್ಸ್, ಹೌ ಟು ಐಡೆಂಟಿಫೈ ಅ ಸ್ಟ್ರೈಟ್ ಲೈನ್ ಅಂತ ಬಂದರೆ, ನೋಡಿ ಸ್ಟ್ರೈಟ್ ಲೈನ್ ಬಂದಾಗ ಮಕ್ಕಳ ಎಕ್ಸ್ ಮತ್ತು ವೈ ಎರಡಕ್ಕೂ ಕೂಡ ಪವರ್ 1 ಇರುತ್ತೆ. ಓಕೆ, ಸೊ ಅದೇ ಎಲಿಪ್ಸ್ ಮತ್ತು ಹೈಪರ್ಬೋಲಾ ಬಂದಾಗ, ಗಾಟ್ ಇಟ್, ಎಲಿಪ್ಸ್ ಬಂದಾಗ ಎಕ್ಸ್ಗೂ ಸ್ಕ್ವೇರ್ ಬರುತ್ತೆ, ವೈಗೂ ಸ್ಕ್ವೇರ್ ಬರುತ್ತೆ, ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಡಿನಾಮಿನೇಟರಲ್ಲಿ ಕೆಲವು ವ್ಯಾಲ್ಯೂಸ್ ಇರುತ್ತೆ, ಆ್ಯಂಡ್ ಇನ್ ಬಿಟ್ವೀನ್ ಪ್ಲಸ್ ಬರುತ್ತೆ. ಅದೇ ಹೈಪರ್ಬೋಲಾ ಬಂದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ, ವೈ ಸ್ಕ್ವೇರ್ ಬರುತ್ತೆ, ಡಿನಾಮಿನೇಟರಲ್ಲಿ ವ್ಯಾಲ್ಯೂಸ್ ಬರುತ್ತೆ, ಆ್ಯಂಡ್ ಇನ್ ಬಿಟ್ವೀನ್ ಮೈನಸ್ ಬರುತ್ತೆ. ಸರ್ಕಲ್ ಬಂದಾಗ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಬಂದಾಗ ಡಿನಾಮಿನೇಟರ್ಲಿ ಸೇಮ್ ವ್ಯಾಲ್ಯೂಸ್ ಬರುತ್ತೆ ಯೂಶ್ವಲಿ. ಓಕೆ, ನಾನು x²/4 ಪ್ಲಸ್ y²/4 ಈಕ್ವಲ್ಸ್ ಟು 1 ಅಂತ ಬರೆದ್ರೆ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ x² + y² ಈಕ್ವಲ್ಸ್ ಟು 4. ಆಗ ಸರ್ಕಲ್ ಬರುತ್ತೆ. ನೋಡಿ, ಎಲಿಪ್ಸ್, ಹೈಪರ್ಬೋಲಾ ಮತ್ತು ಸರ್ಕಲ್ ಮೂರಕ್ಕೂ ಕೂಡ ಎಕ್ಸ್ಗೆ ಪವರ್ 2 ಬರುತ್ತೆ, ವೈಗೆ ಪವರ್ 2 ಬರುತ್ತೆ. ಬಟ್ ಎಲಿಪ್ಸಲ್ಲಿ ಏನು ಡಿನಾಮಿನೇಟರ್ ವ್ಯಾಲ್ಯೂಸ್ ಬರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಹೈಪರ್ಬೋಲಾದಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂಸ್ ಡಿಫ್ರೆಂಟ್ ಕೂಡ ಬರ್ಬೋದು, ಸೇಮ್ ಕೂಡ ಬರ್ಬೋದು, ಬಟ್ ಇನ್ ಬಿಟ್ವೀನ್ ಮೈನಸ್ ಬರುತ್ತೆ. ಸರ್ಕಲಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂಸ್ ಬಂದರೆ ದ್ಯಾಟ್ ಶುಡ್ ಬಿ ಸೇಮ್ ವ್ಯಾಲ್ಯೂಸ್, ಆ್ಯಂಡ್ ಇನ್ ಬಿಟ್ವೀನ್ ಪ್ಲಸ್ ಬರುತ್ತೆ. ಓಕೆ, ಸೊ ಇದೆಲ್ಲ ಡಿಫ್ರೆನ್ಸ್ ಆಯಿತು. ಬಟ್ ಪ್ಯಾರಾಬೋಲಾಗೆ ಬಂದಾಗ, ಪ್ಯಾರಾಬೋಲಾದಲ್ಲಿ ಬಂದಾಗ ಏನಾಗುತ್ತೆ, ಎಕ್ಸ್ಗೆ ಸ್ಕ್ವೇರ್ ಬಂದಾಗ ವೈಗೆ ಪವರ್ 1 ಬರುತ್ತೆ. ಓಕೆ, ಇಲ್ಲಿ ನೋಡಿ, ಎಕ್ಸ್ ಪವರ್ 2 ಬಂದಾಗ ವೈ ಪವರ್ ಏನು ಬರುತ್ತೆ, 1 ಬರುತ್ತೆ. ಅಥವಾ ವೈಗೆ ಪವರ್ 2 ಬಂದಾಗ ಎಕ್ಸ್ಗೆ ಪವರ್ 1 ಬರುತ್ತೆ. ಸೊ ಆಗ ಆ ಥರ ಆದಾಗ ಪ್ಯಾರಾಬೋಲಾ ಆಗುತ್ತೆ. ಓಕೆ, ಫೈನ್. ಸೊ ನೋಡಿ, ಇದರಲ್ಲಿ ಇಟ್ ಮೀನ್ಸ್ ದಟ್ ವಿ ಆರ್ ಕನ್ಸಿಡರಿಂಗ್ ಅ ಪ್ಯಾರಾಬೋಲಾ ಇಯರ್. ಸೊ ನಾನು ಇಲ್ಲಿ ಯಾವ ರೀತಿ ತಗೊಳ್ತೀನಿ ಅಂತಂದರೆ, ಸಿ ವಾಚ್ ಕೇರ್ಫುಲಿ ಸ್ಟೂಡೆಂಟ್ಸ್. ಇಲ್ಲಿ 0 ಇದೆ, ಓಕೆ, ಆರಿಜಿನ್, ಆ್ಯಂಡ್ ನಾವು ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಎಕ್ಸ್ ಡ್ಯಾಶ್, ದಿಸ್ ಈಸ್ ವೈ, ಆ್ಯಂಡ್ ದಿಸ್ ಈಸ್ ವೈ ಡ್ಯಾಶ್. ಇಲ್ಲಿ ಒಂದು ಪ್ಯಾರಾಬೋಲಾ ತಗೊಳ್ತೀನಿ. ಸೊ ಯಾಕೆ ಈ ರೀತಿ ಬರ್ಕೊಂಡೆ, ಯಾಕಂದರೆ x = 0 ತೊಗೊಂಡೆ. ಸಪೋಸ್ ಐ ಟೇಕ್ x = 0, y = ಏನು ಬಂತು, -2 ಬಂತು. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದ ಕರ್ವ್ ಇಸ್ ಲೈಕ್ ದಿಸ್, ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. 0, -2 ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ 1 ಹಾಕಿದ್ರೆ ಏನು ಬರುತ್ತೆ ಅಲ್ಲಿ, 1/4 -2. ಸೊ ಮೇಲ್ಗಡೆನೇ ಹೋಗುತ್ತೆ, ಹೌದಲ್ಲ? ಸಪೋಸ್ ಐ ಪುಟ್ 1, ಸೊ 1 ಹಾಕಿದ್ರೆ ಏನು ಬರುತ್ತೆ, 1/4 -2, ದಟ್ ಈಸ್ -0.5, ಹೌದಲ್ಲ? ಸೊ -0.5 ಇಲ್ಲೆಲ್ಲ ಒಂದು ಕಡೆ ಬರುತ್ತೆ ಅಂತ ಅನ್ಕೊಳ್ಳಿ.
ಗಾಟ್ ಇಟ್. ಸೊ ಅದೇ ರೀತಿ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ದಿಸ್ ಈಸ್ ದ ಪ್ಯಾರಾಬೋಲಾ ಐ ಆಮ್ ಗೆಟಿಂಗ್. ಸೊ ಈಗ ಏನು ಬರ್ತಾ ಇದೆ ಇದರಲ್ಲಿ ನೋಡಿ, ಯಾವುದೋ ಒಂದು ಪಾಯಿಂಟ್, ಓಕೆ 10,-1 ಅಂತ ಅನ್ಕೊಳ್ಳಿ. ಸೊ 10,-1. ಸೊ ಅನ್ ಈಕ್ವೇಷನ್ ಫಾರ್ ದ ಲೈನ್ ದಟ್ ಪಾಸಸ್ ಥ್ರೂ 10,-1 ಆ್ಯಂಡ್ ಇಸ್ ಪರ್ಪೆಂಡಿಕ್ಯುಲರ್ ಟು, ನೋಡಿ 10,-1 ಇಲ್ಲೆಲ್ಲ ಒಂದು ಕಡೆ ಬರುತ್ತೆ, ಹೌದಾ? ಸೊ ದಿಸ್ ಇಸ್ 10,-1 ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಈ ಕರ್ವ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ ಬರಿತೀನಿ. ಸೊ ಐ ವಿಲ್ ಡ್ರಾ ಅ ಪರ್ಪೆಂಡಿಕ್ಯುಲರ್ ಲೈನ್ ಲೈಕ್ ದಿಸ್. ಓಕೆ, ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಿದೆಯಾ? ಸೊ ಈ ಲೈನ್ ಇದು ಪರ್ಪೆಂಡಿಕ್ಯುಲರ್. ಹೇಗೆ ಪರ್ಪೆಂಡಿಕ್ಯುಲರ್ ಅಂತ ಗೊತ್ತಾಗುತ್ತೆ ಅಂತಂದರೆ, ಬಿಕಾಸ್ ಐ ವಿಲ್ ಡ್ರಾ ಟ್ಯಾಂಜೆಂಟ್ ಇಯರ್. ಈ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆದರೆ, ಓಕೆ, ಸೊ ದಿಸ್ ಲೈನ್, ವಾಟ್ ಎವರ್ ದ ಲೈನ್ ಸೆಗ್ಮೆಂಟ್ ಎಲ್ ಐ ಆಮ್ ರೈಟಿಂಗ್, ದಿಸ್ ಲೈನ್ ಸೆಗ್ಮೆಂಟ್ ಎಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಯಾರಾಬೋಲಾ ಅಂತಂದರೆ, ಬಿಕಾಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಓಕೆ, ಹಾಗಾದರೆ ಇಲ್ಲಿ ಒಂದು ಟ್ಯಾಂಜೆಂಟ್ ಬಂದಿದೆ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ ಮಕ್ಕಳ. ಈ ರೀತಿ ಬಂದಾಗ ವಿ ಕ್ಯಾನ್ ಕನ್ಸಿಡರ್ ದ ಸ್ಲೋಪ್ ಕಾನ್ಸೆಪ್ಟ್, ಯಾಕಂದರೆ ಎರಡೂ ಕೂಡ ಸ್ಟ್ರೈಟ್ ಲೈನ್ ಇದೆ. ಫಸ್ಟ್ ನಾನು ಏನು ಮಾಡ್ತೀನಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡ್ತೀನಿ ಫಾರ್ ದ ಕರ್ವ್. ಸೊ ಈ ಕರ್ವ್ ಏನು ಕೊಟ್ಟಿದ್ದಾರೆ, ವಾಟ್ ಇಸ್ ದಟ್ ಕರ್ವ್ ದೇ ಆರ್ ಗಿವನ್, y=x² ಡಿವೈಡೆಡ್ ಬೈ 4 - 2 ಕೊಟ್ಟಿರೋದ್ರಿಂದ ವಿ ಕ್ಯಾನ್ ಫೈಂಡ್ ದ ಸ್ಲೋಪ್ ಆಫ್ ದಿಸ್ ಕರ್ವ್. ಓಕೆ, ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದಿಸ್ ಕರ್ವ್ ಏನು ಬರುತ್ತಿದ್ದು, ದಿಸ್ ಇಸ್ ನಥಿಂಗ್ ಬಟ್ 2x divided by 4 which is nothing but x/2. So let us write it as m1 = x/2. ನೋಡಿ, ನನಗೆ ಸಪೋಸ್ ಇದೇನಿದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ದಿಸ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ದಿಸ್ ಇಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್. ಓಕೆ, ಇದನ್ನ m1 ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನು ಸ್ಲೋಪ್, ಈ ಲೈನ್ ಇದೆ ಮಕ್ಕಳ, ಈ ಸ್ಟ್ರೈಟ್ ಲೈನ್ ಏನಿದೆ ಅದಕ್ಕೆ m2 ಅಂತ ಕನ್ಸಿಡರ್ ಮಾಡಿ. ದಿಸ್ ಇಸ್ ದ ಸ್ಲೋಪ್ ಆಫ್ ದ ಲೈನ್ ಸೆಗ್ಮೆಂಟ್ ಎಲ್. ಸೊ ನಾನೇನು ಫೈಂಡ್ ಔಟ್ ಮಾಡಬೇಕಾಗಿರೋದು, ಐ ನೀಡ್ ಟು ಫೈಂಡ್ ದಿಸ್ ಈಕ್ವೇಷನ್. ಇದೇ ಈಕ್ವೇಷನ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ನನಗೆ ಈ ಸ್ಲೋಪ್ ಸಿಕ್ಕಿದ್ರೆ ಸಾಕು. ಇಫ್ ಐ ಗೆಟ್ ದಿಸ್ ಸ್ಲೋಪ್ ಸ್ಟೂಡೆಂಟ್ಸ್, ಈಸಿಲಿ ಐ ಕ್ಯಾನ್ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಸೆಗ್ಮೆಂಟ್. ಹೇಗೆ ಸಿಗುತ್ತೆ? ಸಿ ಇಯರ್ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ನೋಡಿ ಮಕ್ಕಳ, ನಮಗೆ ಗೊತ್ತಿದೆ ಈ ಸ್ಟ್ರೈಟ್ ಲೈನ್ ಏನಿದೆ, ದಿಸ್ ಸ್ಟ್ರೈಟ್ ಲೈನ್ ಎಲ್ ಆ್ಯಂಡ್ ದಿಸ್ ಟ್ಯಾಂಜೆಂಟ್ ಟಿ ಆರ್ ಬೋತ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. Since two straight lines are perpendicular to each other, their product of slopes will be equal to -1. ಹೌದಲ್ಲ? ಸೊ ಇಲ್ಲಿ ಏನಂತ ಬರೀಬೋದು ನಾನು, m1 × m2 is equal to -1 ಅಂತ ಬರೀಬೋದು. ಆರ್ m2 is equal to, it is -1 by m1, ಓಕೆ, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ -2/x ಬರುತ್ತೆ. ಸೊ ನನಗೇನು ಬರುತ್ತೆ ಇದರಲ್ಲಿ, m2 = -2/x ಬಂತು. ಹಾಗಾದರೆ ಇದರಲ್ಲಿ ನನಗೆ ಮೇಜರ್ ಆಗಬೇಕಾಗಿರೋದು ಏನು, ಎಕ್ಸ್ ವ್ಯಾಲ್ಯೂ ಬೇಕು. ವಾಟ್ ಐ ರಿಕ್ವೈರ್ ನಾವು, ಐ ವಾಂಟ್ ದಿಸ್ ಎಕ್ಸ್ ವ್ಯಾಲ್ಯೂ. ಹೇಗೆ ಫೈಂಡ್ ಔಟ್ ಮಾಡೋದು? ಹೌ ಕ್ಯಾನ್ ಐ ಫೈಂಡ್ ದಿಸ್? ಓಕೆ, ಸೊ ದಿಸ್ ಇಸ್ ದ, ದಿಸ್ ಇಸ್ ವಾಟ್ ಐ ನೀಡ್ ಟು ಡೂ ನಾವು. ಸೊ ಈಗ ಏನಾಗುತ್ತೆ ಮಕ್ಕಳ, ನೋಡಿ ಸಿಯರ್ ನಮಗೇನು ಇಲ್ಲಿ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ವಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಏನು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಪಾಯಿಂಟ್ ಟು ಬಿ, ಇಲ್ಲಿ ಏನು ಪಾಯಿಂಟ್ ಇದೆ ಮಕ್ಕಳ, ಲೆಟ್ ಅಸ್ ಕನ್ಸಿಡರ್ ದಟ್ ಪಾಯಿಂಟ್ ಟು ಬಿ x,y. ಓಕೆ, ಈ ಪಾಯಿಂಟ್ನ ನಾನು x,y ಅಂತ ಕನ್ಸಿಡರೇಷನ್ ತೊಗೊಳ್ತೀನಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇಯರ್ x,y ವಿ ಹ್ಯಾವ್ ಗಾಟ್, ಆ್ಯಂಡ್ ನಾವು ಆಲ್ಸೋ ವಿ ಹ್ಯಾವ್ ಗಾಟ್ ಅ ಸ್ಲೋಪ್ ಇಯರ್. ಓಕೆ, ಸೊ ನಾನೇನು ಮಾಡ್ಬೋದು, ಇವೆರಡನ್ನೂ ತೊಗೊಂಡ್ರೆ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಸೊ ಈಗ ನನಗೆ ಸ್ಲೋಪ್ ಆಫ್ ದ ಲೈನ್ ಸೆಗ್ಮೆಂಟ್ ಬೈ ಯೂಸಿಂಗ್ 2 ಪಾಯಿಂಟ್ಸ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಏನದು ಸ್ಲೋಪ್? ಸ್ಲೋಪ್ ಆಫ್ ಲೈನ್ ಸೆಗ್ಮೆಂಟ್, ಸ್ಲೋಪ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್, ಸ್ಲೋಪ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್, ಸ್ಲೋಪ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್, ದಟ್ ಈಸ್ x,y and 10,-1. ಹೌದಲ್ಲ? It is 10,-1. What is that? Which is nothing but students m2 itself. Okay, m2 is equal to, ನನಗೇನು ಬರುತ್ತೆ ಇದರಲ್ಲಿ, we get here y + 1, okay, divided by, it is x - 10. So let us call this as equation 2 and let us call the previous one as equation 1. So this is equation 1 and equation 2. ಎರಡೂ ಕೂಡ m2 ಇದೆ. So therefore from 1 and 2 ಇಂದ, from 1 and 2 what we can write that -2/x is equal to, it is y + 1 divided by, it is x - 10. Okay, so therefore here we get, so it is -2x, okay, plus 20 all divided by x equals to y + 1. Therefore y equals to, we get -2x plus 20 all divided by x minus 1. Therefore we get here y equals to -3x plus 20 divided by x. I hope this is clear. So ಈಗ ನಾನೇನು ಮಾಡ್ತೀನಿ, we shall consider the given equation. Okay, what is given students? So let us call this as 3. Okay, so ನನಗೆ ಮೇಜರಾಗಿ x ವ್ಯಾಲ್ಯೂ ಬೇಕು, ಅದಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಾ ಇರೋದು. ಸೊ ಗಿವನ್, ವಾಟ್ ಈಸ್ ಗಿವನ್ y equals to, it is 4x². ಹೌದಲ್ಲ? ಸೊ y equals to ಏನಿದೆ, x² divided by 4 -2 ಇದೆ.
So use this 3 in this equation. Okay, so equation 3, use equation 3 here. Use equation 3 here. Therefore, we get here minus 3x. Okay, so plus 20 minus 3x plus 20 divided by x equals to, it is x square divided by 4 minus 2. Okay, so now students here we get, yeah, so minus 3x plus 20, okay, all divided by x equals to, it is x square minus 8, x square minus 8 divided by 4. Okay, so now here on cross multiplying, okay, cross multiply ಮಾಡೋಣ. So ಇಲ್ಲೇನು ಬರುತ್ತೆ, minus 12x ಬರುತ್ತೆ plus 20, sorry, plus 80 minus 12x plus 80 which is equal to x cube minus 8x. Okay, so ನೋಡಿ ಈಗ ಏನಾಗುತ್ತೆ ಇದರಲ್ಲಿ, let me shift this to this side. So here we get x cube plus 4x, x cube plus 4x equals to 80 ಬರುತ್ತೆ. ಹೌದಾ? ರೈಟ್, ಬೈ ಇನ್ಸ್ಪೆಕ್ಷನ್ ಮೆಥಡ್ ಸ್ಟೂಡೆಂಟ್ಸ್, ಬೈ ಇನ್ಸ್ಪೆಕ್ಷನ್ ಮೆಥಡ್ ನೋಡಿ, ಇದರಲ್ಲಿ ಇನ್ಸ್ಪೆಕ್ಷನ್ ಮೆಥಡ್ ಯೂಸ್ ಮಾಡಿದ್ರೆ, ಬೈ ಇನ್ಸ್ಪೆಕ್ಷನ್ ಮೆಥಡ್ ವಿ ಗೆಟ್ ಇಯರ್, ಇನ್ಸ್ಪೆಕ್ಷನ್ ಅಂತಂದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು. ಬೈ ಇನ್ಸ್ಪೆಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 4 ಬರುತ್ತೆ ನೋಡಿ. ಹೌದಾ? 64 ಪ್ಲಸ್ 16 ಇಸ್ ನಥಿಂಗ್ ಬಟ್ 80 ಬರುತ್ತೆ. ಸೊ ವಿ ಗಾಟ್ ಎಕ್ಸ್ ಇಸ್ ಈಕ್ವಲ್ ಟು 4 ವ್ಯಾಲ್ಯೂ ಸ್ಟೂಡೆಂಟ್ಸ್. ರೈಟ್, ಸೊ ಹಾಗಾದ್ರೆ ವೈ ವ್ಯಾಲ್ಯೂ ಏನು ಬರುತ್ತೆ, ವಾಟ್ ಈಸ್ ವೈ ವ್ಯಾಲ್ಯೂ? ಸೊ ನಮಗೆ ಬೇಕಾಗಿರೋದೇನು, ವಿ ನೀಡ್ ದ ಈಕ್ವೇಷನ್. ಹೌದಲ್ಲ? ಸೊ ಎರಡು ಪಾಯಿಂಟ್ ಸಿಕ್ಕಿದ್ರೆ ಸಾಕು ನನಗೆ ಇದರಲ್ಲಿ. ಸೊ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ನನಗೆ. ಓಕೆ, ಸೊ ವಿ ಗಾಟ್ ಎಕ್ಸ್ ವ್ಯಾಲ್ಯೂ, ದೇರ್ಫೋರ್ m2 ಇಸ್ ಈಕ್ವಲ್ ಟು, ಓಕೆ, ಸ್ಲೋಪ್ ಇಲ್ಲೇ ಸಿಕ್ಬಿಡುತ್ತೆ. m2 ಇಸ್ ಈಕ್ವಲ್ ಟು ವಾಟ್, m2 ಇಸ್ ನಥಿಂಗ್ ಬಟ್ ಇಟ್ ಈಸ್ minus 2 by x. ಹೌದಲ್ಲ? ಸೊ minus 2 by x, ಸೊ ವಿ ಗೆಟ್ ಇಯರ್ minus 2 by 4 which is equal to minus 1 by 2. ಸೊ ಹಾಗಾದ್ರೆ ಈಕ್ವೇಷನ್ ಏನು ಬರುತ್ತೆ, ದೇರ್ಫೋರ್ ಈಕ್ವೇಷನ್ ಆಫ್ ಲೈನ್ ಸೆಗ್ಮೆಂಟ್. ಓಕೆ, ನಮಗೆ ಕೇಳ್ತಿರೋದು ಅದೇ ಅಲ್ಲ, ಈಕ್ವೇಷನ್ ಆಫ್ ಲೈನ್ ಸೆಗ್ಮೆಂಟ್ passing through 10 comma minus 1, passing through 10 comma minus 1 with slope, yeah, what is the slope? m2 is equal to minus 1 by 2 is ಏನು ಬರುತ್ತೆ ಇದರಲ್ಲಿ, we get, yeah, y plus 1 equals to minus 1 by 2 into, it is x minus 10. So 2y plus 2 which is equal to minus x plus 10. So therefore we get x plus 2y, okay, equals to 8. x plus 2y equals to 8. ಹೌದಾ? ಸೊ ಹಾಗಾದ್ರೆ ಆಪ್ಷನ್ಸ್ ಇದರಲ್ಲಿ ಏನು ಬರುತ್ತೆ, ಆಪ್ಷನ್ 4 is the right answer. I hope this is clear for everyone. Okay, so coming to the next problem. ಇಲ್ಲೇನಿದೆ, if the point 5,2 bisects the intercept of a line between the axes. ನೋಡಿ, ನಾನೇನಾದ್ರೂ ಇದರಲ್ಲಿ suppose I consider the x and y axis, x dash y dash and then the origin. ನೋಡಿ, ಇಂಟರ್ಸೆಪ್ಟ್ ಏನಾದರೂ ನಾನು ಇಲ್ಲಿ ತೊಗೊಂಡ್ರೆ, ಸಪೋಸ್ ಐ ಕನ್ಸಿಡರ್ ದ ಇಂಟರ್ಸೆಪ್ಟ್ ಇಯರ್, ಸಾರಿ ದ ಸ್ಟ್ರೈಟ್ ಲೈನ್ ಇಯರ್ ಹೂಸ್ ಇಂಟರ್ಸೆಪ್ಟ್ಸ್ ಆರ್ ಗಿವನ್. ನೋಡಿ, ಸ್ಟ್ರೈಟ್ ಲೈನ್ ಇದು ಇಂಟರ್ಸೆಪ್ಟ್ಸ್ ಬಂದು ಐ ಕ್ಯಾನ್ ಕನ್ಸಿಡರ್ ಇಯರ್ x, 0 ಆ್ಯಂಡ್ ದಿಸ್ ಇಸ್ 0, y. ಓಕೆ, ಸೊ ಈ ಸ್ಟ್ರೈಟ್ ಲೈನ್ ಇದೆ ಮಕ್ಕಳ, ಈ ಸ್ಟ್ರೈಟ್ ಲೈನ್ ಏನಾದರೂ ಬೈಸೆಕ್ಟ್ ಆದರೆ ಇದರಲ್ಲಿ ವಾಟ್ ವಿ ಗೆಟ್ ಇಯರ್ x by 2, y by 2. ಸೊ ಏನು ಪಾಯಿಂಟ್ ಇದು? ಓಕೆ, ಸಿ ಇಫ್ ದ ಪಾಯಿಂಟ್ 5,2 ಬೈಸೆಕ್ಟ್ ದ ಇಂಟರ್ಸೆಪ್ಟ್, ಇಲ್ಲಿ ಏನಿದೆ ಮಕ್ಕಳ, ಈ ಇಂಟರ್ಸೆಪ್ಟ್ ಏನಿದೆ, ಸೊ ಇದನ್ನ ಬೈಸೆಕ್ಟ್ ಆಗ್ತಿರೋ ಜಾಗ ಕೂಡ ಯಾವುದು, ದ್ಯಾಟ್ ಪ್ಲೇಸ್ ಇಸ್ ನಥಿಂಗ್ ಬಟ್ ದಟ್ ಇಸ್ 5,2. ಓಕೆ, ಬಟ್ ವಿ ನೋ ದ್ಯಾಟ್ ಈ ಎರಡು ಲೈನ್ ಸೆಗ್ಮೆಂಟ್ ಏನಿದೆ ಅದು ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಬಂದು x by 2, y by 2, ರೈಟ್? ಸೊ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ವಿ ಕ್ಯಾನ್ ಈಸಿಲಿ ರೈಟ್ ದ್ಯಾಟ್ x is equal to 10 and y is equal to 4. ಹಾಗಾದ್ರೆ ಏನು ಬರುತ್ತೆ ಸ್ಟ್ರೈಟ್ ಲೈನ್ ಈಗ ನನಗೆ, ವಾಟ್ ಇಸ್ ದ ಸ್ಟ್ರೈಟ್ ಲೈನ್ ಐ ಗೆಟ್? ಸೊ therefore ಸ್ಟ್ರೈಟ್ ಲೈನ್ ಇಸ್ x by a plus y by b equals to 1, that is x, this is nothing but a value and this is nothing but your b value. ಆ್ಯಕ್ಚುಲಿ ಬಂದು a, 0 ಮತ್ತು 0, b ಅಂತ ಬರ್ಕೋಬೇಕು, ಬಟ್ ಫಾರ್ our own interest have written like this. So this is your a value and this is your b value. Therefore we get here x by 10 plus y by 4 equals to 1. Okay, so 20 is the LCM. Therefore we get here 2x plus 5y equals to 20. So this is your right answer. So 2x plus 5y equals to 20 is nothing but option B is the right answer. Okay, so coming to the next one. So ಇಲ್ಲಿ ಏನು ಕೊಟ್ಟಿದ್ದಾರೆ, z is a complex number such that z is equal to minus z bar. ನೋಡಿ, z ಏನಾದರೂ ನಾನು x plus iy ಅಂತ ತಗೊಂಡ್ರೆ z bar ಏನು ಬರುತ್ತೆ, z bar is nothing but x minus iy, that is your conjugate. ಹೌದಾ? ಸೊ ಇಲ್ಲಿ ಪ್ರಕಾರ ಏನು ಕೊಟ್ಟಿದ್ದಾರೆ, x plus iy equals to minus of x minus iy ಆಗಿದೆ. ಅಕಾರ್ಡಿಂಗ್ ಟು ದಿಸ್ z is equal to minus z bar ಇರೋದ್ರಿಂದ, therefore we get here x plus iy equals to minus x plus iy. So iy get cancelled. Okay, therefore we get here 2x equals to 0. This implies x is equal to 0. ಹಾಗಾದ್ರೆ z ಏನಾಗುತ್ತೆ,
z is equal to iy ಸಿಗುತ್ತೆ. It is nothing but what? It is purely imaginary. This is what students? This is purely imaginary. ಹೌದಲ್ಲ? ಸೊ ಬರೀ ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇದೆ. ಸೊ ಇಯರ್ ವಿ ಗೆಟ್ ಪ್ಯೂರ್ಲಿ ಇಮ್ಯಾಜಿನರಿ. ಸೊ z is what? Purely imaginary. I hope this is clear. Okay, so coming to the next one. Yeah. ಸೊ ನೋಡಿ ಇಲ್ಲೇನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಏನಿದೆ ಇದನ್ನ ಏನಾದರೂ ಸಾಲ್ವ್ ಮಾಡ್ತಂತಂದ್ರೆ ವಿ ಗೆಟ್ ಇಯರ್ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ರೂಟ್ 3 ಇಂಟು ಐ ಡಿವೈಡೆಡ್ ಬೈ 2. ದೇರ್ಫೋರ್ ಸ್ಟೂಡೆಂಟ್ಸ್ ಎಕ್ಸ್ ಇಸ್ ಈಕ್ವಲ್ ಟು ದೀಸ್ ವ್ಯಾಲ್ಯೂಸ್ ಆರ್ ನಥಿಂಗ್ ಬಟ್ ಸೊ ಇದನ್ನ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತ ಕರಿತೀವಿ ಆ್ಯಂಡ್ ವಿ ಕಾಲ್ ಇಟ್ ಆಸ್ ಒಮೆಗಾ ಆ್ಯಂಡ್ ಒಮೆಗಾ ಸ್ಕ್ವೇರ್. ಓಕೆ, ಒಂದು ವ್ಯಾಲ್ಯೂ ಒಮೆಗಾ ಆಗುತ್ತೆ, ಇನ್ನೊಂದು ವ್ಯಾಲ್ಯೂ ಒಮೆಗಾ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದೇ ಫೋರ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಒಮೆಗಾ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈಗ ಮಕ್ಕಳ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಾಟ್ ಡು ವಿ ಗೆಟ್ ಇಯರ್? ವಿ ಗೆಟ್ ಇಯರ್ ಒಮೆಗಾ ಪವರ್ 16 ಪ್ಲಸ್ ಒಮೆಗಾ ಸ್ಕ್ವೇರ್ ಪವರ್ 16. ಸೊ ವಿ ಗೆಟ್ ಇಯರ್ ಒಮೆಗಾ ಪವರ್ 16 ಪ್ಲಸ್ ಒಮೆಗಾ ಪವರ್ 32. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಲ್ಲ? ಓಕೆ, ಸೊ ಈಗ ನೋಡಿ ಇದರಲ್ಲಿ ಓಕೆ ವಾಚ್ ಕೇರ್ಫುಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಮಗೆ ಕೆಲವು ರೂಲ್ಸ್ಗಳು ಗೊತ್ತಿದೆ ಇದರಲ್ಲಿ. ಒಮೆಗಾ ಕ್ಯೂಬ್ ಈಕ್ವಲ್ಸ್ ಟು 1, ದಿಸ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಆ್ಯಂಡ್ ದೆನ್ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ಸ್ ಟು 0. ಓಕೆ, ದೇರ್ಫೋರ್ 1 ಪ್ಲಸ್ ಒಮೆಗಾ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್. ಓಕೆ, 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಆ್ಯಂಡ್ ದೆನ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ಸ್ ಟು -1. ಸೊ ಇದೆಲ್ಲ ಕಾನ್ಸೆಪ್ಟ್ ಲೆಕ್ಕಕ್ಕೆ ಬರುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ? ಒಮೆಗಾ ಪವರ್ 15 ಇಂಟು ಒಮೆಗಾ ಪ್ಲಸ್ ಒಮೆಗಾ ಪವರ್ 30 ಇಂಟು ಒಮೆಗಾ ಸ್ಕ್ವೇರ್. ಓಕೆ, ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ರೈಟ್. ಯಾಕಂದರೆ ಇಲ್ಲಿ ಒಮೆಗಾ ಪವರ್ ಓಕೆ ಇಲ್ಲೇನಿದೆ ಒಮೆಗಾ ಪವರ್ 3 ಈಕ್ವಲ್ಸ್ ಟು 1 ಅಂತ ಬರ್ದಲ್ಲ. ಸೊ ಒಮೆಗಾ ಪವರ್ 6 ಆಲ್ಸೋ ವಿಲ್ ಬಿ 1, ಒಮೆಗಾ ಪವರ್ 9 ಆಲ್ಸೋ ವಿಲ್ ಬಿ ಈಕ್ವಲ್ ಟು 1. ದೇರ್ಫೋರ್ ಒಮೆಗಾ ಪವರ್ 3n ಈಕ್ವಲ್ಸ್ ಟು 1 ವೇರ್ n ಇಸ್ ಸಮ್ ನ್ಯಾಚುರಲ್ ನಂಬರ್. ಓಕೆ, ಸೊ ಅದರಿಂದ ಮಲ್ಟಿಪಲ್ ಆಫ್ 3 ತೊಗೊಂಡ್ರೆ ಅದೇನಾಗುತ್ತೆ? 1 ಆಗುತ್ತೆ. ಸೊ ಇಯರ್ ವಿ ಗೆಟ್ 1 ಇಂಟು ಒಮೆಗಾ ಆ್ಯಂಡ್ ಇಯರ್ ಅಗೇನ್ 1 ಇಂಟು ಒಮೆಗಾ ಸ್ಕ್ವೇರ್. ಸೊ ವಿ ಗೆಟ್ ಇಯರ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು -1 ಅಕಾರ್ಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಒನ್. ಓಕೆ, ಸೊ ಆನ್ಸರ್ ಏನು ಬರುತ್ತೆ ಇದರಲ್ಲಿ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಸೊ ಇದನ್ನ ಏನಂತ ಹೇಳ್ತೀವಿ ಮಕ್ಕಳ? ಇದನ್ನ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ ಹೇಳ್ತೀವಿ. 1 ಒಮೆಗಾ ಮತ್ತು ಒಮೆಗಾ ಸ್ಕ್ವೇರ್ನ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ನೋಡಿ ಇದರಲ್ಲಿ ನಾನೇನಾದರೂ ಒಮೆಗಾ ಕ್ಯೂಬ್ ಈಕ್ವಲ್ಸ್ ಟು 1 ಅಂತ ತೊಗೊಂಡ್ರೆ ವಿ ಗೆಟ್ ಇಯರ್ ಒಮೆಗಾ ಕ್ಯೂಬ್ -1 ಈಕ್ವಲ್ಸ್ ಟು 0. ಓಕೆ, ದೇರ್ಫೋರ್ ವಿ ಗೆಟ್ ಇಯರ್ ಒಮೆಗಾ -1 ಇಂಟು ಒಮೆಗಾ ಸ್ಕ್ವೇರ್. ಓಕೆ, ಸಾರಿ. ಸೊ ಇಲ್ಲಿ ಎಕ್ಸ್ ತೊಗೊಳ್ಳೋಣ. ಓಕೆ, ಸೊ ಇಯರ್ ವಿ ಗೆಟ್ ಎಕ್ಸ್ ಕ್ಯೂಬ್ ಈಕ್ವಲ್ಸ್ ಟು 1 ತೊಗೊಂಡ್ರೆ ಎಕ್ಸ್ ಕ್ಯೂಬ್ -1 ಈಕ್ವಲ್ಸ್ ಟು 0. ಸೊ ಎಕ್ಸ್ -1 ಇಂಟು ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ಇನ್ನೊಂದು ಕಡೆ ಇದನ್ನ ಕನ್ಸಿಡರೇಷನ್ ತೊಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ರೂಟ್ 3 ಇಂಟು ಐ ಡಿವೈಡೆಡ್ ಬೈ 2 ಬರುತ್ತೆ. ಸೊ ಈ ಮೂರೂ ಸೇರಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಆ್ಯಂಡ್ ಇಯರ್ ಎಕ್ಸ್ ಇಸ್ ಈಕ್ವಲ್ ಟು ಒಮೆಗಾ ಎಕ್ಸ್ ಆ್ಯಂಡ್ ಒಮೆಗಾ ಸ್ಕ್ವೇರ್. ಸೊ ಈ ಮೂರು ರೂಟ್ಸ್ ಏನಿದೆ 1 ಒಮೆಗಾ ಸ್ಕ್ವೇರ್ ಆರ್ ಕಾಲ್ಡ್ ಆಸ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಆ್ಯಂಡ್ ದೀಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ವಿ ನೀಡ್ ಟು ರಿಮೆಂಬರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇಫ್ ಈಚ್ ಪಾಯಿಂಟ್ಸ್ ಲೈ ಆನ್ ದಿಸ್ ಲೈನ್ ಸೆಗ್ಮೆಂಟ್. ಏನು ಕೊಟ್ಟಿದ್ದಾರೆ ಇದರಲ್ಲಿ? ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದಿಸ್ ಲೈನ್ ಸೆಗ್ಮೆಂಟ್? 2, -1 ಮತ್ತು ಇನ್ನೊಂದು 5, -3. ಸೊ ಇಲ್ಲೇನಾಗಿದೆ? ಇಲ್ಲಿ ಒಂದು ಪಾಯಿಂಟ್ ಇದೆ ದಟ್ ಈಸ್ x1, 4. ಓಕೆ, x1, 4. ಇನ್ನೊಂದು ಪಾಯಿಂಟ್ ಇದೆ ದಟ್ ಈಸ್ -2, y1. ಓಕೆ, -2, y1. ಈ ಎರಡೂ ಪಾಯಿಂಟ್ ಕೂಡ ಈ ಲೈನ್ ಸೆಗ್ಮೆಂಟ್ ಮೇಲೆ ಇದೆಯಂತೆ. ಸೊ ಇದ್ದ ಮೇಲೆ ಏನಾಗುತ್ತೆ? ಈ ಎರಡೂ ಕಾಂಬಿನೇಷನ್ ಇಲ್ಲೇನಿದೆ ಮಕ್ಕಳ x1. ಓಕೆ, ಇಲ್ಲಿ ಏನು x1 ಇದೆ ಮತ್ತು ಇಲ್ಲೇನಿದೆ y1. ಈ x1 ಮತ್ತು y1ನ ಫೈಂಡ್ ಔಟ್ ಮಾಡಿ ನಾನೇನು ಮಾಡಬೇಕು? ಈ ಪಾಯಿಂಟ್ ಯಾವ ಲೈನ್ ಮೇಲೆ ಇದೆ ಅಂತ ನಾನು ಚೆಕ್ ಮಾಡಬೇಕು. ಇಷ್ಟು ಲೈನ್ ಮೇಲೆ ಯಾವ ಲೈನ್ ಮೇಲೆ x1 ಮತ್ತು y1 ಇದೆ ಅಂತ ಚೆಕ್ ಮಾಡಬೇಕು. ಈಗ ನಾನು ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈಗ ನಾನು ಏನು ಮಾಡ್ತೀನಿ ಇದರಲ್ಲಿ? ಸಿ ವಾಚ್ ಹಿಯರ್. ಈ ಎರಡು ಲೈನ್ ಈ ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ಸಿನ್ಸ್ ವಿ ಹ್ಯಾವ್ ಗಾಟ್ 2 ಪಾಯಿಂಟ್ಸ್ ವಿ ಕ್ಯಾನ್ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್. ಇವೆರಡೂ ಪಾಯಿಂಟ್ಸ್ನ ಸೇರಿಸಿ ಓಕೆ ಇಲ್ಲಿ ಏನು ಈ ಪಾಯಿಂಟ್ ಇದೆ ಮತ್ತು ಈ ಪಾಯಿಂಟ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ನಾನು ಈಕ್ವೇಷನ್ ಆಫ್ ದ ಲೈನ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಎಲ್ ಈಕ್ವೇಷನ್ ಆಫ್ ದಿಸ್ ಲೈನ್ ಎಲ್ ಫೈಂಡ್ ಔಟ್ ಮಾಡಿದ್ರೆ so what is equation of line L? So which is nothing but y plus 1 equals to y2 minus y1 okay divided by x2 minus x1 into x minus x1. So we get here 3y plus 3 which is equal to minus 2 into x minus 2. So 3y plus 3 which is equal to minus 2x plus 4. So we get here 2x plus 3y okay equals to 1. This is what we get. ಹೌದಲ್ಲ? ಸೊ ಈಗ ನಾನು ಏನು ಮಾಡ್ಬೋದು ಇದರಲ್ಲಿ? ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಫಸ್ಟ್ ಪಾಯಿಂಟ್. ಇಲ್ಲೇನು ಮೊದಲನೇ ಪಾಯಿಂಟ್ ಇದೆ ಮಕ್ಕಳ? ಎ. Okay, so let me rewrite this.
ಸ್ವಲ್ಪ ಮತ್ತೆ ಬರೆಯೋಣ ಇದನ್ನು. ಸೊ ಏನಿದೆ ಮೊದಲನೇ ಪಾಯಿಂಟ್ ಬಂದು ಇಟ್ ಈಸ್ x1, 4, x1, 4 ಇದೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್ P ಆ್ಯಂಡ್ ದಿಸ್ ಆಸ್ ಪಾಯಿಂಟ್ Q. ಪಾಯಿಂಟ್ Q ಏನಿದೆ ಇಟ್ ಈಸ್, ಸೊ ವಾಟ್ ಈಸ್ ಪಾಯಿಂಟ್ Q? ಇಟ್ ಈಸ್ ನಥಿಂಗ್ ಬಟ್ -2, y1. ಸೊ P ನ ಯೂಸ್ ಮಾಡ್ಕೊಳ್ತೀನಿ ಈಗ. ಸೊ ಐ ವಿಲ್ ಯೂಸ್ ದಿಸ್ ಪಾಯಿಂಟ್ P in this equation. Okay, so use point P, use P of x1, 4. Okay, in this equation 1. In equation 1. So what do we get here? So 2x1, 2x1 plus 12 equals to 1. Therefore x1 equals to, it is -11/2. Okay, adhe riti use Q of, what is that? -2, y1 in equation 1. So we get here, so en barutte? So -4 plus 3 into y1 equals to 1. So 3y1 equals to 5. So therefore y1 equals to, it is 5/3. ಸೊ ಮಕ್ಕಳ ಈಗ ನಾನು ಏನು ಮಾಡಬೇಕು? ಆಪ್ಷನ್ ವೆರಿಫಿಕೇಶನ್ ಮಾಡಬೇಕು. ಸೊ ಆಪ್ಷನ್ ವೆರಿಫಿಕೇಶನ್ ಮಾಡಿದ್ರೆ ಫೋರ್ತ್ ಇಕ್ವೇಶನ್ ತಗೊಳ್ಳಿ. ಓಕೆ, ಸೊ ನಾವು ವಿ ಆರ್ ಗೋಯಿಂಗ್ ಟು ಡೂ ಆಪ್ಷನ್ ವೆರಿಫಿಕೇಶನ್. ಸೊ ಬೈ ಆಪ್ಷನ್ ವೆರಿಫಿಕೇಶನ್ ಸೊ ನಾನೇನು ಮಾಡ್ತೀನಿ ನೋಡಿ, ಸಬ್ಸ್ಟಿಟ್ಯೂಟ್ ಇಂಟು ದಿಸ್, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನು ಬರುತ್ತೆ ಇದರಲ್ಲಿ? -11 ಬರುತ್ತೆ. ಹೌದಾ? 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿರೋ 2 ಮತ್ತು ಇಲ್ಲಿರೋ 2 ಕ್ಯಾನ್ಸಲ್ ಆಗುತ್ತೆ. ಹೌದಾ? ನೆಕ್ಸ್ಟ್ 6 ಇಂಟು 5/3. 6 ಇಂಟು 5/3 ಇಸ್ ನಥಿಂಗ್ ಬಟ್ 2 ಇಂಟು 5. ಸೊ +10 ಬರುತ್ತೆ ಇದರಲ್ಲಿ. ಓಕೆ, +1 ವಿಚ್ ಇಸ್ ಈಕ್ವಲ್ ಟು 0. ಸೊ LHS ಈಕ್ವಲ್ ಟು RHS ಆಗುತ್ತೆ. ಹೌದಲ್ಲ? ಹಾಗಾದರೆ ಈ ಎರಡೂ ಪಾಯಿಂಟ್ ಯಾವ ಪಾಯಿಂಟ್ ಮಕ್ಕಳ? ಸೊ ಇಲ್ಲಿ ಎಕ್ಸ್ P ಆಫ್ ಏನಾಗುತ್ತೆ ಈಗ? ಸೊ P ಆಫ್ ವಿ ಗಾಟ್ -11/2, 4. Okay, sorry, minus. So we got a new point. That is A. Okay, A of -11/2, 5/3. Okay, E point ಯಾವ ಲೈನ್ ಮೇಲಿದೆ? It is lying on this particular line. Okay, so ಒಂದು ಪಾಯಿಂಟ್ ಒಂದು ಕರ್ವ್ ಮೇಲಿದೆ ಅಂತಂದ್ರೆ ಏನಾಗುತ್ತೆ? ಆ ಪಾಯಿಂಟ್ನ ಕರ್ವ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ LHS ಈಕ್ವಲ್ ಟು RHS ಸಿಗುತ್ತೆ. ಬಟ್ ಇನ್ನು ಯಾವುದೇ ಒಂದು ಈಕ್ವೇಷನ್ ಅಲ್ಲಿ ಹಾಕಿದ್ರು ಕೂಡ LHS ಈಕ್ವಲ್ ಟು RHS ಸಿಗೋದಿಲ್ಲ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. Okay, fine. So now here students, so here coming to the next one, if the angle between two lines is pi/4, that is theta is equal to pi/4, which is nothing but the acute angle. ಇದು ಏನು ಕೊಟ್ಟಿದ್ದಾರೆ ಮಕ್ಕಳ? acute angle ಆಗಿದೆ. This is acute angle. Okay, so ಇಲ್ಲಿ ನಮಗೆ ಗೊತ್ತಿದೆ the acute angle between any two lines, that is tan theta is nothing but modulus of m2 minus m1 divided by 1 plus m1 into m2. This is the formula we need to use. So ಇಲ್ಲಿ tan pi/4 ಏನಾಗುತ್ತೆ? 1 ಆಗುತ್ತೆ. ಹೌದಾ? Using this theta here, tan pi/4 equals to 1. And ಇಲ್ಲಿ m1 ಕೊಟ್ಟಿದ್ದಾರೆ, m1 equals to 1/2. We need to find m2. So m2 minus 1/2 divided by, it is 1 plus, it is m2 divided by 2. Okay, so we know one of the conditions students, that is modulus of x is equal to a ಹಾಕಿದ್ರೆ x is equal to plus or minus a ಬರುತ್ತೆ. ಸೊ ಇಲ್ಲಿ modulus ರಿಮೂವ್ ಮಾಡ್ತೀನಿ. modulus ರಿಮೂವ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ? what we get here, see we get here first time it is m2 minus 1/2 divided by 1 plus m2/2 equals to 1. m2/2 equals to 1 ಕೇಸ್ ಆದರೆ, ಇನ್ನೊಂದು ಕೇಸಲ್ಲಿ m2 minus 1/2 divided by, it is 1 plus m2/2 equals to -1 ಇನ್ನೊಂದು ಕೇಸ್ ಆಗುತ್ತೆ. So we get here plus or minus 1 by removing the modulus. So therefore students, here we get m2 minus 1/2 which is equal to 1 plus m2/2. So here we get m2/2 which is equal to 3/2. So m2 is equal to ಏನು ಬರುತ್ತೆ? 3 ಬರುತ್ತೆ. m2 is equal to what we get? 3. ಇದೆಯಾ ಇದರಲ್ಲಿ? Yes, we have got it. ಅರ್ಥ ಆಗ್ತಿದೆಯಾ? So this is your right answer. ಇದನ್ನು ಯೂಸ್ ಮಾಡಿದ್ರೆ ಮೋಸ್ಟ್ ಮಕ್ಕಳ -1/3 ಬರುತ್ತೆ. Okay, we get here -1/3. You can check it. So check ಮಾಡಿ ಇದರಲ್ಲಿ. So here we get m2 minus 1/2 which is equal to -1 minus m2/2. So here we get 3/2. 3 m2 divided by 2 which is equal to -1/2. So therefore m2 is equal to, it is -1/3. Okay, so -1/3 option ಕೊಟ್ಟಿಲ್ಲ. So we are given only m2 is equal to 3. So we need to use this. Okay, so coming to the next one. The equation of the circle whose center is and which touches the line. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಸೊ ಈ ಸರ್ಕಲ್ ಏನಾಗ್ತಿದೆ? ಇದ್ರ ಸೆಂಟರ್ ಕೊಟ್ಟಿದ್ದಾರೆ. ಸೊ ಸೆಂಟರ್ ಬಂದು ನನಗೆ ಏನು ಕೊಟ್ಟಿದ್ದಾರೆ? 1, -3. ಆ್ಯಂಡ್ ಇದೇನಾಗ್ತಿದೆ? ಇಟ್ ಈಸ್ ಟಚಿಂಗ್ ಒನ್ ಮೋರ್ ಸ್ಟ್ರೈಟ್ ಲೈನ್ ಇಯರ್. ಈ ಸ್ಟ್ರೈಟ್ ಲೈನ್ನ ಟಚ್ ಮಾಡ್ತಾ ಇದೆ. ಓಕೆ, ದಿಸ್ ಇಸ್ ಹೌ ಇಟ್ ಈಸ್ ಹ್ಯಾಪನಿಂಗ್. ನೋಡಿ, ನನಗೆ ಯಾವುದೇ ಒಂದು ಇಕ್ವೇಷನ್ ಆಫ್ ದ ಸರ್ಕಲ್ ಬೇಕಾದರೆ ಎರಡು ವಿಷಯ ಗೊತ್ತಿರಬೇಕು. ನೋಡಿ ಮಕ್ಕಳ, ಇಕ್ವೇಷನ್ ಆಫ್ ದ ಸರ್ಕಲ್ಗೆ ಮೇಜರ್ ಆಗಿ ಬೇಕಾಗಿರೋದೇ ಸೆಂಟರ್ ಮತ್ತು ರೇಡಿಯಸ್. ಈಕ್ವೇಷನ್ ಆಫ್ ದ ಸರ್ಕಲ್ಗೆ ಮೇಜರ್ ಆಗಿ ಬೇಕಾಗಿರೋದೇನು? ಸೆಂಟರ್ ಮತ್ತು ರೇಡಿಯಸ್.
ಸೆಂಟರ್ ಆಲ್ರೆಡಿ ಕೊಟ್ಟಿದ್ದಾರೆ, ನನಗೇನು ಬೇಕೀಗ ರೇಡಿಯಸ್ ಬೇಕು. ಐ ರಿಕ್ವೈರ್ ದ ರೇಡಿಯಸ್. ನಾವು ರೇಡಿಯಸ್ ಇಸ್ ನಥಿಂಗ್ ಬಟ್ ದಿಸ್ ಡಿಸ್ಟೆನ್ಸ್ ಡಿ. ಹೌದಾ ಹೌದಲ್ಲ? ಸೊ ಇದು ಯಾವ ಕಾನ್ಸೆಪ್ಟ್ ಇದೆ ಮಕ್ಕಳ? ದಿಸ್ ಕಾನ್ಸೆಪ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಅಂಡ್ ಅ ಲೈನ್ ಕಾನ್ಸೆಪ್ಟ್. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಅಂಡ್ ಲೈನ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್? ಇಟ್ ಇಸ್ ಡಿ ಇಸ್ ಈಕ್ವಲ್ ಟು ಓಕೆ ಎ ಮಾಡ್ಯುಲಸ್ ಆಫ್ ax plus by plus c divided by ax1 plus by1 plus c divided by root of a square plus b square. So this is the concept we need to use. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಆರ್ ಇಸ್ ನಥಿಂಗ್ ಬಟ್ ದ ರೇಡಿಯಸ್. ಸೊ ಇಲ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಯುವರ್ ಎ and b is nothing but a equals to 2, b equals to -1 and c equals to -4 ಬರುತ್ತೆ. Okay, x1 y1 is nothing but 1 and -3. Okay, therefore we get here radius is equal to, it is 2 into x1 is nothing but 1 plus b is nothing but -1 and y1 is nothing but -3 and then -4 divided by root of, it is 4 plus 1. Okay, ಇಲ್ಲಿ 2 square plus 1 is nothing but root 5. So we got here r is equal to, it is 2 plus 3, 2 plus 3 5, 5 minus 1 is 4. So we get here 1 by root 5. Therefore r square is equal to ಏನು ಬರುತ್ತೆ? 1 by 5 ಬರುತ್ತೆ. So what is the equation of the circle? Equation of the circle is nothing but x minus h whole square, okay, plus y minus k whole square equals to r square. Right. So ಇಲ್ಲಿ ಈಗ this is your h comma k. ಇಲ್ಲಿ ಏನು ವ್ಯಾಲ್ಯೂ ಇದೆ ಮಕ್ಕಳ? This is your h and k. Okay, therefore we got here x minus 1 whole square plus y plus 3 whole square, okay, equals to, it is 1 by 5. So now we got here x square plus 1 plus y square plus 9, okay, minus 2x plus 6y equals to 1 by 5. Okay, therefore we got here, okay, so 5x square plus 5y square, okay, plus 5y square and then minus 10x plus 30y minus 10x plus 30y. And then students 1 ಮತ್ತೆ 9 ಇದೆ 10 ಆಗುತ್ತೆ, so 50 ಆಗುತ್ತೆ, plus 50 equals to 1. So we got, so 5x square plus 5y square plus 5y square minus 10x, okay, plus 30y plus 49 equals to 0. I hope this is clear. So 49 plus 49 ಬರುತ್ತೆ. So minus 10x plus 30y plus 49. So option A is the right answer. I hope this is clear. ಅರ್ಥ ಆಗ್ತಿದೆಯಾ? minus 10x plus 30y plus 49 equals to 0. So coming to the next one, yes, solve this. So linear inequalities problems ಇದೆ ಮಕ್ಕಳ ಇದರಲ್ಲಿ. ಸೊ 4 ಟಾಪಿಕ್ ಇದೆ. ಸೊ ಕಮಿಂಗ್ ಟು ದಿಸ್ ನೋಡಿ, ಇದರಲ್ಲಿ x by 4 ಇದೆ ವಿಚ್ ಇಸ್ ಲೆಸರ್ ದ್ಯಾನ್, ಸೊ 5 ಇಂಟು ಇಲ್ಲಿ ಏನು ಮಾಡೋಣ? ಎಲ್ ಸಿ ಎಮ್ ತಗೋಣ. ಎಲ್ ಸಿ ಎಮ್ ಇಸ್ ವಾಟ್? ಎಲ್ ಸಿ ಎಮ್ ಇಸ್ ನಥಿಂಗ್ ಬಟ್ 15. ಸೊ ಏನು ಬರುತ್ತೆ ಇದರಲ್ಲಿ? ವಾಟ್ ಡು ವಿ ಗೆಟ್? ಸೊ ವಿ ಗೆಟ್ ಯರ್ 25x minus 10 minus 21 into x plus it is 9. ಹೌದಾ? ಸೊ ಈಗ 15x ಬರುತ್ತೆ ಇದರಲ್ಲಿ, ಇಸ್ ಲೆಸರ್ ದ್ಯಾನ್ 4 ಇಂಟು ನೋಡಿ 25 ಮತ್ತು minus 21 ಎಷ್ಟು ಬರುತ್ತೆ? 4 ಅಲ್ವಾ? ಸೊ 4x ಬರುತ್ತೆ. ಓಕೆ, ದೆನ್ ಪ್ಲಸ್ ಪ್ಲಸ್ 4 ಇಂಟು ಓಕೆ 10 ಮತ್ತು 9 minus 1 ಬರುತ್ತೆ. ಓಕೆ, ಸೊ 15x is lesser than, it is 16x minus 4. I hope this is clear. ಅರ್ಥ ಆಗಿದೆಲ್ಲ? ಸೊ ಇಲ್ಲೇನು ಬರುತ್ತೆ? 4 is lesser than x or x is greater than 4. So we get here x belongs to 4 comma infinity. So which is the option? Option A is the right answer. I hope this is clear. Okay, so coming to the next one, ಇಲ್ಲಿ greater than or equal to ಇದೆ. Okay, so greater than or equal to ಇರೋದ್ರಿಂದ so anything can be the answer. Let us see which one. So same way students, previous problem ಏನು ಮಾಡಿದ್ವಿ ಅದೇ ರೀತಿ. ಇಲ್ಲಿ 4 into 5 20 ಇದೆ, 20ನ ಈ ಕಡೆ ಹಾಕೊಳ್ಳಿ. ಸೊ 20 into 2x minus 1, okay, is greater than or equal to, see 3 ಜೊತೆಗೆ 5 ಮಲ್ಟಿಪ್ಲೈ ಮಾಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 15 into 3x minus 2, ಓಕೆ, ಮತ್ತೆ ಇಲ್ಲಿಗೆ ಬಂದಾಗ ಇದೇ 3 ಜೊತೆಗೆ ಈ 4ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ ಸಿ ಎಮ್ ತಗೋಬೇಕಲ್ವಾ ಅದರಿಂದ. ಸೊ ಮೈನಸ್ 12 into it is 2 minus x. Okay, so here we got 40x minus 20 is greater than or equal to, it is 45x minus 30, okay, minus 24 plus 2x. This is what we get. So seeing all these x values, ಇಲ್ಲೇನು ಬರುತ್ತೆ? ಸೊ 40x ಇದೆ minus 45x plus minus 2x is greater than or equal to, ಇಲ್ಲಿ minus 54 ಇದೆ, ಹೌದಾ? minus 54 ಬರುತ್ತೆ and plus 20 ಬರುತ್ತೆ. ಓಕೆ, ಸೊ here we got, ಸೊ ಇಲ್ಲಿ ಎಷ್ಟಿದೆ ಮಕ್ಕಳ? 45 7 ಬರುತ್ತಲ್ವಾ? ಸೊ minus 7x ಬರುತ್ತೆ and greater than or equal to, here we got minus 34. Okay, so we got here minus 34. So 40 and 47 ಬಂತು. ಸೊ ವಿ ಡಿಡ್ ಎನಿವೇರ್ ರಾಂಗ್, ಎನಿವೇರ್ ಏನಾದ್ರು ತಪ್ಪು ಮಾಡಿದ್ವಾ? ಸೊ 3x minus 2 ಇದೆ. ಸೊ 15 into 2 is 30 and minus 24, ಇಲ್ಲಿ ನೋಡಿ 12 ಬರೀಬೇಕು. ಸೊ ಇಲ್ಲಿ ನೋಡಿ ಮಕ್ಕಳ
12 ಬರಿಬೇಕು, ಇಲ್ಲಿ ತಪ್ಪು ಮಾಡಿದ್ದೀನಿ 2 ಅಂತ ಬರೆದಿದ್ದೆ. ಸೊ 12x ಆಗುತ್ತೆ. ಸೊ ಇಲ್ಲಿ ಕೂಡ 12x ಆಗುತ್ತೆ. ಸೊ ಹಿಯರ್ ವಿ ಗಾಟ್ ಪ್ಲಸ್ 10 17 ಬರುತ್ತೆ. ಯಾ ಇಟ್ ಈಸ್ ಮೈನಸ್ 17 ಇಂಟು ಎಕ್ಸ್. ಸೊ ನಾವು ವಾಟ್ ವಿ ಗೆಟ್, ಸೊ ವಿ ನೀಡ್ ಟು ಡಿವೈಡ್ ಬೈ ಮೈನಸ್ 17. ಸೊ ಹಾಗಾದರೆ ಮಕ್ಕಳ ಇಲ್ಲಿ ಏನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ, ಲೆಸರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ ಎಕ್ಸ್, ಆ್ಯಂಡ್ ಹಿಯರ್ ವಿ ಗೆಟ್ 2. x is lesser than or equal to 2. This implies x belongs to, it is minus infinity comma plus 2. So this is the right answer. So which is the answer? Option D is the right answer. I hope this is clear. ಅರ್ಥ ಆಗಿದೆಲ್ಲ? Okay, so coming to the next one. Yeah, the lines 2x minus 3y equals to 5 and 3x minus 4y equals to 7 are diameters of a circle. Okay, of area 154 square units. ನೋಡಿ ಏನಿಲ್ಲ, ಇಲ್ಲೊಂದು ಸರ್ಕಲ್ ಇದೆ. ಸೊ ಈ ಸರ್ಕಲ್ಗೆ 2 ಡಯಾಮೀಟರ್ಸ್ ಬರಿತಾ ಇದ್ದೀನಿ. ಒಂದು ಡಯಾಮೀಟರ್ ಈ ರೀತಿ ಇದೆ, ಇನ್ನೊಂದು ಡಯಾಮೀಟರ್ ಈ ರೀತಿ ಇದೆ. ಸೊ 2 ಡಯಾಮೀಟರ್ಸ್. ಓಕೆ, ಸೊ ಇದು ಫಸ್ಟ್ ಒನ್ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಅ ಸೆಕೆಂಡ್ ಒನ್. ಸೊ ಇಲ್ಲಿ 2 ಡಯಾಮೀಟರ್ಸ್ ಬರ್ದಿದ್ದೀನಿ. ನೋಡಿ ಮಕ್ಕಳ, ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಂದ, ಓಕೆ, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ನಥಿಂಗ್ ಬಟ್ ದ ಸೆಂಟರ್. ಇದೇನಾಗುತ್ತೆ, ಸೆಂಟರ್ ಸಿಗುತ್ತೆ. ಸೊ ನಾವು ಆಲ್ರೆಡಿ ಹೇಳಿದ್ದೆ, ನನಗೇನು ಬೇಕು, ಒಂದು ಸರ್ಕಲ್ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಐ ನೀಡ್ ದ ಸೆಂಟರ್ ಆ್ಯಂಡ್ ದ ರೇಡಿಯಸ್. ಸೊ ಸೆಂಟರ್ ಆರಾಮ್ಸೆ ಸಿಗುತ್ತೆ. ಓಕೆ, ಸೊ ನಾನು ಹೇಗೆ ಸೆಂಟರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ? ಸೊ ನೋಡಿ, equation 1 multiplied with 3 and equation 2 multiplied with 2. So what do we get? Here we get 6x minus 9y, so equals to 15, and this one 6x minus 8y equals to 14. So we get here, so this get cancelled. So illen barutte minus ili plus barutte, minus y equals to 1, so y equals to minus 1. Suppose I use this in this equation 1. So equation 1 implies it is 2x plus 3 equals to 5. So 2x equals to 2. So x is equal to 1 baratta. Okay, so therefore the center is, what is the center, students? Center is nothing but it is h comma k. Center is h comma k, which is nothing but it is 1 comma minus 1. So now the radius we need. So ಏನು ಕೊಟ್ಟಿದ್ದಾರೆ, area ಕೊಟ್ಟಿದ್ದಾರೆ. Area is equal to what? 154 square centimeter. So therefore pi r square equals to, it is 154. So pi r square, pi is nothing but 22/7 into r square equals to 154. So ನೋಡಿ, ಇದರಲ್ಲಿ ಏನು ಬರುತ್ತೆ, ಸೊ 22. ಸೊ 22 ಇಂಟು 1, ಹೌದಾ? ಸೊ 22 ಇಂಟು 5 ಇಸ್ ನಥಿಂಗ್ ಬಟ್ ಇಟ್ಸ್ 110 ಪ್ಲಸ್ 44 ಅಂದರೆ 7 ಬರುತ್ತೆ ಮಕ್ಕಳ. 7 ಬರುತ್ತೆ ಇದರಲ್ಲಿ. ಸೊ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು, ಇಲ್ಲಿ ಒಂದು 7 ಇದೆ, ಇಲ್ಲಿ ಒಂದು 7 ಇದೆ, 49 ಬರುತ್ತೆ. ಓಕೆ, ಸೊ ಈಗ ನನಗೆ ಆನ್ಸರ್ ಬೇಕು. ಸೊ ನಾವು ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿ ಸರ್ಕಲ್? ಸೊ therefore equation of circle is nothing but x minus h whole square. So h comma k is nothing but it's 1 comma minus 1. ಹೌದಲ್ಲ? So it is 1 comma minus 1. Therefore here we get x minus 1 whole square plus y plus 1 whole square equals to 49. So therefore we get here x square plus y square. Okay, so then minus 2x plus 2y plus 1 equals to 49. So therefore students, here we get x square plus y square minus 2x plus 2y equals to 47. ಹೌದಾ? Right? So x square plus y square minus 2x, x square plus y square minus 2x plus 2y. Yeah, so option C is the right answer. I hope this is clear. Okay, so coming to the next one. Yeah, the points on the parabola whose focal distance is. Focal distance ಅಂದ್ರೆ ಏನು? Okay, so ಡೈರೆಕ್ಟ್ರಿಕ್ಸ್ ಇಂದ ಮಕ್ಕಳ ಫೋಕಸ್ಗೆ ಏನು ಡಿಸ್ಟೆನ್ಸ್ ಇರುತ್ತೆ ಅದೇನೇ ನಮಗೆ ಫೋಕಲ್ ಡಿಸ್ಟೆನ್ಸ್ ಅಂತ ತಗೋಬಹುದು. ಅದನ್ನು ಬಿಟ್ಟು ನೋಡಿ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡಬೇಕಂತಂದರೆ ಇದೇನಿಲ್ಲ. ಸೊ ವಾಚ್ ಹಿಯರ್ ಕೇರ್ಫುಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ದಿಸ್ ಈಸ್ ಅ ಕಾನ್ಸೆಪ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ವಾಚ್ ಹಿಯರ್. ದಿಸ್ ಈಸ್ ಅ ಫೋಕಸ್ ಅಂತ ಅನ್ಕೊಳ್ಳಿ. ಸೊ ಫೋಕಸ್ ಇಸ್ a, 0. ಓಕೆ, ಆ್ಯಂಡ್ ಹಿಯರ್ ವಿ ಗೆಟ್ ದ ಡೈರೆಕ್ಟ್ರಿಕ್ಸ್. ಸೊ ಇಲ್ಲೇನು ಬರುತ್ತೆ, ಡೈರೆಕ್ಟ್ರಿಕ್ಸ್ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ x is equal to minus a. ಓಕೆ, ಆ್ಯಂಡ್ ದೆನ್ there is a parabola coming like this. ಈ ರೀತಿ ಒಂದು ಪ್ಯಾರಾಬೋಲಾ ಬರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ ತಗೊಂಡ್ರೆ, ಸಪೋಸ್ ಐ ಕನ್ಸಿಡರ್ ದಿಸ್ ಪಾಯಿಂಟ್ p of x, y. So this distance is nothing but, ಇಲ್ಲಿ ಏನು ಡಿಸ್ಟೆನ್ಸ್ ಇದೆ ಮಕ್ಕಳ, pf, this is the focal distance. Okay, this distance is called as the focal distance. But we know that student, this focal distance by the definition of parabola definition ಇಂದ ನಮಗೆ ಗೊತ್ತಿದೆ. Okay, so this pf is nothing but which is equal to, ನೆನ್ಪಿಟ್ಕೊಳ್ಳಿ, ಸೊ ಇಲ್ಲಿ ಏನಿದೆ ಮಕ್ಕಳ, this is exactly equal to this particular value. So this is how we will learn. So this is, so here we get this particular value. So ಇಲ್ಲಿ ಏನು ಪಿ ಎಫ್ ಡಿಸ್ಟೆನ್ಸ್ ಇದೆ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ. ಓಕೆ, ದಟ್ ಈಸ್ ಹೌ ವಿ ಕನ್ಸ್ಟ್ರಕ್ಟ್. ಆ್ಯಕ್ಚುಲಿ ಇದನ್ನ ಇಷ್ಟೊಂದು ಬೆಂಡ್ ಮಾಡೋದಿಲ್ಲ, ಇಟ್ ವಿಲ್ ಬಿ ಲೈಕ್ ದಿಸ್. ಈ ರೀತಿ ಇರುತ್ತೆ.
Okay, it will be written like this actually. This is how a parabola will be written. Istondhu actually curved agadilla adu. Okay, so illinda illige distance ಎಷ್ಟು ಬರುತ್ತೆ? How much distance I get? See, from here till here the distance is x. ಹೌದಾ? From here till here what is the distance? It's a. Okay, so ಅದರಿಂದ ಮಕ್ಕಳ ನಿಮಗೆ ನೆನ್ಪಿಟ್ಕೊಳ್ಳಿ. So here this pf distance is nothing but it's x plus a. Okay, always remember that. I hope this is clear. Okay, so ಇಲ್ಲಿ ನನಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ. ಪಿ ಎಫ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 4. ಹೌದಾ? ಸೊ ಇಲ್ಲಿ ಎಕ್ಸ್ ಪ್ಲಸ್ ಎ ಇದೆ. ಸೊ ವಾಟ್ ಈಸ್ ಎ ವ್ಯಾಲ್ಯೂ? ಇದನ್ನ ಯೂಸ್ ಮಾಡ್ಕೊಳ್ಳೋಣ. 4a ಈಸ್ ಈಕ್ವಲ್ ಟು 12. ದೇರ್ಫೋರ್ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ? 3 ಬರುತ್ತೆ. ಓಕೆ, ದೇರ್ಫೋರ್ ವಿ ಗೆಟ್ ಇಯರ್ ಇಟ್ ಈಸ್ 3. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ಮಕ್ಕಳ? 1 ಬಂತು. ವಿ ಗಾಟ್ ಇಯರ್ ಎಕ್ಸ್ ಈಸ್ ಈಕ್ವಲ್ ಟು 1. ಓಕೆ, ಸೊ ಇದಂತೂ ಆನ್ಸರ್ ಚಾನ್ಸೇ ಇಲ್ಲ. ಓಕೆ, ಯಾಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 2 ಇದೆ. ಹಾಗಾದ್ರೆ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ? ಹೌ ಟು ಫೈಂಡ್ ದಿಸ್ ವೈ ವ್ಯಾಲ್ಯೂ? ಸಿ ಇಯರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದೆ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಇಂಟು ಎಕ್ಸ್ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಇರೋದ್ರಿಂದ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬಂತು? 12 ಬಂತು. ಓಕೆ, ದೇರ್ಫೋರ್ ವೈ ಈಕ್ವಲ್ಸ್ ಟು ಏನಾಗುತ್ತೆ? ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 12 ವಿಚ್ ಇಸ್ ನಥಿಂಗ್ ಬಟ್ 2√3 ಪ್ಲಸ್ ಆರ್ ಮೈನಸ್ 2√3. ಏನು ಬರುತ್ತೆ ಮಕ್ಕಳ? ಪ್ಲಸ್ ಆರ್ ಮೈನಸ್ 2√3. ಹೌದಲ್ಲ? ರೈಟ್. ಹಾಗಾದರೆ ಈ ಪಾಯಿಂಟ್ ಕನ್ಸಿಡರೇಷನ್ ತೊಗೊಂಡ್ರೆ ಏನು ಬರುತ್ತೆ? ಸೊ ವಿ ಗೆಟ್ ಇಯರ್ 1,2√3 and here 1, minus 2√3. So this is the right answer. I hope this is clear. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Okay, so what is the answer? Yeah, this option B is the right answer. So coming to the next one, find the equation of the parabola whose directrix is. So same concept students. ಇಲ್ಲಿ ಏನು ಕಾನ್ಸೆಪ್ಟ್ ಯೂಸ್ ಮಾಡಿದೆ ಅದೇ ಕಾನ್ಸೆಪ್ಟ್ನ ಇಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಸೊ ಫೋಕಸ್ ಅವರೇ ಕೊಟ್ಟಿದ್ದಾರೆ ನೋಡಿ. ಫೋಕಸ್ ಬಂದು ಏನಿದೆ? -2,3 -8,2 ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎಫ್. Okay, so let us assume that there is a point on the parabola. Okay, so watch carefully. ನೋಡಿ ಇಲ್ಲಿ ರೀತಿ ಒಂದು here there is f focus that is -8, -2 ಇದೆ. and ಇಲ್ಲಿ ಒಂದು ಪಾಯಿಂಟ್ ಇದೆ. let us assume this point to be p of ಏನಿದೆ? x, y ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲೆಲ್ಲೋ ಒಂದು ಕಡೆ ಡೈರೆಕ್ಟ್ರಿಕ್ಸ್ ಇದೆ. we have got here directrix. so equation of this directrix is nothing but it is 2x minus y equals to y. Okay, or 2x minus 9. 2x minus 9 equals to y. 2x minus 9 equals to y. Or 2x minus y equals to 2x minus y minus 9 equals to 0. ಈ ರೀತಿ ಇದೆ. ಸೊ ನನಗೆ ಕ್ಲಿಯರ್ ಆಗಿ ಗೊತ್ತಿದೆ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಬರುತ್ತೆ. ಓಕೆ, ಸೊ ದಿಸ್ ಡಿಸ್ಟೆನ್ಸ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು ವಾಟ್? ದಿಸ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ಹೌದಲ್ಲ? ಈ ಲೈನ್ ಏನಿದು? ದಿಸ್ ಇಸ್ ಅ ಸ್ಟ್ರೈಟ್ ಲೈನ್. ದಿಸ್ ಇಸ್ ವಾಟ್? ಅ ಸ್ಟ್ರೈಟ್ ಲೈನ್ ಎಲ್. ಓಕೆ, ಸೊ ಹಾಗಾದ್ರೆ ಮಕ್ಕಳ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಆಗುತ್ತೆ? ದಟ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಆ್ಯಂಡ್ ಲೈನ್. ಹೌದಾ? ಸೊ ಪಿ ಮತ್ತು ಎಲ್ ಏನು ಡಿಸ್ಟೆನ್ಸ್ ಆಗುತ್ತೆ? ದಿಸ್ ಡಿಸ್ಟೆನ್ಸ್ ಪಿ ಎಲ್. ಸಿ ಇಯರ್ ಪಿ ಎಲ್ ಇಸ್ ಈಕ್ವಲ್ ಟು, ನನಗೆ ಗೊತ್ತು ಪಿ ಎಲ್ ಇಸ್ ಈಕ್ವಲ್ ಟು ಪಿ ಎಫ್ ಆಗುತ್ತೆ. ಬಟ್ ವಾಟ್ ಈಸ್ ಪಿ ಎಲ್? ಬಟ್ ಪಿ ಎಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಆ್ಯಂಡ್ ಅ ಲೈನ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಬಿಟ್ವೀನ್ x, y and line 2x minus y minus 9 is equal to 0. So what do I get here? Therefore this PL is nothing but it is modulus of NPDya ax1. Okay, we did this formula ax1 plus by1 plus c all divided by root of a square plus b square ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟ್ನ ಇಲ್ಲಿ ಕೂಡ ಯೂಸ್ ಮಾಡ್ತೀವಿ. Okay, so now here we get modulus of ax1 that is 2x plus b value is nothing but -1. ಇಲ್ಲಿ b value a equals to 2 ಇದೆ, b value ಏನಿದೆ? -1 ಇದೆ, and c value ಏನಿದೆ? -9 ಇದೆ. So minus y, then here we get plus -9 all divided by root of it is 2 square that is 4 plus 1. Okay, a square plus b square. So this PL is nothing but so here PL square barana. PL square is what? It is 2x minus y minus 9 all square divided by 5. I hope this is clear. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದರೆ ಪಿ ಎಫ್ ಏನು? ವಾಟ್ ಈಸ್ ಪಿ ಎಫ್ ಸ್ಟೂಡೆಂಟ್ಸ್? ಪಿ ಎಫ್ ಇಸ್ ನಥಿಂಗ್ ಬಟ್ ಪಿ ಇಸ್ ನಥಿಂಗ್ ಬಟ್ ಎಕ್ಸ್, ವೈ. ಹೌದಾ? ಎಫ್ ಇಸ್ ನಥಿಂಗ್ ಬಟ್ ದಿಸ್. ಸೊ ಎಕ್ಸ್ ಪ್ಲಸ್ 8 ಹೋಲ್ ಸ್ಕ್ವೇರ್. ದೆನ್ ಇಯರ್ ವಿ ಗೆಟ್ ಇಯರ್ ವೈ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾನು ಏನು ಬರಿತೀನಿ? ಪಿ ಎಲ್ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಎಫ್ ಸ್ಕ್ವೇರ್. ಸೊ ಪಿ ಎಫ್ ಸ್ಕ್ವೇರ್ ಇಸ್ ಸಿಂಪಲ್, ಇಟ್ ಇಸ್ ಎಕ್ಸ್ ಪ್ಲಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 2 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಯೂಸಿಂಗ್ ದಿಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ದೀನಿ. ಆ್ಯಂಡ್ ಈ ಕಡೆ ಏನು ಬರುತ್ತೆ? ವಾಟ್ ವಿ ಗೆಟ್ ಹಿಯರ್? So and in this particular place we get this particular equation whole square. So illen barutte, here we get 2x minus y minus 9 whole square divided by 5. So
ಸ್ಕ್ವೇರ್ ದಿಸ್, ಇದು ಯಾವ ಫಾರ್ಮುಲಾ ಬರುತ್ತೆ ಮಕ್ಕಳ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಸಾರಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಸೊ ಇಟ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಓಕೆ, ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಬರುತ್ತೆ. ಸೊ 2ab ಇಸ್ ನಥಿಂಗ್ ಬಟ್ ಇಟ್ ಇಸ್ 4xy. ಓಕೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಇದರಲ್ಲಿ. ಓಕೆ, ಸೊ 2bc ದಟ್ ಇಸ್ 18y. ಓಕೆ, 2bc ಪ್ಲಸ್ 2ca. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ 4 36 ಬರುತ್ತೆ, 36x. ಓಕೆ, ಆ್ಯಂಡ್ ಇಯರ್ ಇಟ್ ಇಸ್ 5 ಇಂಟು ಇಲ್ಲೇನು 5 ಇದೆ ಮಕ್ಕಳ, ಈ 5ನ ಈ ಕಡೆಗೆ ಬರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇಯರ್ ವಿ ಗೆಟ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ it is 16x plus 4y. Okay, so then plus 64 plus it is 4. Okay, this is what we get. So ಹಾಗಾದ್ರೆ ಇಲ್ಲೇನು ಬರುತ್ತೆ? ಸೊ ನೋಡಿ ಮಕ್ಕಳ, ಈಗ ಸೊ ಬೇಗ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಇದರಲ್ಲಿ 4x ಸ್ಕ್ವೇರ್ ಇದೆ, ಇಲ್ಲಿ 5x ಸ್ಕ್ವೇರ್ ಇದೆ. ಸೊ ಹಾಗಾದ್ರೆ ಏನು ಬಂತು? ಇಲ್ಲಿ ಎಕ್ಸ್ ಸ್ಕ್ವೇರ್ ಬಂತಲ್ವಾ, ಶಿಫ್ಟಿಂಗ್ ದಿಸ್ ಎಕ್ಸ್ ಸ್ಕ್ವೇರ್ 4x ಸ್ಕ್ವೇರ್ ಅದರ್ ಸೈಡ್. ಇಲ್ಲಿ y ಸ್ಕ್ವೇರ್ ಇದೆ, ಇಲ್ಲಿ 5y ಸ್ಕ್ವೇರ್ ಇದೆ. ಸೊ ಹಾಗಾದ್ರೆ ಏನು ಬಂತು? ಪ್ಲಸ್ 4y ಸ್ಕ್ವೇರ್ ಬರುತ್ತೆ. ಓಕೆ, ದೆನ್ ಸ್ಟೂಡೆಂಟ್ಸ್ ಫಸ್ಟ್ ಶಿಫ್ಟ್ ದಿಸ್ ವ್ಯಾಲ್ಯೂಸ್, ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಪ್ಲಸ್ 4xy ಬರುತ್ತೆ. ಓಕೆ, ಆ್ಯಂಡ್ ದೆನ್ ಇಯರ್ ಲೆಟ್ ಅಸ್ ಸ್ಟಾರ್ಟ್ ಶಿಫ್ಟಿಂಗ್ ದಿಸ್ ವ್ಯಾಲ್ಯೂಸ್. ಯಾವುದನ್ನ? ಸೊ ಈ ಕಡೆಗೆ ಬರೋಣ. ಓಕೆ, ಸೊ ವಾಚ್ ಇಯರ್ ಕೇರ್ಫುಲಿ. ಇಲ್ಲಿ ನೋಡಿ, ವಾಚ್ ಇಯರ್. ಸೊ 5 into 16 is 80. ಸೊ ಪ್ಲಸ್ 80x. ಓಕೆ, ಆ್ಯಂಡ್ ಇಲ್ಲಿ ಈ ಕಡೆಗೆ ಬರೋಣ. ಇಲ್ಲಿ ಪ್ಲಸ್ 36x ಬರುತ್ತೆ. ಓಕೆ, ಇದನ್ನು ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು, ಓಕೆ, ನೆಕ್ಸ್ಟ್ ಮಕ್ಕಳ ಇದರಲ್ಲಿ 5 into 4 20 ಪ್ಲಸ್ 20y. ಆ್ಯಂಡ್ ಇಲ್ಲೇನಿದೆ 18. ಸೊ ಈ ಕಡೆಗೆ ಬರೋಣ. ಸೊ ಮೈನಸ್ 18y ಬರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇದನ್ನು ಮುಗೀತು. ವಿ ಫಿನಿಶ್ ದಿಸ್ ಆಲ್ಸೋ. ಆ್ಯಂಡ್ ಲೆಫ್ಟ್ ಔಟ್ ಇಸ್ 81. ಆ್ಯಂಡ್ ಇಲ್ಲಿ 64 ಪ್ಲಸ್ 4, 64 ಪ್ಲಸ್ 4 ಅಲ್ಲ, ಸೊ 68 ಆಗುತ್ತೆ. 5 into 68. ಸೊ ವಿ ಗೆಟ್ ಇಯರ್ 5 into 68 minus 81. What is 5 into 68 students? So 5 into 60 is nothing but 340 ಬರುತ್ತೆ. So we get here plus 340. Okay, minus 81. We got this. Okay, equals to 0. So we got here, okay, we got here x square plus 4y square plus 4xy. Okay, plus it is 116. Yeah, 116x plus 2y. Okay, then 340 minus 81. So 340 minus 81 is nothing but 40 260. So 259 ಬರುತ್ತೆ. So we get here plus 259 equals to 0. So do we get this equation? Yes. So ಇಲ್ಲಿ ನೋಡಿ, ಎಲ್ಲವೂ ಪ್ಲಸ್ ಇದೆಯಾ? ಸೊ ಎವ್ರಿಥಿಂಗ್ ಇಸ್ ಪ್ಲಸ್ ಸ್ಟೂಡೆಂಟ್ಸ್. ಆ ರೀತಿ ಪ್ಲಸ್ ಬರೋದು, ಎಲ್ಲ ಕಡೆ ಪ್ಲಸ್ ಬರೋದು. ಯಾ 4y ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಇದೆಯಾ? ಸೊ ವಿ ಗಾಟ್ ಇಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್. ಯಾ ಎಕ್ಸ್ ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಇಲ್ಲಿ ಇಲ್ಲ. ಓಕೆ, ಇಲ್ಲಿ 4y ಸ್ಕ್ವೇರ್ ಇಲ್ಲ, ಇಲ್ಲಿದೆ. ಹೌದಾ? ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ ಮೈನಸ್ ಇದೆ ಮಕ್ಕಳ, ದಿಸ್ ಇಸ್ ನಾಟ್ ದ ಆನ್ಸರ್. ಸೊ ವಿಚ್ ಇಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ಲೇಟೆಸ್ಟ್ ರೆಕ್ಟಮ್ ಆಫ್ ಎನ್ ಎಲಿಪ್ಸ್ ಇಸ್ 10. ಸೊ ಎಲಿಪ್ಸ್ ದ ಲೇಟೆಸ್ಟ್ ರೆಕ್ಟಮ್ ಏನು? ವಾಟ್ ಇಸ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ಎನ್ ಎಲಿಪ್ಸ್? ಇಟ್ ಇಸ್ 2b square divided by a. It is 2b square divided by a equals to 10. So b square by a which is equal to 5. Okay, so therefore b square equals to 5a ಬರುತ್ತೆ. Okay na? Fine. And the minor axis is equal to the distance between the foci. So minor axis. What is the minor axis, students? Okay, minor axis is nothing but, so ನೋಡಿ, ಎಲಿಪ್ಸ್ ಅಲ್ಲಿ ಮೇಜರ್ ಆಕ್ಸಿಸ್ ಬಂದು a ಆದ್ರೆ ಮೈನರ್ ಆಕ್ಸಿಸ್ ಏನು b. Okay, so the length of the minor axis is nothing but 2b. Okay, so distance between foci is nothing but 2c. So b is equal to ಏನು ಬಂತು? c ಬಂತ. We got b is equal to c. Okay, therefore we can also write here b square equals to c square. So ಇವೆರಡನ್ನು ಯೂಸ್ ಮಾಡ್ಕೊಂಡ್ರೆ. Okay, so now we know that the relationship between what? A, B and C. What is the relationship between A, B and C, students? We know this. We know that c square equals to, it is a square minus b square. Okay, so ಇಲ್ಲಿ ನೋಡಿ, ಸೊ ಸಿ ಸ್ಕ್ವೇರ್ ಅಂತಂದರೆ ಬಿ ಸ್ಕ್ವೇರ್ ಇದೆ. ಓಕೆ, ಸೊ ಇದನ್ನು ಇಲ್ಲಿ ಯೂಸ್ ಮಾಡಿಕೊಂಡ್ರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ವಿ ಗೆಟ್ ಇಯರ್ 5a. ಓಕೆ, ಸಿ ಸ್ಕ್ವೇರ್ ಇಸ್ ಆಲ್ಸೋ ಈಕ್ವಲ್ ಟು 5a ಆ್ಯಂಡ್ ಬಿ ಸ್ಕ್ವೇರ್ ಇಸ್ ಆಲ್ಸೋ ಈಕ್ವಲ್ ಟು 5a. ಓಕೆ, ದೇರ್ಫೋರ್ ಇಲ್ಲಿ ಕೂಡ 5a ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ಏನು ಬರುತ್ತೆ? 5a ಬರುತ್ತೆ. ಇಲ್ಲಿ ಏನು ಬರುತ್ತೆ? a ಸ್ಕ್ವೇರ್ ಬರುತ್ತೆ. ದೇರ್ಫೋರ್ a ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ ವಿ ಗಾಟ್ 10a or a ಸ್ಕ್ವೇರ್ minus 10a equals to 0. Therefore a into a minus 10 equals to 0. Therefore a equals to 0 and a equals to 10. So a equals to 0 is not at all possible. ಯಾಕಂದರೆ ಮೇಜರ್ ಆಕ್ಸಿಸ್ ಏನಾದರೂ 0 ಆಗೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ a equals to 10 ಬರುತ್ತೆ. Therefore a square equals to 100 ಬಂತು. ಓಕೆ, ಇಲ್ಲಿ a equals to 10 ಇರೋದ್ರಿಂದ b equals to ಏನಾಗುತ್ತೆ? ಸೊ ಇಲ್ಲಿ ನೋಡಿ, b square equals to what? It is 5 into a. So b square
ಇಂಟು 50 ಬಿ ಸ್ಕ್ವೇರ್ ಈಕ್ವಲ್ಸ್ ಟು 50 ಆಗುತ್ತೆ ಹೌದಾ. ಸೊ ಹಾಗಾದರೆ ನಮಗೆ ಈಕ್ವೇಷನ್ ಏನು ಬಂತು, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 100 ಪ್ಲಸ್ ವೈ ಸ್ಕ್ವೇರ್ ಬೈ 50 ಈಕ್ವಲ್ಸ್ ಟು 1. ಸೊ ವಿ ಗಾಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2y square equals to 100. So this is what we got. Hagadre x square plus 2y square equals to 100 is nothing but option A is the right answer. I hope this is clear. ಅರ್ಥ ಆಗಿದೆ ಎಲ್ಲರಿಗೂ, ರೈಟ್? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಯಾ, ಸೊ ವಿ ಆಲ್ವೇಸ್ ನೋ ವೆನ್ ವಿ ಆರ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟಿ, ಎರಡು ವಿಷಯ ನಮಗೆ ಗೊತ್ತಿರಬೇಕು. ಏನಂತ ಅಂದರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಯಾವತ್ತೂ ಕೂಡ +1 ಇರಬೇಕು. ಓಕೆ, ಆ್ಯಂಡ್ ಇಲ್ಲಿ ಏನು ಟರ್ಮ್ ಇದೆ ಮಕ್ಕಳ, ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ಫಾರ್ ಅಸ್. ಸೊ ಇಲ್ಲಿ 2ನ ಆಚೆ ತಗೊಳ್ಳೋಣ, ಬರೀ 2 ಮಾತ್ರ ಅಲ್ಲ, -2ನ ಆಚೆ ತಗೊಳ್ತೀನಿ. ಸೊ ಐ ವಿಲ್ ಟೇಕ್ -2 ಔಟ್ಸೈಡ್. ಫಸ್ಟ್ ಇದನ್ನೇ ಬರ್ಕೊಳ್ತೀನಿ, ಐ ವಿಲ್ ರೈಟ್ ದಿಸ್ ಒನ್. ಸೊ -2ನ ಆಚೆ ತಗೊಂಡ್ರೆ ಇಯರ್ ವಿ ಗೆಟ್ x -1/2. ಬೇಕಾದ್ರೆ ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿ ವಿ ವಿಲ್ ಗೆಟ್ ದ ಸೇಮ್ ಟರ್ಮ್, ಹೌದಲ್ಲ, ರೈಟ್? ಓಕೆ, ಸೊ ನಾವು ಜೊತೆಗೆ ಉಳಿದಿರೋ ಟರ್ಮ್ಸ್ಗಳನ್ನ ಬರ್ಕೊಳ್ಳೋಣ. ದಟ್ ಇಸ್ x -1 ಇಂಟು x -2 ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ಡಿವೈಡ್ ದಿಸ್ ಕಂಪ್ಲೀಟ್ ಇಕ್ವೇಷನ್ ಬೈ -2. ಸೊ ಇಯರ್ ಇದು ಲೆಸ್ಸರ್ ದನ್ 0 ಆಗುತ್ತೆ. ಆ್ಯಂಡ್ ಇಲ್ಲಿ ಉಳಿದಿರೋ ಟರ್ಮ್ಸ್ಗಳೇನಾಗುತ್ತೆ, ವಿ ಗೆಟ್ ಇಯರ್ x -1/2, x -1 ಆ್ಯಂಡ್ ದೆನ್ x -2. ಸೊ ನಮಗೆ ಗೊತ್ತಿದೆ, ವಿ ಕ್ಯಾನ್ ಯೂಸ್ ದ ವೆವಿಕರ್ ಮೆಥಡ್ ಇಯರ್. ಸೊ ಇಫ್ ಐ ಯೂಸ್ ದ ವೆವಿಕರ್ ಮೆಥಡ್ ಇಯರ್, ಸೊ ವಿಚ್ ಇಸ್ ದ least value 1/2 and then comes 1 and then 2. So here we get plus minus plus and then minus. So ನನಗೇನು ಬೇಕೀಗ, ನೆಗೆಟಿವ್ ವ್ಯಾಲ್ಯೂ. ಸೊ ಇಲ್ಲಿ -∞, ಸೊ ಇಲ್ಲಿ ಕೂಡ +∞ ಬರುತ್ತೆ. ಸೊ ವಿ ಕ್ಯಾನ್ ಕನ್ಸಿಡರ್ ಇಯರ್. ಸೊ ಇಲ್ಲಿಂದ ಎಲ್ಲಿವರೆಗೆ, ಸೊ ಫ್ರಮ್ ಇಯರ್ ಟಿಲ್ ಇಯರ್ ಆ್ಯಂಡ್ ದೆನ್ ಫ್ರಮ್ ಇಯರ್ ಟಿಲ್ ಇಯರ್. ಸೊ ವಾಟ್ ಈಸ್ ದಿ ಸ್ಟೂಡೆಂಟ್ಸ್, -∞, 1/2. ಸೊ -∞, 1/2 and union of 1, 2 is nothing but option A is the right answer. Okay, so coming to the next problem, the length of the major and minor axes of an ellipse are 10 and 8. Okay, so the length of major axis is nothing but 2a equals to 10. Okay, and 2b equals to 8. Okay, and its major axis is along y axis. ಅಂದ್ರೆ ಈಕ್ವೇಷನ್ ಯಾವ ರೀತಿ ಬರುತ್ತೆ ಗೊತ್ತಾ, ಈಕ್ವೇಷನ್ ಬಂದು y square by a square plus x square by b square, okay, equals to 1 ಅಂತ ಇರುತ್ತೆ. This is what we get. I hope this is clear. ಓಕೆ, ಸೊ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಮಕ್ಕಳ, ಅದು ಇಲ್ಲಿರುತ್ತೆ. ಸೊ y ಕೆಳಗಡೆ ಇರುತ್ತೆ. ನಾವು ಇಯರ್ a ಈಕ್ವಲ್ಸ್ ಟು ಏನು ಬಂತು, 5 ಬಂತು. b ಈಕ್ವಲ್ಸ್ ಟು ಏನು ಬಂತು, 4 ಬಂತು. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದರೆ ಇಲ್ಲಿ ನೋಡಿ ಏನು ಬರುತ್ತೆ, ವಿ ಗೆಟ್ ಇಯರ್ y square by a square is nothing but 25 plus x square divided by 16 equals to 1. ಓಕೆ, ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ ಮಕ್ಕಳ, x square by 16 plus y square by 25. ಸೊ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ B is the right answer. I hope this is clear. Okay, so coming to the next one, the foci of an ellipse lie on y-axis. The foci of an ellipse lie on y-axis ಅಂತಂದ್ರೆ similarly what I wrote now the same way, y square by a square plus x square by b square equals to 1. ಈ ರೀತಿ ಬರುತ್ತೆ. ಅರ್ಥ ಆಗ್ತಿದೆಯಾ? Okay, so this is what I get and a is the largest value here. ನೆನಪಿರಲಿ, the foci of an ellipse lie on the x-axis and symmetrical situated about the origin. Find the distance between the foci, that is 2c. 2c is equal to 24, therefore c is equal to 12. And eccentricity, that is E is equal to C by A, which is given by 12 by 13. Therefore, C is equal to 12 into A divided by 30. Okay, C square is equal to, it is 144. This is 144 A square divided by 169. Okay, the equation of the ellipse must be, nodi, namu gottide relationship between AB and C in an ellipse. So we know that C square is equal to, it is A square minus B square. See, C square already value gottide makla. C square is what? 12. So ಇಲ್ಲಿ 144 ಬರುತ್ತೆ. ಓಕೆ, ಸೊ ಇಯರ್ ಓಕೆ ವಿ ಕ್ಯಾನ್ ಕೀಪ್ ದಿಸ್ ವ್ಯಾಲ್ಯೂ ಇಟ್ ಸೆಲ್ಫ್. ಇದೇ ವ್ಯಾಲ್ಯೂನ ಇಟ್ಕೋಬೋದು. ಸೊ ಇಲ್ಲೇನು ಮಾಡ್ಬೋದು ನಾನು, ಓಕೆ ಲೆಟ್ ಮಿ ಡೂ ಒನ್ ಥಿಂಗ್ ನಾವು. ಸೊ ಸಿ ಸ್ಕ್ವೇರ್ ನೋಡಿ, ಇದನ್ನು ವ್ಯಾಲ್ಯೂನ ಇಲ್ಲಿ ಯೂಸ್ ಮಾಡ್ತಾ ಬರೋಣ. ಸೊ ಲೆಟ್ ಮಿ ಯೂಸ್ ದಿಸ್ ವ್ಯಾಲ್ಯೂ ಇಯರ್. ಸೊ ಇಯರ್ ವಿ ಗೆಟ್ ಸ್ಟೂಡೆಂಟ್ಸ್, ವಾಚ್ ಕೇರ್ಫುಲಿ, ಇಲ್ಲಿ 144 ಬರುತ್ತೆ ಯೂಸಿಂಗ್ ದಿಸ್ ವ್ಯಾಲ್ಯೂ. ಸೊ ಈ ಕಡೆ ಕೂಡ 144 A ಸ್ಕ್ವೇರ್ ಡಿವೈಡೆಡ್ ಬೈ 169 ಇದೆ. ಸೊ 144 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ A ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ, 169 ಬರುತ್ತೆ ಇದರಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಈಗ ನನಗೆ ನೋಡಿ, ಸಿ ಸ್ಕ್ವೇರ್ 144, A ಸ್ಕ್ವೇರ್ ಇಸ್ 169 ಆ್ಯಂಡ್ ಇಯರ್ ಮೈನಸ್ B ಸ್ಕ್ವೇರ್. ಓಕೆ, ಸೊ B ಸ್ಕ್ವೇರ್ ಏನಾಗುತ್ತೆ, B ಸ್ಕ್ವೇರ್ ಈಕ್ವಲ್ಸ್ ಟು 25 ಬರುತ್ತೆ. ಸೊ ಹಾಗಾದರೆ ಈ ಇಕ್ವೇಷನ್ ಏನು ಬಂತು, y ಸ್ಕ್ವೇರ್ ಡಿವೈಡೆಡ್ ಬೈ, ಓಕೆ, ಸೊ A ಸ್ಕ್ವೇರ್ ಇಸ್ ನಥಿಂಗ್ ಬಟ್ 169 ಪ್ಲಸ್ x ಸ್ಕ್ವೇರ್ ಡಿವೈಡೆಡ್ ಬೈ 25 ಈಕ್ವಲ್ಸ್ ಟು 1. So x square divided by 25 plus y square divided by 169 equals to 1. So option this C is the right answer. Okay, so coming to the next one, if the conjugate of this particular one is 1 plus I, nodi ಇಲ್ಲಿ ಏನು ಕೊಟ್ಟಿದ್ದಾರೆ, this is the conjugate of this complete complex number. Okay, ನೋಡಿ
ಕಾಂಜುಗೇಟ್ ಏನಾದರೂ ಝೆಡ್ ಬಾರ್ ಏನಾದರೂ 1 ಪ್ಲಸ್ ಐ ಆದರೆ ಝೆಡ್ ಏನಾಗುತ್ತೆ ಮಕ್ಕಳ 1 ಮೈನಸ್ ಐ ಆಗುತ್ತೆ. ಸೊ ಇಫ್ ಐ ಕನ್ಸಿಡರ್ ದಿಸ್ ಓಲ್ ಥಿಂಗ್ ಆಸ್ ಝೆಡ್, ಓಕೆ, ಹಾಗಾದರೆ ಇಲ್ಲೇನಾಗುತ್ತೆ ಎಕ್ಸ್ ಪ್ಲಸ್ ಐ ವೈ, ಓಕೆ, ಸೊ ದಿಸ್ ಇಂಪ್ಲೈಸ್ ಝೆಡ್ ಇಸ್ ಈಕ್ವಲ್ ಟು 1 ಮೈನಸ್ ಐ ಇರೋದ್ರಿಂದ ಎಕ್ಸ್ ಪ್ಲಸ್ ಐ ವೈ 1 ಮೈನಸ್ 2i ಈಕ್ವಲ್ಸ್ ಟು 1 ಮೈನಸ್ ಐ ಇದೆ. ದೇರ್ಫೋರ್ ಎಕ್ಸ್ ಪ್ಲಸ್ ಐ ವೈ ಏನು ಬಂತು, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 1 ಮೈನಸ್ ಐ ಡಿವೈಡೆಡ್ ಬೈ 1 ಮೈನಸ್ 2i. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾದ್ರೆ ಏನು ಬರುತ್ತೆ, ವಿಚ್ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆರಿ ಸಿಂಪಲ್ ಪ್ರಾಬ್ಲಮ್, ಹೌದಾ. ಕಾಂಜುಗೇಟ್ ಕೊಟ್ಟಿದ್ದಾರೆ, ಸೊ ಕಾಂಜುಗೇಟ್ ಕೊಟ್ಟಿದ್ದಾರೆ, ನನಗೆ ರೆಗ್ಯುಲರ್ ಕಾಂಪ್ಲೆಕ್ಸ್ ನಂಬರ್ ಸಿಗುತ್ತೆ. ಸೊ ಆಲ್ರೆಡಿ ರೆಗ್ಯುಲರ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಈಕ್ವೇಟ್ ಮಾಡಿಕೊಂಡು ವಿ ಕ್ಯಾನ್ ಗೆಟ್ ದಿಸ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇಫ್ ದ ಎಸೆಂಟ್ರಿಸಿಟೀಸ್ ಆಫ್ ದ ಹೈಪರ್ಬೋಲಾ ಇಸ್ ಇ ಆ್ಯಂಡ್ ಇ1, ನೋಡಿ ಇದ್ರದ್ದು ಎಸೆಂಟ್ರಿಸಿಟಿ. ಓಕೆ, ಸೊ ಎಸೆಂಟ್ರಿಸಿಟಿ ಏನು ಕೊಟ್ಟಿದ್ದಾರೆ ಮಕ್ಕಳ, ಇಲ್ಲಿಗೆ ಬರೋಣ. ಕಮಿಂಗ್ ಟು ದಿಸ್, ಓಕೆ, ಸೊ your eccentricity is nothing but E is equal to C by A. Okay, now what is C by A? Okay, so here let us come to E square. E square is nothing but C square by A square. Okay, so 1 by E square. Let us come to 1 by E square. It's nothing but A square by C square. So what is C square, students? C square is nothing but it is A square plus B square. This is A square plus B square. ಅರ್ಥ ಆಗಿದೆಯಾ ಎಲ್ಲರಿಗೂ? I hope this is clear. And next, coming to this, ಇಲ್ಲಿಗೆ ಬರೋಣ. Okay, coming to this one. So ಇಲ್ಲಿ ಬನ್ನಿ E1 square. Okay, E1 is nothing but C by A. Same way. Okay, C by B ಬರುತ್ತೆ ಇದರಲ್ಲಿ. ಇಲ್ಲಿ ಏನು ಬರುತ್ತೆ, C by B. Okay, so ಇಲ್ಲಿ ಏನಿದೆ ಮಕ್ಕಳ, E ವ್ಯಾಲ್ಯೂ ಬರುತ್ತೆ, ಇಲ್ಲಿ A ವ್ಯಾಲ್ಯೂ ಬಂತು. Okay, and ಇಲ್ಲಿ ಏನು ಬರುತ್ತೆ, B ವ್ಯಾಲ್ಯೂ ಬರುತ್ತೆ. Okay, so now here we get E1 square. What is E1 square? It is C square divided by B square. Therefore 1 by E1 square is nothing but it is B square divided by C square. So what is C square? C square is nothing but it's A square plus B square. Okay, so 1 by E1 square is nothing but A square plus B square. Okay, B square by A square plus B square. And again bekiga. So we require these two things. 1 by E square is nothing but it's A square. Okay, it's A square by A square plus B square. Okay, plus here it's B square divided by A square plus B square. So this is nothing but the answer is 1. So answer is what? Option A is the right answer. I hope this is clear. Artha agidala? Okay, fine. So coming to this is very simple, students. ನೆನ್ಪಿಟ್ಕೊಳ್ಳಿ, z is equal to x plus iy. Okay, ಹಾಗಾದರೆ mod z ಏನಾಗುತ್ತೆ, it is root of x square plus y square. This is what we know. I hope this is clear. And modulus of z power n is nothing but mod z all power n. ಎರಡು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀನಿ. ಸೊ ಹಾಗಾದರೆ mod z ಏನಾಗುತ್ತೆ, here we get mod root 3i, okay, whole cube, and then mod of 3i plus 4 whole power 2 whole divided by mod of 8 plus 6i, okay, whole square. So here we get square root of, it is 3 plus 1, okay, whole cube, and then it is square root of 9 plus 16 whole square, okay, and here it is square root of 64 plus 16 whole square, sorry, 36 whole square. Okay, so here we get ಇಲ್ಲೇನು ಬರುತ್ತೆ ಮಕ್ಕಳ, 2 ಬರುತ್ತೆ. Okay, square root of 4 is nothing but 2. ಸೊ 2 ಕ್ಯೂಬ್ ಬಂತು, ಆ್ಯಂಡ್ ಇದರಲ್ಲಿ 25 ಬರುತ್ತೆ, ಆ್ಯಂಡ್ ಇದರಲ್ಲಿ ಏನು ಬರುತ್ತೆ, 100 ಬರುತ್ತೆ. ಸೊ ವಿ ಗೆಟ್ ಇಯರ್, ದಿಸ್ ಇಸ್ 8 ಡಿವೈಡೆಡ್ ಬೈ 4 ವಿಚ್ ಇಸ್ ನಥಿಂಗ್ ಬಟ್ 2. ಓಕೆ, ಸೊ ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಯಾಕೆ 4 ಬಂತು, 21 1 21 4. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, 25th ಒನ್. ನೋಡಿ, ಇದನ್ನು ಇನ್ಈಕ್ವಾಲಿಟಿ ನಾನು ಹೇಳಕ್ಕೆ ಸಾಧ್ಯ ಯಾವಾಗ, ಇದು ಯಾವಾಗ ಗ್ರೇಟರ್ ದೆನ್ ಆಗುತ್ತೆ, ಇದು ಗ್ರೇಟರ್ ದೆನ್ ಆಗೋದು ಮಕ್ಕಳು ಯಾವಾಗ ಅಂತಂದರೆ ಬಿ ಈಸ್ ಈಕ್ವಲ್ ಟು 0 ಮತ್ತು ಡಿ ಈಸ್ ಈಕ್ವಲ್ ಟು 0 ಆದಾಗ. ಓಕೆ, ಅಂದರೆ ಇಮ್ಯಾಜಿನರಿ ಪಾರ್ಟ್ 0 ಆಗಬೇಕು. ಸೊ ದಿಸ್ ಇನ್ಈಕ್ವಾಲಿಟಿ ಇಸ್ ಟ್ರೂ. ಇದು ಟ್ರೂ ಆಗೋದು ಯಾವಾಗ ಅಂತಂದರೆ ಇಫ್ ಇಮ್ಯಾಜಿನರಿ ಆಫ್ ಝೆಡ್ ಈಸ್ ಈಕ್ವಲ್ ಟು 0. ಓಕೆ, ಇಮ್ಯಾಜಿನರಿ ಆಫ್ ಝೆಡ್ ಈಕ್ವಲ್ಸ್ ಟು 0 ಅಂದ್ರೇನು, ಬಿ ಈಕ್ವಲ್ಸ್ ಟು 0 ಮತ್ತು ಡಿ ಈಕ್ವಲ್ಸ್ ಟು 0 ಆಗಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದ ಲೆಂತ್ ಆಫ್ ದ ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಫ್ ಹೈಪರ್ಬೋಲಾ. ನೋಡಿ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಮತ್ತು ಕಾಂಜುಗೇಟ್ ಆಕ್ಸಿಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಮೇಜರ್ ಆಗಿ ಕೇಳಿರೋ ಟ್ರಾನ್ಸ್ವರ್ಸ್ ಆಕ್ಸಿಸ್, ದಟ್ ಇಸ್ 2a ಈಕ್ವಲ್ಸ್ ಟು 7. ಹಾಗಾದರೆ a ಈಕ್ವಲ್ಸ್ ಟು ಏನು ಬಂತು, 7/2. a ಸ್ಕ್ವೇರ್ ಇಸ್ ವಾಟ್, ಇಟ್ ಇಸ್ 49 ಡಿವೈಡೆಡ್ ಬೈ 4, ಆ್ಯಂಡ್ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ 5, -2. ದ ಈಕ್ವೇಷನ್ ಆಫ್ ದ ಹೈಪರ್ಬೋಲಾ ಇಸ್, ನೋಡಿ, ಲೆಟ್ ಅಸ್ ಕನ್ಸಿಡರ್ ದ ಈಕ್ವೇಷನ್ ಆಫ್ ದ ಹೈಪರ್ಬೋಲಾ ಟು ಬಿ x ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್, ಓಕೆ, ಮೈನಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಕ್ವಲ್ಸ್ ಟು 1. ಇಯರ್ a ಸ್ಕ್ವೇರ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಾಗಿದೆ. ಓಕೆ, a ಸ್ಕ್ವೇರ್ ವ್ಯಾಲ್ಯೂ ಇದಿದೆ. ಸೊ ಇಲ್ಲಿ 1/a ಸ್ಕ್ವೇರ್ ಇದೆ. ಹಾಗಾದ್ರೆ ಇದೇನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, 4/49. ಓಕೆ, ಸೊ 4/49 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ಈಕ್ವಲ್ಸ್ ಟು 1.
ಸೊ ಇಲ್ಲಿ ಏನಾಗ್ತಿದೆ, ಸಿ ದಿಸ್ ಹೈಪರ್ಬೋಲಾ ಇಸ್ ಪಾಸಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ನಾವೇನು ಮಾಡ್ತೀವಿ ಮಕ್ಕಳ, ಪುಟ್ 5, -2. ನಾನು ಆಲ್ರೆಡಿ ಹೇಳಿದ್ದೆ, ಯಾವುದಾದ್ರೂ ಒಂದು ಪಾಯಿಂಟ್, ಓಕೆ, ಯಾವುದಾದ್ರೂ ಒಂದು ಪಾಯಿಂಟಿಂದ ಒಂದು ಕರ್ವ್ ಪಾಸ್ ಆದರೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್ ಪಾಯಿಂಟ್ ಇನ್ ಟು ದ ಕರ್ವ್. ಓಕೆ, ನೋಡಿ ಇದೊಂದು ಕರ್ವ್ ಇದೆ, ಇದೊಂದು ಹೈಪರ್ಬೋಲಾ ಅಂತ ಅಂದ್ಕೊಳ್ಳಿ. ಈ ಹೈಪರ್ಬೋಲಾ ಬಂದು 5, -2 ಪಾಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಾನೇನು ಮಾಡ್ತೀನಿ, ಈ ಪಾಯಿಂಟ್ನ ಈ ಹೈಪರ್ಬೋಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ವಾಟ್ ವಿ ಡು. ಸೊ ಈಗ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ವಿ ಗೆಟ್ ಯರ್ 4/49 × 4 minus y is nothing but 25. 25/b² equals to 1. I hope this is clear. Okay, so here we get 16. So ilen barutte 16/49. Okay, 16/49. Okay, minus 1. Yeah, 16/49 minus 1 equals to, it is 25 divided by b². Okay, therefore here we get, yeah, 16 matte 49 barutte. Okay, 16 minus 49. I hope this is clear. So x² by, yeah, 44/49 x² minus y² by, yeah, so it is x value. Okay, okay, ನಾನೇ ತಪ್ಪು ಮಾಡಿದ್ದೀನಿ ನೋಡಿ ಮಕ್ಕಳ, ಇದರಲ್ಲಿ x value ಮತ್ತು y value ನ ಉಲ್ಟಾ ಮಾಡಿದ್ದೀನಿ. I have done here wrong. So see here x value is 5 ಅಲ್ಲ, so 25 ಬರುತ್ತೆ ಇದರಲ್ಲಿ. And y value is what? Y value is nothing but -2, so 4 ಬರುತ್ತೆ. So sorry for this inconvenience. So here we get, students, 100/49. Yeah, 100/49 minus 1 equals to 4/b². So here we get 51, okay, divided by 49 equals to 4/b². Okay, therefore b² equals to, it is 4 × 49 divided by 51. Yeah, so it is nothing but 196 divided by 51. Okay, so 1/b² ಏನಾಗುತ್ತೆ, once again reciprocal ಆಗುತ್ತೆ. Therefore this equation again, I will use this equation 1, students. Therefore equation 1 ಏನಾಗುತ್ತೆ, 4x² divided by 49, okay, minus b², ಇಲ್ಲಿ ಡಿನಾಮಿನೇಟರ್ ಇದೆ b², ಹಾಗಾದ್ರೆ ಏನಾಗುತ್ತೆ, 51y² divided by 196 equals to 1. This is what we get. So what we get here, so 4x² by 49, then 51. So 4x² by 49 minus 51y² by 169 equals to 1. So option C is the right answer. So coming to the next problem, yes. ಸೊ ನೋಡಿ ಮಕ್ಕಳ, i² ವ್ಯಾಲ್ಯೂ ಏನು, i² equals to -1. ಸೊ ಈ ಜಾಗದಲ್ಲಿ ಏನು ಬರುತ್ತೆ ಮಕ್ಕಳ, 1 - 1 which is equal to 0. ಸೊ ಎವ್ರಿಥಿಂಗ್ ಇಸ್ ಮಲ್ಟಿಪ್ಲೈಡ್. ಸೊ ಆನ್ಸರ್ ಇಸ್ ವಾಟ್, 0 ಇಸ್ ದ ಆನ್ಸರ್. ಹೌದಲ್ಲ? ಸೊ ಇಲ್ಲಿ ಏನಾದರೂ ಮಲ್ಟಿಪ್ಲೈ ಆಗಿರಲಿ, ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಸ್ ವಾಟ್, 0. ಆ್ಯಂಡ್ ಎವ್ರಿ ಅದರ್ ಟರ್ಮ್ ಇಸ್ ವಾಟ್, ಮಲ್ಟಿಪ್ಲೈಡ್ ವಿತ್ ದಿಸ್. ಸೊ ಆನ್ಸರ್ ಇಸ್ ವಾಟ್, 0. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ದಿಸ್, ನಾನು ಆಲ್ರೆಡಿ ನಿಮಗೆ ಕೆಲವು ಡೇಟಾ ಕೊಟ್ಟಿದ್ದೆ. ವಾಟ್ ಆರ್ ದೋಸ್ ಡೇಟಾ ಸ್ಟೂಡೆಂಟ್ಸ್? 1 + ω equals to -ω². ಓಕೆ, ಆ್ಯಂಡ್ ದೆನ್ omega plus omega square equals to -1, and then 1 plus omega square equals to minus omega. So with this we also need to know 1 plus omega square equals to 0, and then omega cube equals to 1. I hope you all got this. So ನೋಡಿ, ಇಲ್ಲಿ ಮತ್ತೆ ಇಲ್ಲಿ 3 ಕಾಮನ್ ತಗೋಬೋದಲ್ಲ. ಸೊ ಏನು ಬರುತ್ತೆ, 1 plus omega square ಬರುತ್ತೆ plus 5 omega, okay, whole square, and then same thing happens here. So plus ಇಲ್ಲಿ ನೋಡಿ, then here and here, so 3 common, 1 plus omega, okay, plus 5 omega square whole square. So now here we got 3 into minus omega plus 5 omega whole square, okay, plus here it is 3 into minus omega square plus 5 omega square whole square. So now here we got students 2 omega whole square, okay, plus here it is 2 omega square whole square. So 4 omega square plus 4 omega power 4. So now we know that omega power 4 can be written as omega cube into omega. Omega cube equals to 1 into omega, which is nothing but omega. Okay, so illen barutte 4 omega square plus 4 omega. So 4 common, it is omega square plus omega, which is nothing but -4. So what is the answer, students? -4 is the answer. Why? Because omega plus omega square is nothing but -1. So coming to the next one, yeah, the equation of the hyperbola whose foci are, okay, and the eccentricity is. So ನೋಡಿ, ನಮ್ಗೇನು ಹೇಳ್ತಾ ಇದ್ದಾರೆ, the equation of the hyperbola ಫೈಂಡ್ ಔಟ್ ಮಾಡಬೇಕು. whose foci are the foci of the ellipse. ಸೊ ಇದ್ರದ್ದು ಫೋಕೈ ಏನು ನೋಡಿ, ಇಲ್ಲಿ a² is equal to 25 ಇದೆ, ಆ್ಯಂಡ್ b² equals to ಏನಿದೆ, 9 ಇದೆ. ಓಕೆ, c² ಏನು ಗೊತ್ತು ನನಗೆ, it is a² minus b². ಸೊ we got here 25 minus 9, which is nothing but 16. ಸೊ c² is equal to 16 ಅಂತ ಗೊತ್ತು ನನಗೆ.
ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ಈ ಸಿ ಇದನ್ನು ಯೂಸ್ ಮಾಡ್ಕೋಬೇಕೀಗ. ಈಗ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 16, ದಿಸ್ ಇಂಪ್ಲೈಸ್ ಸಿ ಈಸ್ ಈಕ್ವಲ್ ಟು 4 ಬಂತು. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ಈಗ ಎಸೆಂಟ್ರಿಸಿಟಿ ಕೊಟ್ಟಿದ್ದಾರೆ. ಎಸೆಂಟ್ರಿಸಿಟಿ ಇಸ್ ನಥಿಂಗ್ ಬಟ್ 2 ಆ್ಯಂಡ್ ಸಿ ಬೈ ಎ ಈಕ್ವಲ್ಸ್ ಟು 2. ಓಕೆ, ಸೊ ದೇರ್ಫೋರ್ so here it is 4 by a equals to 2, therefore a equals to it is nothing but 2. a is also 2. ಹೌದಾ? ಸೊ ಈಗ ನನಗೆ ಗೊತ್ತಿದೆ, we know that it is c square is equal to it is a square plus b square for an hyperbola. ಇದು ಎಲಿಪ್ಸ್ಗೆ. ಓಕೆ, ಇಲ್ಲಿ ಬರೆದಿರೋದು ಎಲಿಪ್ಸ್ಗೆ, ಇಲ್ಲಿ ಬರೀತಿರೋದು ಹೈಪರ್ಬೋಲಾಗೆ. ಸೊ b square is equal to it is c square minus a square, therefore b square. So here students, c square is nothing but 4. So b square is equal to c square is nothing but 16 minus 4, which is nothing but 12. So a square is equal to ಏನಿದೆ, a square is equal to 4 ಇದೆ. ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ, we get x square divided by 4 minus y square divided by 12 equals to 1. ಹೌದಲ್ಲ? ಸೊ x square divided by 4 minus y square divided by 12 equals to 1. ಯಾಕೆ ಇದನ್ನೇ ಕನ್ಸಿಡರೇಷನ್ ತೊಗೊಳ್ತೀನಿ, ಯಾಕಂದರೆ ಮಕ್ಕಳ ಇಲ್ಲೇನಿದೆ ಇದ್ರ ಪ್ರಕಾರ. ಓಕೆ, ಕಮಿಂಗ್ ಟು ದಿಸ್, ಹಿಯರ್ ದ ellipse is on is what is symmetrical about x axis. ಓಕೆ, ಅಂದರೆ ಮೇಜರ್ ಆಗಿ ನನಗೆ ಮೇಜರ್ ಆಕ್ಸಿಸ್ ಬಂದು x ಆಕ್ಸಿಸ್ ಮೇಲಿದೆ. ಸೊ ಹಾಗಾದರೆ ಇಲ್ಲಿ ಏನು ನನಗೆ ಸಿಗುತ್ತೆ, ಹೈಪರ್ಬೋಲಾ. ಈ ಹೈಪರ್ಬೋಲಾಗೂ ಕೂಡ ಟ್ರಾನ್ಸ್ವರ್ಸ್ ಆಕ್ಸಿಸ್ x ಆಕ್ಸಿಸ್ ಮೇಲಿರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಸೊ ನನಗೇನು ಬರ್ತಿದೆ ಇದರಲ್ಲಿ, x ಸ್ಕ್ವೇರ್ ಬೈ 4 ಮೈನಸ್ y ಸ್ಕ್ವೇರ್ ಬೈ 12 ಈಕ್ವಲ್ಸ್ ಟು 1. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಮಕ್ಕಳ ಇಷ್ಟು ನಿಮಗೆ ಏನು ನಾನು ನಿಮಗೆ ಸೊಲ್ಯೂಷನ್ಸ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ವಿತಿನ್ 1 hour ವಿ ಹ್ಯಾವ್ ಕಂಪ್ಲೀಟೆಡ್ ದಿಟ್ ಸೊಲ್ಯೂಷನ್. ಸೊ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಮೆನ್ಷನ್ ದ್ಯಾಟ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ವಿ ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್. ಸೊ ಇಷ್ಟು ಟೈಪ್ ಕ್ವಶನ್ಸ್ಗಳು ನಿಮ್ಮ KCET ಎಕ್ಸಾಮ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಸ್ಟಿಲ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ವಾಂಟ್ ಟು ಎಕ್ಸ್ಪ್ಲೇನ್ ಯು. ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಬರೋ ಸೀರೀಸ್ಗಳಲ್ಲಿ, ಅಂದರೆ ನಮ್ಮದು ಏನು ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಇದೆ, ಅದರಲ್ಲಿ ಇದೇ ರೀತಿ ಕ್ವಶನ್ಸ್ಗಳನ್ನ ಇನ್ನೂ ಕೆಲವು ಕ್ವಶನ್ಸ್ಗಳು ಬರುತ್ತೆ, ಅದನ್ನು ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಆ್ಯಂಡ್ ಆಲ್ರೆಡಿ ಹೇಳಿದ್ದೀವಿ, ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಸೀರೀಸ್ ತೊಗೊಂಡ್ರೆ ನಿಮಗೆ ಇನ್ಫಿನಿಟಿ ಮೆಂಬರ್ಶಿಪ್ ಸಿಗುತ್ತೆ, ಅದರಲ್ಲಿ ಲಕ್ಷ KCET ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಅದರಲ್ಲಿ ಟೆಸ್ಟ್ ಸೀರೀಸ್ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನು 25 ಕ್ವಶನ್ಸ್ ಟೆಸ್ಟ್ ಸೀರೀಸ್ ಇದೆ, ಅದೇ ರೀತಿ 60 ಕ್ವಶನ್ಸ್ ಟೆಸ್ಟ್ ಸೀರೀಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದರಲ್ಲೇ ಸಿಗುತ್ತೆ ಮಕ್ಕಳ. ದಟ್ ಇಸ್ ಯುವರ್ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಬ್ಯಾಚ್. ಓಕೆನಾ? ಸೊ ಹಾಗಾದರೆ ಯು ಕ್ಯಾನ್ ಎಕ್ಸ್ಪ್ಲೋರ್ ದಟ್ ಬ್ಯಾಚ್. ಸೊ ಮತ್ತೆ ನೆಕ್ಸ್ಟ್ ಟೆಸ್ಟ್ ಸೀರೀಸ್, ಅಂದರೆ ಟೆಸ್ಟ್ ಯಾವುದಿರುತ್ತೆ, ಸಫಲ್ತಾ ಟೆಸ್ಟ್ ಸೀರೀಸ್ದು ನೆಕ್ಸ್ಟ್ ಟೆಸ್ಟ್ ಏನಿರುತ್ತೆ ಮಕ್ಕಳ, ಅದರದ್ದು ಪೇಪರ್ ಡಿಸ್ಕಷನ್ಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಟಿಲ್ ದ್ಯಾಟ್ ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬಾಯ್.